ಇಡೀ ಜಗತ್ತಿಗೆ ಜ್ಞಾನವನ್ನ ಪ್ರಸರಿಸಿದಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ, ಮಹಾವತಾರ್ ಬಾಬಾಜಿ ಅವರಿಗೆ, ಹಾಸ್ಟೆಲ್ ಮಾಸ್ಟರ್ಸ್ ಅವರಿಗೆ, ಏಂಜಲ್ಸ್ ಅವರಿಗೆ, ತಂದೆ ತಾಯಿಗಳಿಗೆ ಹಾಗೂ ಧ್ಯಾನ ಮಾರ್ಗವನ್ನು ತೋರಿಸಿದಂತ ಸೋದರಿ ಮಂಜುಳಾ ಹಾಗೂ ಈ ಪುಸ್ತಕದ ಕರ್ತೃಗಳಾಗಿರ್ತಕ್ಕಂಥ ರೂಪಾ ವೆಂಕಟೇಶ್ ಮೇಡಮ್ ಅವರಿಗೆ ಎಲ್ಲರಿಗೂ ಪ್ರತ್ಯೇಕ ನಮನಗಳನ್ನು ಸಲ್ಲಿಸುತ್ತಾ ಈ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಮಾಸ್ಟರ್ಸ್. ಈ ತಿಂಗಳ ಈ ಹಿಂದಿನ 2 ದಿನಗಳಲ್ಲಿ ನಾವು ಜನನದ ರೀತಿ, ಮರಣವನ್ನು ಸಂಭ್ರಮಿಸಬೇಕು, ಹಳೆ ಉಡುಪಿಗಾಗಿ ದುಃಖಿಸದೆ ಹೊಸ ಉಡುಪನ್ನು ಧರಿಸುವ ಸಂಭ್ರಮದಲ್ಲಿರಬೇಕು, ಜನನ ಅನ್ನತಕ್ಕಂಥದ್ದು ಪಾತ್ರದ ಆರಂಭದ ಘಟ್ಟ, ಮರಣ ಎನ್ನುವುದು ಅಂತಿಮ ಘಟ್ಟ. ಇವೆರಡು ಆತ್ಮಕ್ಕೆ ಅನುಭವಗಳು ಮಾತ್ರ. ಭೂಮಿಯಲ್ಲಿ 3 ವಿಧದಲ್ಲಿ ಸೃಷ್ಟಿಯಾಗ್ತಕ್ಕಂಥ ಜೀವಿಗಳು ಭೂಮಿಯ ನಿಬಂಧನೆಗಳು ಒಳಪಟ್ಟು ಜನನ ಮರಣ ಚಕ್ರದಡಿಯಲ್ಲಿಯೇ ಬರಬೇಕು. ಜನನಕ್ಕೂ ಮುಂಚೆ ಮರಣಕ್ಕಾಗಿ ಯಾವ ರೀತಿ ಯಾರಲ್ಲಿ ಮನವಿ ಮಾಡಿಕೊಂಡಿದ್ದೀವಿ ಎನ್ನುವ ಬಗ್ಗೆ ಈ ದಿನ ವಿಷಯವನ್ನ ತಿಳಿತಾ ಹೋಗೋಣ ಮಾಸ್ಟರ್ಸ್. ಒಂದು ಆತ್ಮವು ಶರೀರಧಾರಿಯಾಗುವ ಮುನ್ನ ಹೇಗೆ ಎಷ್ಟೋ ಪೂರ್ವ ಸಿದ್ಧತೆಗಳನ್ನು ಕೈಗೊಳ್ಳುತ್ತಿದೆಯೋ ಹಾಗೆಯೇ ಶರೀರವನ್ನು ತ್ಯಜಿಸುವ ಮುನ್ನ ಕೂಡ ಎಷ್ಟೋ ಸಿದ್ಧತೆಗಳಿಂದ ಕೂಡಿರುತ್ತದೆ. ಶರೀರವನ್ನು ಧರಿಸುವ ಮೊದಲೇ ತಾನು ಶರೀರವನ್ನು ತ್ಯಜಿಸುವ ಸಮಯ ಸನ್ನಿವೇಶಗಳನ್ನು ಕೂಡ ನಿರ್ಧರಿಸಿಕೊಂಡಿರುತ್ತದೆ. ಮಾಸ್ಟರ್ಸ್, ನಾವು ಭೂಮಿಯ ಮೇಲೆ ಜನನ ಪಡಿಬೇಕು ಅಂತ ಹೇಳಿದಾಗ ನಾವು ಏನು ಬ್ಲೂ ಪ್ರಿಂಟ್ ತಯಾರು ಮಾಡ್ಕೊಳ್ತೀವಲ್ಲ ಮಾಸ್ಟರ್ಸ್, ಆ ಬ್ಲೂ ಪ್ರಿಂಟ್ ತಯಾರು ಮಾಡ್ಕೊಂಡು ನಾವು ಸೂಕ್ಷ್ಮ ಶರೀರಧಾರಿಗಳನ್ನ ಧನ್ವಂತರಿ ಮಹಾಶಯರ ನಿರ್ದೇಶನದಲ್ಲಿ ಅವರಿಗೆ ನೀಡ್ತೀವಿ ಮಾಸ್ಟರ್ಸ್. ಅದಕ್ಕೆ ತಕ್ಕನಾದಂತಹ ಅಂಗಾಂಗಗಳನ್ನ ಸೃಷ್ಟಿ ಮಾಡಿದ ನಂತರ ನಾವು ಭೂಮಿಗೆ ಹೋಗ್ಬೇಕು ಅಂತ ಬಯಸ್ಕೋದ್ಕಿಂತ ಮುಂಚೆನೆ ಈ ದಿನವೇ ಮರಣ ಆಗ್ಬೇಕು, ಆ ಮರಣದ ಸಮಯ ಹೀಗಿರ್ಬೇಕು, ಸನ್ನಿವೇಶ ಈಗ ಸೃಷ್ಟಿ ಆಗಿರ್ಬೇಕು ಅನ್ನೋದನ್ನೆಲ್ಲದನ್ನು ಕೂಡ ಜನನಕ್ಕಿಂತ ಮೊದಲೇನೆ ನಾವು ಮರಣದ ಸಮಯವನ್ನು ಸೃಷ್ಟಿ ಮಾಡ್ಕೊಂಡಿರ್ತೀವಿ ಮಾಸ್ಟರ್ಸ್. ತಾನು ಶರೀರವನ್ನು ತ್ಯಜಿಸುವ ಸಮಯ ಸನ್ನಿಹಿತವಾದಾಗ ಅದಕ್ಕೆ ಅವಶ್ಯವಿರುವ ಸನ್ನಿವೇಶಗಳನ್ನು ಸೃಷ್ಟಿಸಿ ತನ್ನನ್ನು ಎಚ್ಚರಿಸುವಂತೆ ಸೂಕ್ಷ್ಮ ಲೋಕದ ಕಾರ್ಯಕರ್ತರಲ್ಲಿ ಮನವಿ ಮಾಡಿಕೊಂಡಿರುತ್ತದೆ. ಸೂಕ್ಷ್ಮ ರೂಪದ ಆತ್ಮದಲ್ಲಿದ್ದಾಗ ನಾವುಗಳೆಲ್ಲರೂ ಕೂಡ ಅದಕ್ಕೆ ಅವಶ್ಯವಿರುವ ಸನ್ನಿವೇಶಗಳನ್ನು ಸೃಷ್ಟಿಸಿ ನನ್ನನ್ನು ಎಚ್ಚರಿಸಬೇಕು. ಉದಾಹರಣೆಗೆ ಮಾಸ್ಟರ್ಸ್, ಪಾತ್ರ ಮಾಡುವಾಗ ನಾಟಕ ನಾವು ಭೂಮಿ ಮೇಲೆ ಜನಸಾಮಾನ್ಯ ನಾಟಕ ನೋಡುವಾಗ ನಾವು ಹೇಳ್ತೀವಿ ಮಾಸ್ಟರ್ಸ್, ನಾವು ಅಕಸ್ಮಾತ್ ಅಲ್ಲಿ ಜನಗಳ ಸಂಖ್ಯೆ ಅದನ್ನೆಲ್ಲ ನೋಡ್ತಾ ಏನಾದ್ರೂ ಡೈಲಾಗ್ಸ್ ಮರ್ತೋದ್ರೆ ನನಗೆ ಅವಾಗವಾಗ ಈ ಡೈಲಾಗ್ಸ್ ಅನ್ನ ನೆನಪು ಮಾಡು ಅಂತೇಳಿ ತೆರೆ ಮರೆಯಲ್ಲಿ ಒಬ್ಬ ವ್ಯಕ್ತಿ ನಿಲ್ಸಿರ್ತೀವಿ ಮಾಸ್ಟರ್ಸ್ ನಮಗಾಗಿನೇ. ಅದೇ ರೀತಿ ನಾವು ಕೂಡ ಉನ್ನತ ಲೋಕದಲ್ಲಿ ಏನಾದ್ರೂ ಜೀವಿತಾವಧಿಯಲ್ಲಿ ನಮ್ಮ ಮರಣದ ಸನ್ನಿವೇಶವನ್ನ ಮರ್ತಿದ್ದೇ ಆದ್ರೆ, ಆ ಗಳಿಗೆಯನ್ನ ಮರ್ತಿದ್ದೇ ಆದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಆ ಸನ್ನಿವೇಶಗಳನ್ನ ಸೃಷ್ಟಿ ಮಾಡ್ಬಿಟ್ಟು ನನಗೆ ಎಚ್ಚರಿಕೆ ಕೊಡ್ಬೇಕು ಅಂತ ಹೇಳಿ ಸೂಕ್ಷ್ಮ ಲೋಕದ ಕಾರ್ಯಕರ್ತರಲ್ಲಿ ಮನವಿ ಮಾಡ್ಕೊಂಡು ಬಂದಿರ್ತೀವಿ ಮಾಸ್ಟರ್ಸ್. ಈ ರೀತಿಯಾಗಿ ಸಮಯ ಸನ್ನಿಹಿತವಾದಾಗ ಕಾರ್ಯಕರ್ತರು ಎಚ್ಚರಿಸಲು ಪ್ರಯತ್ನಿಸುತ್ತಾರೆ. ನಮ್ಗೆಲ್ಲ ತಿಳಿದಿದೆ ಮಾಸ್ಟರ್ಸ್, ಸಹಜ ಸಾವು ಬರೋದಕ್ಕಿಂತ ಮುಂಚೆ ಮೊದಲು ಜ್ಞಾನೇಂದ್ರಿಯಗಳು ಒಂದೊಂದಾಗಿ ಸ್ವಲ್ಪ ಶಕ್ತಿಹೀನವಾಗ್ತವೆ. ಅದೆಲ್ಲ ಆಗೋದು ಕೂಡ ನಮ್ಗೆ ವಯಸ್ಸಾಗ್ತಿದೆ, ಜ್ಞಾನ ಮಾರ್ಗದಲ್ಲಿ ಹೋಗ್ಬೇಕು ಅನ್ನೋದ್ರ ಮುನ್ಸೂಚನೆ ಮಾಸ್ಟರ್ಸ್. ಆದರೆ ಸೂಕ್ಷ್ಮ ಸನ್ನೆಗಳನ್ನು ಅರ್ಥೈಸಿಕೊಳ್ಳುವ ಶಕ್ತಿಯನ್ನು ಜೀವಿತದಲ್ಲಿ ಉತ್ತೇಜಿಸಿಕೊಳ್ಳದ ಕಾರಣ ಭೌತಿಕ ಶರೀರವು ಇದನ್ನು ಗಣನೆಗೆ ತೆಗೆದುಕೊಳ್ಳುವುದೇ ಇಲ್ಲ. ನಾವು ಈ ಜೀವಿತದಲ್ಲಿ ಏನ್ ಮಾಡ್ತಿದ್ವಿ ಮಾಸ್ಟರ್ಸ್, ಸೂಕ್ಷ್ಮ ಸನ್ನೆಗಳನ್ನ ಅರ್ಥ ಮಾಡಿಕೊಳ್ತಕ್ಕಂಥ ಶಕ್ತಿಯನ್ನ ಕುಂದಿಸ್ಕೊಂಡ್ಬಿಟ್ಟಿರ್ತಿದ್ವಿ ಮಾಸ್ಟರ್ಸ್. ಅದರಿಂದ ಭೌತಿಕ ಶರೀರ ಈ ಸಾವು ಬರ್ತಾ ಇದೆ ಅನ್ನೋ ಮುನ್ಸೂಚನೆನ ಗಣನೆಗೆ ತೆಗೆದುಕೊಳ್ಳದೆ ಹೋಗ್ತದೆ ಮಾಸ್ಟರ್ಸ್. ಆದರೂ ಕಾರ್ಯಕರ್ತರು ಆತ್ಮವು ಶರೀರವನ್ನು ತ್ಯಜಿಸುವುದನ್ನು ಕಾದಿರುತ್ತದೆ. ನೋಡೋಣ ಯಾವಾಗ ಬರ್ತಾರೆ, ಬರ್ಲಿ, ಅವ್ರಿಗೆ ಸಾಕಾಗಿ ಅವರಿಗೆ ಬರ್ಬೇಕನ್ನಿಸ್ದಾಗ ಬರ್ಲಿ ಅಂತ ಹೇಳ್ಬಿಟ್ಟು ಕಾರ್ಯಕರ್ತರು ಕಾಯ್ತಾ ಇರ್ತಾರೆ ಮಾಸ್ಟರ್ಸ್. ಆತ್ಮವನ್ನು ತಮ್ಮೊಡನೆ ಕರೆದೊಯ್ಯಲು ಕಾತುರದಿಂದ ನಿರೀಕ್ಷಿಸುತ್ತಿರುತ್ತಾರೆ. ಅಂದ್ರೆ ಆ ಆತ್ಮ ಯಾವಾಗ ಬರುತ್ತೆ, ಬರ್ಲಿ, ನಾವು ಬಂದಾಗ ಕರ್ಕೊಂಡು ಹೋಗೋಣ ಅಂತ ಕಾತುರದಿಂದ ನೋಡೋಣ. ನಾವೆಷ್ಟು ಎಚ್ಚರಿಕೆ ಕೊಟ್ಟರು ಕೂಡ ಗಮನ ಬರ್ತಾ ಇಲ್ಲ ಇವರಿಗೆ, ಅದು ಯಾವಾಗ ಬರ್ಲಿ, ಬಂದಾಗ ಕರ್ಕೊಂಡು ಹೋಗೋಣ ಅಂತ ನಿರೀಕ್ಷೆ ಮಾಡ್ತಾ ಇರ್ತಾರೆ ಮಾಸ್ಟರ್. ಶರೀರವನ್ನು ತ್ಯಜಿಸಿದ ಆತ್ಮವು ಶರೀರವೇ ತಾನೆಂದು ಬಗೆದು ಜೀವಿತವನ್ನು ಒಂದು ಅನುಭವದಂತಲ್ಲದೆ ಅದೇ ಶಾಶ್ವತವೆಂದು ಭಾವಿಸಿ ಜೀವಿಸುವ ಕಾರಣ. ನಾವು ಶರೀರ ತೆಗ್ಸಕ್ಕೆ ದುಃಖ ಯಾಕೆ ಬರ್ತದೆ ಅಂದ್ರೆ ಮಾಸ್ಟರ್ಸ್, ನಾವು ಆತ್ಮ ಅನ್ನ ಪರಿಜ್ಞಾನ ಇಲ್ದಲೆ ಜೀವನ ಮಾಡೋದ್ರಿಂದ. ಈ ಜೀವಿತದಲ್ಲಿ ಅನುಭವದಂತಲ್ಲದೆ ಈ ಜೀವಿತದಲ್ಲಿ ಬರ್ತಕ್ಕಂಥದ್ದು ಅನುಭವ ಅಂತ ತಿಳಿದೆ ಇದೇ ಶಾಶ್ವತ, ಭೂಮಿನೇ ಶಾಶ್ವತ, ಇಲ್ಲಿರ್ತಕ್ಕಂಥದ್ದೇ ಶಾಶ್ವತ, ಇದೇ ಭೂಮಿನೇ ಒಂದೇ ಇರೋದು ಅನ್ನೋ ಭಾವನೆ ನಮ್ಮ ಅಲ್ಪ ಜ್ಞಾನದಿಂದ
ನಾವು ಆ ಭಾವನೆಯಲ್ಲಿ ಜೀವಿಸುವ ಕಾರಣ ಶರೀರದ ಹೊರಬಂದ ತಕ್ಷಣ ಆತ್ಮ ಏನಾಗುತ್ತೆ ಅಂದ್ರೆ ನಾನು ಶರೀರ ಬಿಟ್ಟು ಬಂದ್ಬಿಟ್ನಲ್ಲ ಅಂತ ಗಲಿಬಿಲಿಗೊಳ್ಳುತ್ತದೆ ಅಂತೆ ಮಾಸ್ಟರ್ಸ್. ಈ ಅನುಭವ ಹೊಸತೇನಲ್ಲದಿದ್ದರು, ಯಾಕಂದ್ರೆ ಈ ಈ ಹಿಂದೆ ಲಕ್ಷಾಂತರ ಜೀವನವನ್ನ ಆಗ್ಲಿ ಜೀವಿಸಿದೀವಿ ಮಾಸ್ಟರ್ಸ್. ನಾವೆಲ್ಲ ಲಕ್ಷಾಂತರ ತಂದೆ ತಾಯಿಗಳ ಇದ್ರಲ್ಲಿ ನಾವೆಲ್ಲ ಜನನ ಪಡೆದಿದೀವಿ. ನಿನ್ನೆ ವಿಷಯದಲ್ಲಿ ತಿಳಿದಿದೀವಿ ಮಾಸ್ಟರ್ಸ್. ನಾವು ಯಾವ್ಯಾವ ರೂಪದಲ್ಲಿ ಜೀವಿತ ಪ್ರಾರಂಭ ಆಗ್ತದೆ ಅನ್ನೋದು ಕೂಡ ತಿಳಿದಿದೀವಿ ನಾವೆಲ್ಲ. ಹೀಗೆ ಲಕ್ಷಾಂತರ ಜೀವಿತದಲ್ಲಿ ವಿಲೀನಗೊಂಡ ಮನಸ್ಸನ್ನು ಹೊತ್ತು ಆತ್ಮವು ಗೊಂದಲಕ್ಕೊಳಗಾಗುವುದು ಸಹಜವೇ. ಭೌತಿಕ ಈ ಜೀವನದಲ್ಲಿ ನಾವು ವಿಲೀನವಾಗಿ ಬಿಟ್ಟಿರ್ತೀವಿ ಮಾಸ್ಟರ್ಸ್. ನಾವು ಈಗ ಕೆಲವೊಂದ್ಸರಿ ನಾವು ಮಾತಾಡ್ಬೇಕಾದ್ರೇನೆ ಹೇಳ್ತಿರ್ತೀವಿ ಮಾಸ್ಟರ್ಸ್, ನಾವು ಲಕ್ಷಾಂತರ ಜನ ತಂದೆ ತಾಯಿಗಳು ಪಡೆದಿರ್ತೀವಿ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಎಷ್ಟೆಲ್ಲ ಬಂಧು ಬಳಗನು ಕೂಡ ಪಡೆದಿರ್ತೀವಲ್ವಾ ಮಾಸ್ಟರ್ಸ್. ಆದ್ರೆ ಆ ಜ್ಞಾನ ಮರ್ತಿರೋದ್ರಿಂದ ಈ ಜನ್ಮದ ನಮ್ಮ ಕುಟುಂಬನೇ ಶ್ರೇಷ್ಠ ಅನ್ನೋ ರೀತಿಯಲ್ಲಿ, ನಮ್ಮ ಬಂಧುಗಳೇ ಮುಖ್ಯ ಅನ್ನೋ ರೀತಿಯಲ್ಲಿ ನಾವು ಮನಸ್ಸನ್ನು ಹೊತ್ತಿರೋದ್ರಿಂದ ಆ ಆತ್ಮ ದೇಹವನ್ನು ತ್ಯಜಿಸಿ ಹೊರಗೆ ಬಂದಾಗ ಗೊಂದಲಕ್ಕೊಳಗಾಗ್ತದೆ. ಹೀಗೆ ಗೊಂದಲಕ್ಕೊಳಗಾದ ಆತ್ಮವು ತನಗಾಗಿ ಕಾದ ಕಾರ್ಯಕರ್ತರನ್ನು ಕಂಡು ಭಯಭೀತರಾಗುತ್ತದೆ. ಅವರನ್ನು ನೋಡಿದ ತಕ್ಷಣನೇ ಈ ಆತ್ಮಕ್ಕೆ ಅಬ್ಬಾ ಇವ್ರು ನಾನು ಎಲ್ಲೋ ಬೇರೆ ಬಂದ್ಬಿಟ್ಟಿದ್ದೀನಲ್ಲ, ನನಗೋಸ್ಕರ ಇವ್ರು ಕರ್ಕೊಂಡು ಹೋಗಕ್ ಬೇರೆ ಕಾದ್ ಬಿಟ್ಟಿದ್ದಾರೆ ಅಂತ ಹೇಳಿ ಭಯ ಪಡುತ್ತೆ ಆತ್ಮ ಅಂತಕ್ಕಂಥದ್ದು. ತಾನು ಶರೀರ ಧರಿಸುವಾಗಿನ ಪೂರ್ವದ ನೆನಪುಗಳು ಶರೀರ ದಾರಿಯಾಗುತ್ತಲೇ ಮರೆತು ಹೋಗುವ ಕಾರಣ ಆತ್ಮವು ಈ ಕಾರ್ಯಕರ್ತರನ್ನು ಗುರುತಿಸುವ ಶಕ್ತಿಯಿಂದ ವಂಚಿತರಾಗುತ್ತದೆ. ಮಾಸ್ಟರ್, ನಾವು ಜನ್ಮ ಪಡೆಯೋದಕ್ಕೆ ಮೂಲ ಕಾರಣನೇ ನಮ್ಮ ಕಾರ್ಯಕರ್ತರು ಅನ್ನೋ ಜ್ಞಾನ ನಮ್ಗೆ ಮರ್ತೋಗೋದ್ರಿಂದ ಶರೀರ ಧರಿಸಿದ ತಕ್ಷಣ ಈ ಕಾರ್ಯಕರ್ತರನ್ನ ಗುರುತಿಸುವ ಶಕ್ತಿ ನಮ್ಮಲ್ಲಿ ಮರ್ತೋಗಿರೋದ್ರಿಂದ ನಾವೇನ್ ಮಾಡ್ತಾ ಇದೀವಿ, ಪುನಃ ಅವ್ರನ್ನ ಕಂಡ ತಕ್ಷಣ ಭಯಭೀತರಾಗ್ತಿದೀವಿ ಮಾಸ್ಟರ್ಸ್. ಆತ್ಮವನ್ನು ಕಾರ್ಯಕರ್ತರು ರಮಿಸಿ ತಮ್ಮೊಡನೆ ಕರೆದೊಯ್ಯುತ್ತಾರೆ. ಚಿಕ್ಕ ಮಕ್ಳನ್ನ ಹೇಗೆ ಅಳ್ಬೇಕಾದ್ರೆ ರಮಿಸ್ತೀವಲ್ಲ ಮಾಸ್ಟರ್ಸ್, ಆ ರೀತಿ ದುಃಖ ಪಡ್ಬೇಡ, ಭಯ ಪಡ್ಬೇಡ, ನೀನ್ ಹಾಗೆ ನೀನ್ ಹೀಗೆ ಅಂತೆಲ್ಲ ರಮಿಸ್ತಾ, ನೀನ್ ಅದ್ಭುತ ಆತ್ಮ ಅಂತೆಲ್ಲ ಹೇಳ್ತಾ ತಮ್ಮೊಡನೆ ಕರೆದೊಯ್ಯುತ್ತಾರೆ. ಆತ್ಮವು ಕಾರ್ಯಕರ್ತರೊಡನೆ ವೃಥಾ ಪ್ರಲಾಪ ಮಾಡುತ್ತದೆ. ನಾನ್ ಬರಲ್ಲ ಅಂದ್ರೆ ಬರಲ್ಲ, ನನ್ ಜೊತೆ ನನ್ನ ಹೆಂಡತಿ ಮಕ್ಳು ಅಲ್ಲಿದ್ದಾರೆ, ಅವರೆಲ್ಲ ಎಷ್ಟು ಆಳ್ತಾ ಇದ್ದಾರೆ, ನಾನ್ ದೇಹ ಬಿಟ್ಟು ಬಂದಿದ್ದೇ ಅಲ್ಲ ಅಂತೇಳಿ ತುಂಬಾ ಪ್ರಲಾಪ, ನೀವ್ಯಾಕೆ ಬಂದಿದ್ದೀರ ನನ್ನನ್ನು ಕರ್ಕೊಂಡು ಹೋಗಕ್ಕೆ ಅಂತೆಲ್ಲ ಪ್ರಲಾಪ ಮಾಡ್ತದಂತೆ ಮಾಸ್ಟರ್ಸ್. ತಾನು ಏಕೆ ಶರೀರದಿಂದ ಹೊರಹಾಕಲ್ಪಟ್ಟೆ ಎಂದು ಪ್ರಲಾಪಿಸುತ್ತಾ ಮತ್ತೆ ಮತ್ತೆ ಈ ದೇಹವನ್ನು ಸೇರಿಕೊಳ್ಳುವ ಹಂಬಲವನ್ನು ವ್ಯಕ್ತಪಡಿಸುತ್ತದೆ. ನಾನು ಯಾಕೆ ಈ ಶರೀರ ಬಿಟ್ಟು ಬಂದೆ ಅನ್ನೋದೇ ಅರಿವಿಲ್ದಲೆ ಅದ್ರ ಜೊತೆ ಆ ಕಾರ್ಯಕರ್ತರ ಜೊತೆ ಪ್ರಲಾಪ ಮಾಡುತ್ತಂತೆ ಮಾಸ್ಟರ್ಸ್, ಪ್ರಶ್ನೆಗಳನ್ನು ಮಾಡುತ್ತೆ. ಈ ದೇಹವನ್ನು ಸೇರಿಕೊಳ್ಳುವ ಹಂಬಲವನ್ನು ವ್ಯಕ್ತಪಡಿಸುತ್ತದೆ. ನಾನು ಆ ದೇಹಕ್ಕೆ ಮತ್ತೆ ಮತ್ತೆ ಸೇರ್ಬೇಕು ಅನ್ನೋ ಹಂಬಲ ಬಹಳ ಇರ್ತದಂತೆ ಮಾಸ್ಟರ್ಸ್. ಅದಕ್ಕೋಸ್ಕರನೇ ಮರಣ ಹೊಂದಿದ ತಕ್ಷಣ ಮೂಗಿನಲ್ಲಿ ಹತ್ತಿಯನ್ನಿಡ್ತಾರೆ, ಬಾಯಿಗೆ ಹಕ್ಕಿಯನ್ನ ಹಾಕಿ ಕಟ್ತಾರೆ. ಇವೆಲ್ಲ ಮತ್ತೆ ದೇಹದ ಅಂಗಾಂಗಗಳನ್ನ ಮಡಚಿಡ್ತಕ್ಕಂಥದ್ದು, ಇವೆಲ್ಲ ಅದೇ ಉದ್ದೇಶದಿಂದ ಮಾಸ್ಟರ್ಸ್. ಶರೀರವನ್ನು ಸೇರಿಕೊಳ್ಳುವ ವ್ಯರ್ಥ ಪ್ರಯತ್ನ ಮಾಡುತ್ತದೆ. ಏನಾದ್ರೂ ಮಾಡಿ ಅಲ್ಲಿಗೆ ಆಗ್ಲೇ ದ್ರವ ಇಂಗಿ ಹೋಗಿರ್ತದೆ, ಶರೀರವನ್ನು ಸೇರ್ಕೊಳಕ್ ಆಗಲ್ಲ ಅಂತ ಜ್ಞಾನ ಇರಲ್ಲ. ಅದರಿಂದ ಅದೇನ್ ಮಾಡ್ತದೆ, ಮತ್ತೆ ಮತ್ತೆ ಏನಾದ್ರೂ ಮಾಡಿ ಆ ಶರೀರವನ್ನು ಸೇರ್ಕೊಳ್ಬೇಕು ಅನ್ನೋ ಪ್ರಯತ್ನ ಮಾಡುತ್ತಂತೆ ಮಾಸ್ಟರ್ಸ್. ತಾನು ಇನ್ನು ಈ ದೇಹವನ್ನು ಸೇರಲು ಸಾಧ್ಯವಿಲ್ಲ ಎಂಬುದು ಮನಗಂಡಾಗ, ಆ ಪ್ರಯತ್ನ ಪದೇ ಪದೇ ಪ್ರಯತ್ನ ಪಟ್ಟಾಗ್ಲೂ ವಿಫಲ ಆಗ್ತದಲ್ಲ ಮಾಸ್ಟರ್ಸ್, ಅವಾಗ ಈ ದೇಹನ ಏನ್ ಮಾಡಿದ್ರು ಸೇರಕ್ ಆಗ್ತಿಲ್ಲಲ್ಲಪ್ಪ ಅಂತ ಅಂದಾಗ ಕಾರ್ಯಕರ್ತರೊಡನೆ ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಡಲು ಅನುವಾಗುತ್ತದೆ. ಆತ್ಮಗಳ ಜೀವಿತಗಳ ತರಂಗಗಳು ಶೇಖರಿಸಲ್ಪಟ್ಟ ಗ್ರಂಥಾಲಯಕ್ಕೆ ಕರೆದೊಯ್ಯಲಾಗುತ್ತದೆ. ನಾವಿಲ್ಲೇನು ಆಕಾಶಿಕ್ ರೆಕಾರ್ಡ್ ಅಂತ ತಿಳಿದಿದ್ವಲ್ಲ ಮಾಸ್ಟರ್ಸ್, ಅದನ್ನ ಶೇಖರಣೆ ಮಾಡಿರ್ತಕ್ಕಂಥ ಗ್ರಂಥಾಲಯಕ್ಕೆ ಕರೆದೊಯ್ತಾರಂತೆ ಮಾಸ್ಟರ್ಸ್. ಅಲ್ಲಿ ಪ್ರತಿ ಆತ್ಮದ, ಪ್ರತಿ ಜೀವಿತದ, ಪ್ರತಿ ಘಟನೆಗಳು ತರಂಗಗಳ ಮೂಲಕ ಶೇಖರಿಸಿ ಇಡಲಾಗುತ್ತದೆ. ಹೇಳಿದ್ವಲ್ಲ ಮಾಸ್ಟರ್ಸ್, ಕರ್ಮಚಕ್ರ ಅನ್ನೋದು ನಾವೇನ್ ಪೂರ್ತಿಯಾಗಿ ಎಲ್ಲ ತಂದ್ಬಿಟ್ಟಿರಲ್ಲ, ಕೆಲವು ಪರ್ಸೆಂಟ್ ಅಷ್ಟೇ ತಂದಿರ್ತೀವಿ. ಆದ್ದರಿಂದ ಪ್ರತಿ ಆತ್ಮದ, ಯಾವ್ಯಾವ ಆತ್ಮದಲ್ಲಿ ಏನೇನೆಲ್ಲ ಮಾಡಿದೀವಿ, ಪ್ರತಿ ಜೀವಿತದ ಆ ಆತ್ಮದ ರೂಪದಲ್ಲಿ ಜೀವಿತ ರೂಪಕ್ಕೆ ಬಂದಾಗ ಪ್ರತಿ ಜೀವಿತದ, ಎಷ್ಟೋ ಜೀವಿತ ಕಳೆದಿದೀವಿ ಈಗಾಗ್ಲೇ, ಲಕ್ಷಾಂತರ ಜೀವಿತವನ್ನು, ಪ್ರತಿ ಘಟನೆಗಳು ಆ ಜೀವಿತದಲ್ಲಿ ನಡೆದಂತ ಘಟನೆಗಳನ್ನ ತರಂಗಗಳ ಮೂಲಕ ಶೇಖರಿಸಿ ಇಡಲಾಗುತ್ತದೆ. ಇಡುವಂತಹ ಗ್ರಂಥಾಲಯಕ್ಕೆ ಕರೆದುಕೊಂಡು ಹೋಗ್ತಾರಂತೆ ಮಾಸ್ಟರ್ಸ್. ಕಾರ್ಯಕರ್ತರು ಆತ್ಮದ ಜೀವಿತದ ಅಂಶಗಳನ್ನು ತೋರಿಸುತ್ತಾರೆ. ಅವುಗಳನ್ನ ಕಾರ್ಯಕರ್ತರು ಈ ಆತ್ಮಕ್ಕೆ ತೋರಿಸ್ತಾರಂತೆ ಮಾಸ್ಟರ್ಸ್. ಕಾರ್ಯಕರ್ತರು ಆತ್ಮದ ಜೀವಿತದ ಅಂಶಗಳನ್ನು ತೋರಿಸಿದಾಗ ಅಷ್ಟೇ ಹೊರತು ಅಲ್ಲಿ ಯಾವ ಪರೀಕ್ಷೆಗಳನ್ನಾಗಲಿ ಯಾವ ವಿಚಾರಣೆಯನ್ನಾಗಲಿ ಮಾಡುವುದಿಲ್ಲ. ಇಲ್ಲಿ ರಮಿಸಿ ಕರ್ಕೊಂಡು ಹೋದ್ಮೇಲೆ ಅದನ್ನ ತೋರಿಸ್ತಾರಷ್ಟೇ ಮಾಸ್ಟರ್ಸ್.
ಅದರ ಜೀವಿತವನ್ನ. ಆದ್ರೆ ನೀನು ಯಾಕೆ ಹೀಗ್ ಮಾಡ್ದೆ ಅಂತಾನು ಹೇಳಲ್ಲ, ನೀನ್ ಹೀಗ್ ಮಾಡಿದ್ ಹೀಗೆಲ್ಲ ಪರೀಕ್ಷೆಗಳನ್ನ ಎದುರಿಸ್ಬೇಕಾಗ್ತತೆ ಅನ್ನೋದು ಯಾವ ಪರೀಕ್ಷೆಗಳು ಇರಲ್ಲ ಅಲ್ಲಿ. ಮತ್ತೆ ಯಾವ ವಿಚಾರಣೆಯನ್ನು ಕೂಡ ಅವರಿಂದ ಮಾಡಲ್ಲ ಮಾಸ್ಟರ್ಸ್ ಆತ್ಮವನ್ನು. ಆತ್ಮವು ಮಾಡಿದ್ದ ಯಾವ ಕಾರ್ಯಗಳನ್ನಾಗಲಿ ತಪ್ಪೆಂದಾಗಲಿ ಸರಿ ಎಂದಾಗಲಿ ವಿಶ್ಲೇಷಿಸಲಾಗುವುದಿಲ್ಲ. ನೀನ್ ಮಾಡಿದ್ದಿದು ತಪ್ಪು, ಹಿಂಗ್ ಮಾಡ್ಬೋದಿತ್ತ ಅಂತ ಪ್ರಶ್ನೆನೂ ಇರಲ್ಲ. ನೀನ್ ಇದು ಮಾಡಿದ್ಯಲ್ಲ ಇದು ತುಂಬಾ ಸರಿ ಇತ್ತು ಅಂತಾಗ್ಲಿ ವಿಶ್ಲೇಷಣೆನೂ ಕೂಡ ಮಾಡಲ್ಲ ಮಾಸ್ಟರ್. ಇಲ್ಲಿಗೆ ಆತ್ಮವನ್ನು ಕರೆ ತರುವಷ್ಟರಲ್ಲಿ ಆತ್ಮದ ಮನಸ್ಥಿತಿಯು ಒಂದು ತಹಬದಿಗೆ ಬರಲಾಗುತ್ತದೆ. ಈ ಹಂತ ಮುಟ್ಟಷ್ಟೊತ್ತಿಗೆ ಮಾಸ್ಟರ್ಸ್ ಆತ್ಮ ಅಂತಕ್ಕಂಥದ್ದು ಒಂದು ಹಂತಕ್ಕೆ ಬರ್ತದೆ ಮಾಸ್ಟರ್ಸ್. ಅದಕ್ಕೆ ತನ್ನ ಸತ್ಯ ಸ್ವರೂಪದ ಅರಿವನ್ನು ನೆನಪಿಸಿ, ಅಂದ್ರೆ ಸಾವು ಅನ್ನೋದು ಸಹಜ, ಅದು ಮುಂದಿನ ಜನನಕ್ಕೆ ನಾಂದಿ ಅಂತಕ್ಕಂಥ ಸತ್ಯ ಸ್ವರೂಪವನ್ನ ನೆನಪಿಸಿ ಭೂಮಿಗೆ ಹೋದ ಉದ್ದೇಶವನ್ನು ನೆನಪಿಸುತ್ತಾರೆ. ನೀನು ಭೂಮಿಗೆ ಪಾಠ ಕಲೀಲಿಕ್ಕೆ ಹೋಗಿದ್ಯಪ್ಪ, ನಾವೆಲ್ಲ ಮಕ್ಕಳನ್ನು ಶಾಲೆಗೆ ಕಳಿಸ್ತೀವಲ್ಲ ಮಾಸ್ಟರ್ಸ್, ಅದೇ ರೀತಿ ನೀನು ಕೂಡ ಭೂಮಿಗೆ ಪಾಠ ಕಲಿಯಕ್ ಹೋಗಿದ್ದಪ್ಪ ಅಂತ ಹೇಳ್ತಾರೆ ಮಾಸ್ಟರ್ಸ್. ನಾವು ತಂದೆ ತಾಯಿಗಳು ಎಷ್ಟೇ ಬುದ್ಧಿವಂತರಾದ್ರೂ ಕೂಡ ಶಾಲೆಗೆ ಕಳಿಸ್ತೀವಲ್ಲ ಮಾಸ್ಟರ್ಸ್, ಪರಮಾತ್ಮನಿಂದ ಬಂದ ಅಂಶಾತ್ಮನೇ ಯಾಕೆ ಕಳಿಸ್ಬೇಕಿತ್ತು, ಪರಮಾತ್ಮನೇ ಅಷ್ಟೊಂದು ಬುದ್ಧಿವಂತ ಇದ್ದಾಗ ಈ ಭೂಮಿಗೆ ಯಾಕೆ ಕಳಿಸ್ಬೇಕಿತ್ತು ಅನ್ನೋ ಪ್ರಶ್ನೆ ನಮ್ಮಲ್ಲೂ ಮೂಡ್ಬೋದು ಮಾಸ್ಟರ್ಸ್. ಬಟ್ ನಾವ್ ಹೆಂಗೆ ತಂದೆ ತಾಯಿಗಳು ಎಷ್ಟೇ ದೊಡ್ಡ ದೊಡ್ಡ ಆಫೀಸರ್ ಆದ್ರೂ ಕೂಡ ಮಕ್ಕಳುಗಳನ್ನು ತಪ್ಪದೆ ಶಾಲೆಗೆ ಕಳಿಸ್ತೀವಿ ಮಾಸ್ಟರ್ಸ್. ಯಾಕಂದ್ರೆ ಆ ಸಮಾಜದಲ್ಲಿ ಬದುಕ್ತಕ್ಕಂಥ ಜ್ಞಾನ ಅದನ್ನೆಲ್ಲ ಪಡಿಲಿಕ್ಕೆ ಮಕ್ಳು ಶಾಲೆಗೆ ಹೋಗ್ಲೇಬೇಕಾಗ್ತದೆ ಮಾಸ್ಟರ್ಸ್. ಅದೇ ರೀತಿ ಆತ್ಮೋನ್ನತಿ ಪಡಿಬೇಕು ಅಂದ್ರೆ ನಾವುಗಳು ಅದಕ್ಕೋಸ್ಕರ ನಾವು ಈ ಭೂಮಿಯನ್ನ ನಾಟಕ ಮಂದಿರಕ್ಕೆ ಬರ್ಲೇಬೇಕಾಗ್ತದೆ. ಭೂಮಿಗೆ ಅದೇ ಉದ್ದೇಶದಿಂದ ನೀನು ಭೂಮಿಗೆ ಹೋಗಿದ್ದೆ ಅಂತಕ್ಕಂಥ ಉದ್ದೇಶವನ್ನ ನೆನಪು ಮಾಡ್ತಾರೆ ಮಾಸ್ಟರ್ಸ್. ಆದ ಕಾರಣ ಅದರ ಜೀವಿತದ ಕಡತಗಳನ್ನು ತೋರಿಸಿದಾಗ ಆತ್ಮವು ಆ ಘಟನೆಗಳನ್ನು ವೀಕ್ಷಿಸಿ ಸ್ವಲ್ಪವೂ ವಿಚಲಿತಗೊಳ್ಳುವುದಿಲ್ಲ. ಆವಾಗ ನೀನು ಹೋಗಿದ್ದ ಉದ್ದೇಶ ಏನು ಅಂತ ಹೇಳಿದಾಗ ಆತ್ಮಕ್ಕೆ ತನ್ನ ಕಡತವನ್ನ ನೋಡ್ಬಿಟ್ಟು ಸ್ವಲ್ಪನೂ ವಿಚಲಿತಗೊಳ್ಳಲ್ಲಂತೆ ಮಾಸ್ಟರ್ಸ್. ಆ ಘಟನೆಗಳೆಲ್ಲವೂ ತನ್ನ ಅನುಭವಕ್ಕಾಗಿ ತಾನೇ ನಿರ್ಧರಿಸಿಕೊಂಡವುಗಳೆಂದು ಅರಿವು ಮೂಡುತ್ತಿರುತ್ತದೆ. ಹೌದಲ್ವಾ? ನಾನೇ ನಿರ್ಧರಿಸ್ಕೊಂಡು ಹೋಗಿರೋದು, ಈ ಜನನ ಮರಣ ಎರಡನ್ನೂ ಕೂಡ ಈ ಭೂಮಿಗೆ ಹೋಗಿರೋದು ನಾನು ಅನುಭವ ಪಡಿಲಿಕ್ಕಾಗಿ ಅನ್ನೋ ಅರಿವು ಮೂಡ್ತಾ ಹೋಗ್ತದಂತೆ ಮಾಸ್ಟರ್ಸ್. ಅವುಗಳ ವಿಮರ್ಶೆಗೆ ತೊಡಗದೆ ಅವುಗಳನ್ನು ಒಪ್ಪಿಕೊಳ್ಳುತ್ತದೆ. ಆಗ ಆತ್ಮ ಒಂದು ತಹಬದಿಗೆ ಬಂದಿರ್ತದಲ್ಲ ಮಾಸ್ಟರ್ಸ್, ಅವಾಗ ಕಾರ್ಯಕರ್ತರ ಜೊತೆ ವಿಮರ್ಶೆ ಮಾಡದೆ ಅವುಗಳನ್ನು ಒಪ್ಪಿಕೊಳ್ತದಂತೆ. ತದನಂತರ ಆತ್ಮವನ್ನು ಅದರ ಸಾಧನೆಯ ಸ್ಥಾಯಿಯ ಅನುಗುಣವಾಗಿ ಈ ಭೂಮಿ ಮೇಲೆ ಏನೇನೆಲ್ಲ ಸಾಧನೆ ಮಾಡಿರ್ತೀವಲ್ಲ ಮಾಸ್ಟರ್ಸ್, ಅದಕ್ಕೆ ತಕ್ಕನಾಗಿ ನಮ್ಮಲ್ಲಿ ತರಂಗಗಳ ಮುಖಾಂತರ ಅದು ದಾಖಲಾಗಿರ್ತದ್ರ ಒಂದು ಸ್ಥಾಯಿಯ ಅನುಗುಣವಾಗಿ ಅಂತ ಲೋಕಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತದೆ. ಆ ಆತ್ಮವನ್ನ ಬಿಡ್ತಾರಂತೆ ಮಾಸ್ಟರ್. ಸೂಕ್ಷ್ಮ ಲೋಕಕ್ಕೆ ವಿಹರಿಸಲು ಸ್ಥಳಾಂತರಿಸಲಾಗುತ್ತದೆ. ಇಲ್ಲಿ ಆತ್ಮಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವಿದ್ದು ಅದು ಇಷ್ಟಪಡುವವರೆಗೆ ಅಲ್ಲಿಯೇ ನೆಲೆಸಬಹುದಾಗಿದೆ. ಆ ಸ್ಥಾಯಿಗೆ ತಕ್ಕನಾದ ಲೋಕದಲ್ಲಿ ಮಾಸ್ಟರ್, ತಕ್ಕನಾದ ಸೂಕ್ಷ್ಮ ಲೋಕದಲ್ಲಿ ಅಲ್ಲಿಗೆ ಸ್ಥಳಾಂತರಿಸಿದಾಗ ಅದಕ್ಕೆ ಸ್ವಾತಂತ್ರ್ಯ ಕೊಟ್ಟಿರ್ತಾರೆ. ಎಷ್ಟು ದಿವಸ ಆದ್ರೂ ಸಂಪೂರ್ಣವಾಗಿ ಸ್ವಾತಂತ್ರ್ಯವನ್ನು ಬಳಸ್ಕೊಂಡು ಅಲ್ಲಿ ಜೀವನ ಮಾಡ್ಬೋದು. ಅಲ್ಲಿ ಯಾವ ಸ್ವರ್ಗ ನರಕಗಳೆಂಬುದೂ ಇಲ್ಲ. ನಾವು ಇಲ್ಲಷ್ಟೇ ಮಾತಾಡ್ತಿರ್ತೀವಿ ಸ್ವರ್ಗ ನರಕ ಅಂತಕ್ಕಂಥದ್ದು. ಸ್ವರ್ಗ ನರಕ ಅಂತದ್ದು ಏನು ಅಂದ್ರೆ, ನಾವು ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಉತ್ತಮ ಸ್ಥಾಯಿಯ ಲೋಕಕ್ಕೆ ಹೋಗ್ತೀವಿ, ಅಧೋಲೋಕದ ಕೆಲಸಗಳನ್ನು ಮಾಡಿದ್ರೆ ಅಧೋ ಸ್ಥಾಯಿಯಲ್ಲಿರ್ತಕ್ಕಂಥ ಲೋಕಗಳಿಗೆ ಹೋಗ್ತೀವಿ. ಅದೇ ಮಾಸ್ಟರ್ ಸ್ವರ್ಗ ಮತ್ತೆ ನರಕ ಅಂತಕ್ಕಂಥ. ಆದರೆ ಅಲ್ಲಿ ಅನೇಕ ಲೋಕಗಳಿದ್ದು ಅವು ಅನೇಕ ಸ್ಥಾಯಿಯಲ್ಲಿ ಪ್ರಚಲಿತದಲ್ಲಿರುತ್ತವೆ. ಅಲ್ಲಿ ಅನೇಕ ಲೋಕಗಳಿವೆ, ಅವು ಅನೇಕ ಸ್ಥಾಯಿಯಲ್ಲಿ ನಾವು ಮಾಡ್ತಕ್ಕಂಥ ಉತ್ತಮ ಕೆಲಸಗಳಿಗೆ ಅನುಗುಣವಾಗಿ ಆ ಸ್ಥಾಯಿಯಲ್ಲಿರ್ತಕ್ಕಂಥ ಲೋಕಗಳು ನಮಗೆ ದೊರೀತಾ ಹೋಗ್ತವೆ. ಆತ್ಮವು ಆ ಲೋಕಗಳಲ್ಲಿ ತನಗಿಷ್ಟ ಬಂದಷ್ಟು ಕಾಲ ಇರಬಹುದು. ಆತ್ಮ ಆ ಲೋಕಗಳಲ್ಲೆಲ್ಲ ತನಗಿಷ್ಟ ಬಂದಷ್ಟು ಕಾಲ ಇರಬಹುದು ಮಾಸ್ಟರ್. ಆತ್ಮವು ನಂತರ ತನ್ನ ಅನುಭವಗಳ ಯಾತ್ರೆಯನ್ನು ಮುಂದುವರಿಸಲು ಮತ್ತೊಮ್ಮೆ ಶರೀರವನ್ನು ಧರಿಸುವ ಆಕಾಂಕ್ಷೆಯನ್ನು ಪಡೆಯುತ್ತದೆ. ತನಗಿಷ್ಟ ಬಂದಷ್ಟು ಕಾಲ ಇದ್ದು ಆಮೇಲೆ ಇನ್ನು ಈ ಅನುಭವ ಪಡಿಬೇಕಿತ್ತಲ್ಲ, ನಾನು ಇಲ್ಲೇ ಸುಮ್ನೆ ಯಾಕಿರ್ಬೇಕಾಗ್ತದೆ ಅಂತ ಯೋಚನೆ ಬಂದ್ಬಿಟ್ಟು ಮತ್ತೆ ಶರೀರವನ್ನು ಧರಿಸುವ ಆಕಾಂಕ್ಷೆಯನ್ನು ಪಡೆಯುತ್ತದೆ. ಕರ್ಮದ ಲೆಕ್ಕಾಚಾರದಿಂದ ಹೊರಬರಲು ಸೂಕ್ತವಾಗುವಂತ ಪಾತ್ರವನ್ನು ಆರಿಸಿಕೊಂಡು ಹೊಸದೊಂದು ಶರೀರಧಾರಿಯಾಗಿ ಹೊಸ ಪಾತ್ರ ಮಾಡಲು ಹುರುಪಿನಿಂದ ತಯಾರಾಗುತ್ತದೆ. ಕರ್ಮದ ಲೆಕ್ಕಾಚಾರದ ಆಧಾರದ ಮೇಲೆ ಅಲ್ಲಿ ಮತ್ತೆ ನೀಲಿ ನಕ್ಷೆಯನ್ನು ರಚನೆ ಮಾಡ್ಕೊಂಡ್ಬಿಟ್ಟು ಮತ್ತೊಂದು ಹೊಸ ಪಾತ್ರ ಮಾಡ್ಲಿಕ್ಕೆ ಹುರುಪಿನಿಂದ ತಯಾರಾಗುತ್ತದೆ. ಇಲ್ಲಿಗೆ 6ನೇ ಬೋಧನೆ ಮುಗ್ತದೆ ಮಾಸ್ಟರ್ಸ್. 7ನೇ ಬೋಧನೆ ಮುಂದಿನ ಅಧ್ಯಾಯದಲ್ಲಿ ನೋಡ್ತಾ ಹೋಗೋಣ ಮಾಸ್ಟರ್ಸ್. ಆತ್ಮವು ಶರೀರದಿಂದ ಹೊರಬರುವುದು ಶರೀರದಲ್ಲಿ ಸೇರುವಂತೆಯೇ ಅದ್ಭುತವಾದ ಪ್ರಕ್ರಿಯೆ.
ಶರೀರದಿಂದ ಆತ್ಮವು ಶರೀರದಲ್ಲಿ ಹೇಗೆ ಜನನ ಆಗ್ತದೆ ಮಾಸ್ಟರ್, ಅದರಂತೆಯೇ ಅದ್ಭುತವಾದ ಪ್ರಕ್ರಿಯೆ. ಆತ್ಮ ಶರೀರದಿಂದ ಶಾಶ್ವತವಾಗಿ ಹೊರಬರಲು ನಿರ್ಧರಿಸಿಕೊಂಡ ಸಮಯವು ಸನ್ನಿಹಿತವಾಗುತ್ತಿದ್ದಂತೆ ಅದಕ್ಕೆ ಕಾರಣವಾಗುವಂತಹ ಸನ್ನಿವೇಶಗಳು ಸೃಷ್ಟಿಯಾಗತೊಡಗುತ್ತವೆ. ಆ ಶರೀರ ಅಂತಕ್ಕಂಥದ್ದು ಶಾಶ್ವತವಾಗಿ ಹೊರಬರಲು ನಿರ್ಧರಿಸಿಕೊಂಡ ಟೈಮ್ ಬರ್ತದಲ್ಲ ಮಾಸ್ಟರ್ಸ್, ಇಂಥ ದಿನಾಂಕ ಇಂಥ ಸಮಯದಲ್ಲಿ ನಾನು ದೇಹವನ್ನು ತ್ಯಜಿಸಬೇಕು ಅನ್ನೋ ಸಮಯ ಬಂದಾಗ ಅದಕ್ಕೆ ಕಾರಣವಾಗುವಂತ ಸನ್ನಿವೇಶಗಳು ಕೂಡ ಸೃಷ್ಟಿಯಾಗ್ತವಂತೆ ಮಾಸ್ಟರ್. ನಿರ್ಧರಿತ ಸಮಯಕ್ಕೆ ಸರಿಯಾಗಿ ಸೂಕ್ಷ್ಮ ಕಾರ್ಯಕರ್ತರು ಶರೀರ ಮತ್ತು ಸೂಕ್ಷ್ಮ ಶರೀರದ ನಡುವೆ ಕೊಂಡಿಯಂತಿದ್ದ ಬೆಳ್ಳಿಯ ತರಂಗಗಳಿಂದ ಕೂಡಿದ ಬೆಳ್ಳಿಯ ದಾರವನ್ನು ಕತ್ತರಿಸುತ್ತಾರೆ. ಬೆಳ್ಳಿಯ ತರಂಗದಿಂದ ಮುಖಾಂತರ ನಾವು ಭೂಮಿಗೆ ಇಳಿದು ಬಂದಿದ್ವಲ್ಲ ಮಾಸ್ಟರ್ಸ್, ಆ ಬೆಳ್ಳಿಯ ದಾರವನ್ನು ಮೊದಲು ಕತ್ತರಿಸ್ತಾರೆ ಸೂಕ್ಷ್ಮ ಲೋಕದ ಕಾರ್ಯಕರ್ತರು. ಈ ಕಡಿತದ ನಂತರ ಸೂಕ್ಷ್ಮ ಶರೀರವು ಭೌತಿಕ ಶರೀರವನ್ನು ಸೇರಲು ಅಸಾಧ್ಯವಾಗುತ್ತದೆ. ಈ ಕಡಿತ ಆದ ತಕ್ಷಣನೇ ಭೌತಿಕ ಶರೀರ ಏನಾಗುತ್ತದೆ, ಸೂಕ್ಷ್ಮ ಶರೀರ ಊರ್ಧ್ವ ಲೋಕಕ್ಕೆ ಹೊರಟು ಹೋಗ್ತದೆ. ಭೌತಿಕ ಶರೀರವನ್ನು ಮತ್ತೆ ಸೇರ್ಲಿಕ್ಕೆ ಅಸಾಧ್ಯವಾಗ್ತದೆ. ಆತ್ಮವು ಭೌತಿಕ ಶರೀರ ಆಗುವ ಮೊದಲು ಅದಕ್ಕೆ ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶಗಳನ್ನು ಅಳವಡಿಸಲಾಗುತ್ತದೆ. ನಾವೀಗಾಗ್ಲೇ ತಿಳಿದಿದ್ವಿ ಮಾಸ್ಟರ್ಸ್, ನಾವು ಬರುವಾಗ ಕೋಶಗಳನ್ನ ಈರುಳ್ಳಿ ಸಿಪ್ಪೆಯ ಪೊರೆ ತರ ನಾವು 4 ಕೋಶ ಪರಮಾತ್ಮ ನಮಗೆ ನೀಡಿ ಭೂಮಿಗೆ ಕಳಿಸಿರ್ತಾರೆ ಅನ್ನೋದನ್ನ, ಆ 4 ಕೋಶಗಳನ್ನ ಅಳವಡಿಸಿಕೊಂಡು ಬಂದಿರ್ತಕ್ಕಂಥ ಸೂಕ್ಷ್ಮ ಶರೀರ ಭೌತಿಕ ಶರೀರಕ್ಕೆ ಮೊದಲು ಮಾನಸ ಶರೀರ, ಭಾವನಾ ಶರೀರ, ಕಾಂತಿ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರ ಹಾಗೂ ಆನಂದಮಯ ಶರೀರಗಳೆಂಬ 6 ಶರೀರಗಳನ್ನು ಸಹ ಹೊಂದಿರುತ್ತದೆ. ಭೌತಿಕ ಶರೀರವನ್ನು ಹೊರತುಪಡಿಸಿ ಉಳಿದೆಲ್ಲವೂ ಸೂಕ್ಷ್ಮ ರೂಪದಲ್ಲಿರುವ ಕಾರಣ ಇವುಗಳನ್ನೆಲ್ಲ ಸೇರಿಸಿ ಸೂಕ್ಷ್ಮ ಶರೀರ ಅಂತ ಕರೀಲಾಗ್ತದೆ. ಈ ಸೂಕ್ಷ್ಮ ಶರೀರವು ಭೌತಿಕ ಶರೀರವನ್ನು ಧರಿಸುವ ಸಂದರ್ಭದಲ್ಲಿ ಅನ್ನಮಯ ಕೋಶ, ಪ್ರಾಣಮಯ ಕೋಶಗಳನ್ನು ಪಡಿತದೆ ಅಂತಕ್ಕಂಥದ್ದು ಮಾಹಿತಿಯನ್ನು ನಿನ್ನೆನೂ ಪಡೆದಿದ್ವಿ ಮಾಸ್ಟರ್ಸ್. ಇಷ್ಟೆಲ್ಲ ಸಿದ್ಧತೆಗಳಿಂದ ಆತ್ಮವು ಶರೀರದಲ್ಲಿ ಪಾತ್ರ ನಿರ್ವಹಿಸಿ ಈ ಪಾತ್ರದಿಂದ ನಿವೃತ್ತನಾಗಲು ಸಾವಿನ ಕ್ರಿಯೆಯಲ್ಲಿ ಪಾಲ್ಗೊಂಡಾಗ ಭೌತಿಕ ಶರೀರದೊಂದಿಗೆ ಅನ್ನಮಯ ಕೋಶ ಹಾಗೂ ಪ್ರಾಣಮಯ ಕೋಶಗಳನ್ನು ಮಾತ್ರ ತ್ಯಜಿಸಿ ಹೊರಬರಲು ಸಾಧ್ಯ. ಅನ್ನಮಯ ಕೋಶ ಮತ್ತು ಪ್ರಾಣಮಯ ಕೋಶಗಳು ಇಲ್ಲೇ ಸೃಷ್ಟಿಯಾಗಿರ್ತಕ್ಕಂಥದ್ದು. ಆದ್ದರಿಂದ ಅವುಗಳನ್ನು ತ್ಯಜಿಸಿ ಹೊರಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಮಿಕ್ಕ ಕೋಶಗಳು ಶರೀರಗಳನ್ನೊಳಗೊಂಡ ಸೂಕ್ಷ್ಮ ಶರೀರವನ್ನು ಹೊತ್ತ ಆತ್ಮವು ಮುಂದಿನ ಪಯಣವನ್ನು ಕೈಗೊಳ್ಳುತ್ತದೆ. ಇನ್ನುಳಿದಂತ ಕೋಶಗಳೆಲ್ಲವೂ ಸೂಕ್ಷ್ಮ ಶರೀರವನ್ನು ಹೊತ್ತಿರೋ ಕಾರಣ ಅವೆಲ್ಲವೂ ಮುಂದಿನ ಪಯಣವನ್ನ ಕೈಗೊಳ್ತದೆ ಮಾಸ್ಟರ್ಸ್. ಆತ್ಮದೊಂದಿಗೆ ಹೊರಬಂದ ಕೋಶಗಳು, ಶರೀರಗಳು ಆತ್ಮವು ಪ್ರಥಮ ಬಾರಿ ಶರೀರಧಾರಿಯಾಗುವಾಗ ದೊರಕಿದ ಬಳುವಳಿಗಳು. ನಾವೇನು ಹೇಳಿದ್ವಲ್ಲ ಮಾಸ್ಟರ್ಸ್, ಧನ್ವಂತರಿ ಮಹರ್ಷಿಗಳ ನಿರ್ದೇಶನದಲ್ಲಿ ಸಾಕಷ್ಟು ಅಂಗಾಂಗಗಳನ್ನ ಪಡೆದಿರ್ತೀವಿ, ಕೋಶಗಳನ್ನ ಪಡೆದಿರ್ತೀವಿ. ಅವು ಎಲ್ಲ ನಮ್ಗೆ ಸಿಕ್ಕಂತ ಬಳುವಳಿಗಳು. ಅದಕ್ಕೋಸ್ಕರನೇ ಗುರುಗಳು ಸಾಕಷ್ಟು ಸರಿ ಹೇಳ್ತಿದಾರೆ ಮಾಸ್ಟರ್ಸ್, ಅಂಗದಾನಗಳನ್ನು ಮಾಡಬೇಡಿ. ಯಾಕಂದ್ರೆ ಅಂಗಗಳು ಸೃಷ್ಟಿಯಾಗಿದ್ದು ಇಲ್ಲೆಲ್ಲ, ನಾವೆಲ್ಲ ಊರ್ಧ್ವಲೋಕದಲ್ಲಿ ಪಡ್ಕೊಂಡ್ ಬಂದಂತ ಅಂಗಗಳು. ಅದಕ್ಕೋಸ್ಕರ ಅಂಗಗಳನ್ನ ದಾನ ಮಾಡಬಾರದು ಅನ್ನೋ ವಿಷಯನೂ ಕೂಡ ಹೇಳಿದ್ದಾರೆ ಮಾಸ್ಟರ್ಸ್. ಇವು ಆತ್ಮವನ್ನು ಸಂಪೂರ್ಣವಾಗಿ ಆವರಿಸುತ್ತದೆ. ಇವು ಆತ್ಮವನ್ನ ಸಂಪೂರ್ಣವಾಗಿ ಆವರಿಸಿ ಪ್ರತಿ ಜನ್ಮಗಳ ಪಾತ್ರಗಳ ಪ್ರಭಾವ ಇವುಗಳ ಮೇಲಿರುತ್ತದೆ. ಆ ಅಂಗಗಳ ಪ್ರಭಾವ, ಅವುಗಳ ಕ್ವಾಲಿಟಿನೂ ಕೂಡ ಹೇಗಿರ್ತದಂದ್ರೆ ಮಾಸ್ಟರ್ಸ್, ನಾವು ಹಿಂದಿನ ಜನ್ಮಗಳಲ್ಲಿ ಪಾತ್ರಗಳಲ್ಲಿ ಮಾಡಿರ್ತಕ್ಕಂಥ ಪ್ರಭಾವದ ಆಧಾರದ ಮೇಲೆ ಅವುಗಳ ಕ್ವಾಲಿಟಿನೂ ಇರ್ತದೆ ಮಾಸ್ಟರ್ಸ್. ಪ್ರತಿ ಪಾತ್ರದ ಸಮಯದಲ್ಲಿ ಪಾತ್ರದ ಭಾವನೆಗಳು, ಕರ್ಮಗಳು, ಆನಂದಗಳು ಈ ಕೋಶಗಳ ಮೇಲಿನ ಧೂಳಿನ ರೀತಿ ಶೇಖರಣೆ ಆಗುತ್ತದೆ. ಪ್ರತಿ ಪಾತ್ರ ಮಾಡುವಾಗ ನಾವು ಮಾಡಿರ್ತಕ್ಕಂಥ ಕರ್ಮದಿಂದ ಆ ಪಾತ್ರದ ಮೇಲೆ ಅಂದ್ರೆ ಮಾಸ್ಟರ್ಸ್, ಆ ಪಾತ್ರ ಮಾಡುವಾಗ ನಮ್ಮ ಭಾವನೆಗಳು ಹೇಗಿರ್ತದೆ, ನಾವು ಮಾಡ್ತಕ್ಕಂಥ ಕರ್ಮಗಳು ಮತ್ತೆ ನಮ್ಮ ಆನಂದದ ಸ್ಥಿತಿ, ಇವುಗಳ ಆಧಾರದ ಮೇಲೆ ಅದರ ಮೇಲೆ ಧೂಳಿನ ರೀತಿ ಒಂದು ಲೇಯರ್ ಬೀಳ್ತಾ ಹೋಗ್ತದೆ ಮಾಸ್ಟರ್ಸ್. ಈ ಕೋಶಗಳು ತಯಾರಿಸುವ ಲೋಕದ ಮೇಲ್ವಿಚಾರಕರಿಗೆ ಮರಳಿ ನೀಡಬೇಕು. ನಾವೇನಾದ್ರೂ ಪರಮಾತ್ಮನೆಡೆಗೆ ಹೋಗ್ಬೇಕು ಅಂದಾಗ ಮಾಸ್ಟರ್ಸ್, ಕೋಶದ ಏನ್ ನಮಗೆ ನೀಡಿರ್ತಕ್ಕಂಥ ಮೇಲ್ವಿಚಾರಕರಿದ್ರಲ್ಲ ಮಾಸ್ಟರ್ಸ್, ಅವರಿಗೆ ಮರಳಿ ಕೊಟ್ಟೇ ಹೋಗ್ಬೇಕು ಮಾಸ್ಟರ್ಸ್. ಒಂದು ನಿಬಂಧನೆಯ ಮೇಲೆ ಆತ್ಮಕ್ಕೆ ಈ ಕೋಶಗಳನ್ನು ನೀಡಲಾಗಿರುತ್ತದೆ. ಅದೆಂದರೆ ಕೋಶಗಳನ್ನು ಪಡೆಯುವಾಗ ಯಾವ ಪರಿಶುದ್ಧತೆಯಿಂದ ಕೋಶಗಳನ್ನು ನೀಡಲಾಯಿತೋ ಅಷ್ಟೇ ಪರಿಶುದ್ಧವಾಗಿ ಈ ಕೋಶಗಳನ್ನು ಮರಳಿಸಬೇಕು. ನಾವಾಗ್ಲೇ ಈ ಮೊದಲೇ ತಿಳಿದಿದ್ವಿ ಮಾಸ್ಟರ್ಸ್ ಇದೇ ವಿಷಯವನ್ನ. ಕೋಶಗಳನ್ನ ಪಡ್ಕೊಂಡು ಬಂದಿದೀವಿ. ನಮಗೆ ನಾವು ತಂದಂತ ರೀತಿಯಲ್ಲೇ ನಾವು ಯಾವುದೇ ವಸ್ತುವನ್ನ ಮರಳಿ ಪಡೆದಾಗ ಅದನ್ನ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂದಾಗ ನಾವು ಒಂದು ಮಡಿಕೆ ಹೆಚ್ಚು ಕಡಿಮೆ ಆದ್ರೂ ಕೂಡ ವಾಪಸ್ ತಗೊಳ್ಳಲ್ಲ ಮಾಸ್ಟರ್ಸ್ ಬಟ್ಟೆಗಳನ್ನ. ಅದೇ ರೀತಿಯಾಗಿ ನಾವು ಕೂಡ ಈ ಕೋಶಗಳನ್ನ ಹಿಂತಿರುಗಿಸ್ಬೇಕಾದ್ರೆ ಅದು ಪರಿಶುದ್ಧತೆ ಇಲ್ಲ ಅಂತ ಹೇಳಿದ್ರೆ ಆ ಕೋಶಗಳನ್ನ
ಅವರು ಹಿಂಪಡೆಯಲ್ಲ. ಆ ಹಿಂಪಡಿಲಿಲ್ಲ ಅಂದಾಗ ಏನಾಗ್ತದ ಮಾಸ್ಟರ್ಸ್, ಮತ್ತೆ ಜನನ ಮರಣ ಚಕ್ರದಲ್ಲಿ ಬರ್ಬೇಕಾಗ್ತದ ಮಾಸ್ಟರ್ಸ್. ಆದರೆ ಪಾತ್ರ ನಿರ್ವಹಿಸುವಾಗ ಶೇಖರವಾಗುವ ಭಾವ ಕರ್ಮಗಳನ್ನು ತೊಡೆಯುವ ಕಾರಣಕ್ಕಾಗಿ ಮತ್ತೆ ಮತ್ತೆ ಭೂಮಿಯ ಮೇಲೆ ಜನಿಸಬೇಕಾಗುತ್ತದೆ. ನಾವು ಅದೇ ಕಾರಣಕ್ಕೋಸ್ಕರ ಮತ್ತೆ ಮತ್ತೆ ಭೂಮಿಯ ಮೇಲೆ ಜನಿಸ್ತೀವಿ ಮಾಸ್ಟರ್ಸ್. ಹೀಗೆ ಅನೇಕ ಬಾರಿ ಬಂದು ಹೋಗಿ ಮಾಡುತ್ತಾ ಕೋಶಗಳು ಹೆಚ್ಚು ಕಲುಷಿತಗೊಂಡಿರುತ್ತದೆ. ಹೀಗೆ ನಾವು ಅನೇಕ ಸಲ ಭೂಮಿಗೆ ಬರೋದು, ಮತ್ತೆ ಮೇಲಿನ ಲೋಕಕ್ಕೆ ಹೋಗೋದು, ಹೀಗೆ ಮಾಡ್ತಾ 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 ಕೋಶಗಳು ತುಂಬಾ ಗಲೀಜಾಗ್ಬಿಟ್ಟಿರ್ತದೆ. ಕೋಶಗಳನ್ನು ಪರಿಶುದ್ಧಗೊಳಿಸಲು ಭೂಮಿಯಲ್ಲಿ ಪಾತ್ರ ಮಾಡುವಾಗಲೇ ಈ ಕೋಶಗಳನ್ನು ಪರಿಶುದ್ಧಗೊಳಿಸ್ಕೋಬೇಕು ಅಂದ್ರೆ ಭೂಮಿಯಲ್ಲಿ ಪಾತ್ರ ಮಾಡ್ಬೇಕಾದ್ರೇನೆ ಪರಿಶುದ್ಧಗೊಳಿಸ್ಕೋಬೇಕು ಮಾಸ್ಟರ್ಸ್. ಹೆಚ್ಚು ತನ್ನ ಸ್ವರೂಪದ ಅರಿವಿನಿಂದ ಪಾತ್ರ ನಿರ್ವಹಿಸುತ್ತಾ 6 ಶರೀರಗಳನ್ನು ಸುಲಭವಾಗಿ ಕಳಚುವ ಅಭ್ಯಾಸ ಮಾಡಿದಾಗ ಕೋಶವು ಪರಿಶುದ್ಧವಾಗುತ್ತಾ ಹೋಗುತ್ತದೆ. ನಾವು ಅದೇ ನಿಟ್ಟಿನಲ್ಲಿ ಅಲ್ವಾ ಮಾಸ್ಟರ್ಸ್ ದಿನಾಲು ಧ್ಯಾನ ಮಾಡೋದು, ಹೆಚ್ಚು ಹೆಚ್ಚು ಧ್ಯಾನ ಮಾಡೋದು. ಆ ಪರಿಶುದ್ಧತೆಗೋಸ್ಕರನೇ ಇವೆಲ್ಲ ಸಾಧನೆ, ಇವೆಲ್ಲ ಪರಿಶ್ರಮ ಪಡ್ತಾ ಇರೋದು. ಧ್ಯಾನ ಹಂಚಿಕೆ ಮಾಡೋದು, ಜ್ಞಾನ ಹಂಚಿಕೆ ಮಾಡ್ತಕ್ಕಂಥದ್ದು, ಇವೆಲ್ಲ ಕಾರ್ಯಗಳು ಅದೇ ನಿಟ್ಟಿನಲ್ಲಿ ಮಾಡ್ತಕ್ಕಂಥ ಕಾರ್ಯಗಳು ಮಾಸ್ಟರ್ಸ್. ಈ ಕಾರ್ಯವು ಕೇವಲ ಒಂದು ಜನ್ಮದಲ್ಲಿ ಕಷ್ಟ ಸಾಧ್ಯವಾದರೂ ಸಾಧನೆಯ ತೀವ್ರತೆ ಹೆಚ್ಚಿದಾಗ ಸುಲಭವಾಗಿ ಸಾಧಿಸಬಹುದು. ಈ ಕಾರ್ಯ ಅಂತಕ್ಕಂಥದ್ದು ಒಂದೇ ಜನ್ಮದಲ್ಲಿ ಕಷ್ಟ, ಆದ್ರೆ ಸಾಧನೆ ಅಂತಕ್ಕಂಥದ್ದು ತೀವ್ರವಾಗಿ ಮಾಡಿದಾಗ, ನಮ್ಮ ಗಮನ ಹೆಚ್ಚು ಇಟ್ಟಾಗ, ನಿನ್ನೆ ನೋಡಿದ್ವಲ್ಲ ಮಾಸ್ಟರ್ಸ್, ನಾವು ಬೇಗ ಒಂದೇ ಜನ್ಮದಲ್ಲಿ ಪರಿಹಾರ ಪಡ್ಕೋಬೇಕು, ನಾವು ಈ ಮುಕ್ತಿ ಮಾರ್ಗದ ಎಡೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಸಾಧನಾ ತೀವ್ರತೆ ಅತಿ ಹೆಚ್ಚಾಗಿರ್ಬೇಕು ಅಂತಕ್ಕಂಥದ್ದು. ಪ್ರತಿ ಜೀವಿತದ ಅಂತ್ಯದಲ್ಲಿ ಶರೀರವನ್ನು ತ್ಯಜಿಸಿದ ನಂತರ ಆತ್ಮವು ತನ್ನ ಸೂಕ್ಷ್ಮ ಶರೀರವನ್ನು ಕೋಶಗಳನ್ನು ಪರಿಶೀಲಿಸಿಕೊಳ್ಳುತ್ತದೆ. ಪ್ರತಿ ಜೀವಿತದ ಅಂತ್ಯದಲ್ಲಿ ಏನ್ ಮರಣ ಅಂತ ಹೇಳಿದ್ವಲ್ಲ ಮಾಸ್ಟರ್, ಆ ಮರಣ ಹೊಂದಿದ ನಂತರ ಊರ್ಧ್ವ ಲೋಕಕ್ಕೆ ಹೋದಾಗ ಅಲ್ಲಿ ಕಾರ್ಯಕರ್ತರ ನಿರ್ದೇಶನದಲ್ಲಿ ಶರೀರವನ್ನು ತ್ಯಜಿಸಿದ ನಂತರ ಆತ್ಮ ತನ್ನ ಸೂಕ್ಷ್ಮ ಶರೀರವನ್ನು ಮತ್ತು ಕೋಶಗಳನ್ನ ನೋಡ್ಕೊಳ್ತದೆ ಮಾಸ್ಟರ್ಸ್. ಅದರ ಪರಿಶುದ್ಧತೆಯನ್ನು ಹೆಚ್ಚಿಸಿಕೊಳ್ಳಲು ಅವಕಾಶವಾಗುವಂತ ಪಾತ್ರಗಳನ್ನು ನಂತರದ ಜೀವಿತದಲ್ಲಿ ನಿರ್ದೇಶಿಸಿಕೊಳ್ಳುತ್ತದೆ. ಈ ಆಗಿರೋ ತಪ್ಪನ್ನ ನಾನು ಈ ದೋಷವನ್ನ ಕಳ್ಕೋಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಮಾಡ್ತಿರ್ತೀವಲ್ಲ ಮಾಸ್ಟರ್ಸ್ ಈ ಭೌತಿಕ ಭೂಮಿಯಲ್ಲಿ. ಅದೇ ತರನಾಗಿ ಗಲೀಜಾಗಿರ್ತಕ್ಕಂಥ ಕೋಶ ಮತ್ತು ಶರೀರವನ್ನ ತೊಳ್ಕೋಬೇಕು ಅಂದ್ರೆ ಭೂಮಿಗೆ ಸೂಕ್ತವಾದಂತ ಪಾತ್ರ ಯಾವುದು ಅಂತ ಹೇಳ್ಬಿಟ್ಟು ಚಿಂತಿಸಿ ಮಂಥನ ನಡೆಸಿ ಅಂತ ಪಾತ್ರವನ್ನೇ ನಿರ್ದೇಶನ ಮಾಡಿಕೊಳ್ತದೆ. ಶರೀರವನ್ನು ತ್ಯಜಿಸಿದ ಆತ್ಮಗಳಿಗೆ ಸಹಾಯ ಮಾಡುವ ಕಾರ್ಯಕರ್ತರ ಕುರಿತು ಸ್ವಲ್ಪ ತಿಳಿಯೋಣ. ನಾವ್ ಹೇಳಿದ್ವಿ ನಾವು ಶರೀರ ತ್ಯಜಿಸಬೇಕಾದ್ರೆ ಕಾರ್ಯಕರ್ತರು ನಮ್ಗೆ ಸಹಾಯ ಮಾಡ್ತಾರಂತ, ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಶರೀರವನ್ನ ರಚನೆ ಮಾಡುವ ಕಾರ್ಯದಲ್ಲಿ ನಾವು ಶರೀರವನ್ನು ಧನ್ವಂತರಿ ಮಹರ್ಷಿಗಳ ನಿರ್ದೇಶನದಲ್ಲಿ ರಚನೆ ಮಾಡ್ಕೊಂಡ್ ಬಂದಿದೀವಿ ಅಂತ ತಿಳ್ಕೊಂಡಿದೀವಲ್ಲ ಮಾಸ್ಟರ್. ಆ ಧನ್ವಂತರಿ ಮಹರ್ಷಿಗಳು ಧನ್ವ, ಶುತ, ಪುರುಷ ಅಂತಕ್ಕಂಥ ಸೂಕ್ಷ್ಮ ಲೋಕದ ಬೆಳಕಿನೊಡಗೂಡಿ ಬೆಳಕು ಮತ್ತೆ ಅಲೆಗಳ ಸಂಯೋಜನೆಯಿಂದ ನಮ್ಗೆಲ್ಲ ಅಂಗಾಂಗಗಳನ್ನ ಅಚ್ಚುಗಳ ರೂಪದಲ್ಲಿ ಸುರಿದು ಶಾಖ ಬೆಳಕು ಮತ್ತೆ ಶಾಖದ ಅಚ್ಚುಗಳ ರೂಪದಲ್ಲಿ ನಮ್ಗೆ ತಯಾರು ಮಾಡ್ಕೊಡ್ತಾರೆ ಅಂತ ತಿಳ್ಕೊಂಡ್ವಿ. ಅದಾದ ನಂತರ ಊರ್ಧ್ವಲೋಕದ ಸುಶ್ರುತ ಮಹರ್ಷಿಗಳು, ಅವರು ಶಸ್ತ್ರತಜ್ಞರು ಅಲ್ಲಿ ಊರ್ಧ್ವಲೋಕದಲ್ಲಿ. ಅವರ ಕಾರ್ಯಕರ್ತರಲ್ಲಿ ಶ್ರುತ, ವೈನ ಮತ್ತು ಜಂಕ ಅಂತಕ್ಕಂಥ ಏಕಕೋಶ ಜೀವಿಗಳ ಮುಖಾಂತರ ನಮ್ಗಳಿಗೆಲ್ಲ ನಮ್ಮ ಸ್ಥಾಯಿಗೆ ಅನುಗುಣವಾಗಿ ಅವುಗಳನ್ನೆಲ್ಲ ಆಯಾ ಸ್ಥಳಗಳಿಗೆ ಫಿಕ್ಸ್ ಮಾಡ್ತಾರೆ ಅಂತ ತಿಳಿದಿದ್ವಿ. ಈಗ ಮರಣದ ನಂತರ ಏನಾಗ್ತಿದೆ ಅಂದ್ರೆ ಶರೀರವನ್ನು ರಚನೆ ಮಾಡುವ ಕಾರ್ಯದಲ್ಲಿ ನಿರತರಾಗಿರುವ ಧನ್ವಂತರಿಯವರ ತಂಡದಂತೆ ಶರೀರವನ್ನು ತ್ಯಜಿಸಿ ಬರುವ ಆತ್ಮಗಳಿಗೆ ಸತ್ಯಾಂಶವನ್ನು ಮನವರಿಕೆ ಮಾಡಿ ಅವುಗಳನ್ನು ಮಾರ್ಗದರ್ಶಿಸುವ ಕಾರ್ಯದಲ್ಲಿ ಚುವನ್ಸು ಮತ್ತು ಜನಾಯ್ ಎಂಬ ಅದ್ಭುತ ಕಾರ್ಯಕರ್ತರ ತಂಡ ನಿರತವಾಗಿದೆ. ಚುವನ್ಸು ಮತ್ತು ಜನಾಯ್ ಅಂತಕ್ಕಂಥ ಅದ್ಭುತ ಕಾರ್ಯಕರ್ತರ ತಂಡ ನಮ್ಗೆ ಅಲ್ಲಿ ಮಾರ್ಗದರ್ಶನ ನೀಡ್ತದಂತೆ ಮಾಸ್ಟರ್. ಶರೀರವನ್ನು ತ್ಯಜಿಸಿ ಮೇಲೆ ಬರುವ ಆತ್ಮಗಳಲ್ಲಿ ಅನೇಕ ಸ್ಥಾಯಿಗಳಿರುತ್ತವೆ. ಅನೇಕ ಸ್ಥಾಯಿಗಳು, ಆತ್ಮವು ಮಾನವರದ್ದಾಗಿರಬಹುದು, ಪ್ರಾಣಿ ಪಕ್ಷಿಗಳದ್ದಾಗಿರಬಹುದು. ಶರೀರವನ್ನು ತ್ಯಜಿಸಿದ ನಂತರ ತಂಡದ ಕಾರ್ಯಕರ್ತರನ್ನು ಭೇಟಿಯಾಗುತ್ತಾರೆ. ನಾವು ಒಂದೇ ದಿನ ಏನು ಒಬ್ಬ ಮನುಷ್ಯ ಸಾಯಲ್ಲ, ಸಾಕಷ್ಟು ಜನ ಮಾನವ, ಪ್ರಾಣಿ, ಪಕ್ಷಿ ಎಲ್ಲವೂ ಕೂಡ ಅವು ಮರಣ ಹೊಂದಿದ್ದು ಎಲ್ಲವೂ ಕೂಡ ಅದೇ ಲೋಕಕ್ಕೆ ಹೋಗ್ಬೇಕಾಗ್ತದೆ ಮಾಸ್ಟರ್ಸ್. ಅವರು ತಂಡದ ಕಾರ್ಯಕರ್ತರನ್ನ ಭೇಟಿ ಆಗ್ತಾರೆ. ಈ ತಂಡ ಅಂತಕ್ಕಂಥದ್ದು 3 ಭಾಗಗಳನ್ನ, ಆ ತಂಡದಲ್ಲಿ 3 ಭಾಗಗಳ ಇರ್ತವೆ ಮಾಸ್ಟರ್ಸ್. 3 ವಿಭಾಗಗಳನ್ನ ಮಾಡ್ಕೊಂಡಿರ್ತಾರೆ. ಆ 3 ವಿಭಾಗದವರ ಕರ್ತವ್ಯಗಳು ಬೇರೆ ಬೇರೆ, ಅವರ ಕಾರ್ಯವನ್ನು ನಿರ್ವಹಿಸುತ್ತವೆ. ಮೊದಲ ತಂಡ ಶರೀರವನ್ನು ತೊರೆದು ಬಂದ ಆತ್ಮವನ್ನು ಸಂಪರ್ಕಿಸಿ
ಏನು ಗೊಂದಲಕ್ಕೀಡಾಗಿರ್ತಕ್ಕಂಥ ಆತ್ಮವನ್ನು ಸಮಾಧಾನ ಮಾಡಿ ರಮಿಸಿ ಸಾಂತ್ವನದ ಮಾತುಗಳಿಂದ ಸಾಂತ್ವನಗೊಳಿಸಿ ಕರ್ಮಗಳನ್ನು ಪರಿಶೀಲಿಸಿಕೊಳ್ಳುವ ಸಲುವಾಗಿ ವಿಶ್ವಕರ್ಮಗಳ ಗ್ರಂಥಾಲಯಕ್ಕೆ ಕರೆದೊಯ್ಯಲಾಗುತ್ತದೆ. ಈಗಷ್ಟೇ ತಿಳಿದ್ವಲ್ಲ ಮಾಸ್ಟರ್ಸ್, ಆ ಕಾರ್ಯವನ್ನು ಮೊದಲನೇ ತಂಡ ಮಾಡುತ್ತೆ. ಆತ್ಮವು ತನ್ನ ಕಾರ್ಯವನ್ನು ಮುಗಿಸಿದ ನಂತರ ಎರಡನೆಯ ತಂಡದ ಕಾರ್ಯಕರ್ತರು ಆತ್ಮವನ್ನು ತನ್ನೊಡನೆ ಭೂಮಿಯಲ್ಲಿ ಪಾತ್ರ ಮಾಡಿ ಬಂದಿರುವಂತಹ ಇತರ ಆತ್ಮರೊಡನೆ ಸಂಪರ್ಕಿಸಲು ಏರ್ಪಾಡು ಮಾಡುತ್ತದೆ. ಮಾಸ್ಟರ್ಸ್, ಇಲ್ಲಿಂದ ನಾವು ಹೋದ ತಕ್ಷಣ ಕಾರ್ಯಕರ್ತರ ನೋಡಿನೇ ಗಲಿಬಿಲಿಗೊಂಡಿರ್ತೀವಿ. ಅವರು ಏನೇನೋ ಮಾಡಿ ರಮಿಸಿ ಸಾಂತ್ವನ ಹೇಳಿ ಕರ್ಕೊಂಡು ಹೋಗ್ತಾರೆ ವಿಶ್ವಕರ್ಮನ ಗ್ರಂಥಾಲಯಕ್ಕೆ. ನಮ್ಮ ಆಕಾಶಕ್ಕೆ ರೆಕಾರ್ಡ್ ಇರ್ತಕ್ಕಂಥ ಸ್ಥಳ ಅದು. ಅಲ್ಲಿ ಕರ್ಕೊಂಡು ಹೋಗ್ತಾರಷ್ಟೇ. ಅಲ್ಲಿಗೆ ಹೋದ ತಕ್ಷಣ ಮತ್ತೇನು ಕೂಡ ಆತ್ಮಕ್ಕೆ ಇದೇನೋ ತೋರಿಸ್ತಾರೆ, ಇದೇನೋ ಅನ್ನೋ ಗಲಿಬಿಲಿ ಇದ್ದಾಗ ಆಗ ನಮಗಿಂತ ಮುಂಚಿತವಾಗಿ ಮರಣ ಹೊಂದಿದಂತ ನಮ್ಮ ಬಂಧುಗಳು, ಈ ಜನ್ಮದ ಬಂಧುಗಳು ಇರ್ತಾರಲ್ಲ ಮಾಸ್ಟರ್ಸ್, ಅವರನ್ನ ಅಲ್ಲಿ ತೋರಿಸ್ತಾರೆ ಮಾಸ್ಟರ್ಸ್. ಎರಡನೇ ತಂಡದ ಕಾರ್ಯಕರ್ತರು ಆತ್ಮವನ್ನು ತಮ್ಮೊಡನೆ ಭೂಮಿಯಲ್ಲಿ ಪಾತ್ರ ಮಾಡಿ ಬಂದಿರುವಂತ ಇತರ ಆತ್ಮರೊಡನೆ ಸಂಪರ್ಕ ಮಾಡ್ಲಿಕ್ಕೆ ಏರ್ಪಾಡು ಮಾಡ್ತಾರೆ ಮಾಸ್ಟರ್ಸ್. ಅವ್ರನ್ನ ನೋಡ್ಲಿಕ್ಕೆ, ಅವ್ರ ಜೊತೆ ಸಂಪರ್ಕ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ ಮಾಸ್ಟರ್ಸ್. ಇದರಿಂದ ಆತ್ಮಕ್ಕೆ ತನ್ನ ಪರಿಸ್ಥಿತಿಯನ್ನು ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ದೊರೆಯುತ್ತದೆ. ಅಂದ್ರೆ ನಾನು ಅಷ್ಟೇ ಎಲ್ಲ ಬಂದಿರೋದು, ನನ್ಗಿಂತ ಮುಂಚೆ ಬಂದವರು ಎಲ್ಲರೂ ಇಲ್ಲೇ ಇದ್ದಾರೆ ಅನ್ನೋ ಆನಂದ ಆಗ ಶುರುವಾಗುತ್ತದೆ. ಇದರಿಂದ ಆತ್ಮಕ್ಕೆ ತನ್ನ ಪರಿಸ್ಥಿತಿಯನ್ನು ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ದೊರೆಯುತ್ತದೆ. ನಂತರ ಆತ್ಮವನ್ನು ಭೂಲೋಕದಲ್ಲಿರುವ ಕುಟುಂಬ ಸದಸ್ಯರನ್ನು, ಆಪ್ತರನ್ನು ಭೇಟಿಯಾಗುವ ಅವಕಾಶವನ್ನು ಕಲ್ಪಿಸುತ್ತಾರೆ. ಅಷ್ಟು ಆ ನಂತರ ಏನ್ ಮಾಡ್ತಾರೆ ಮಾಸ್ಟರ್ಸ್, ಆತ್ಮ ಓದಂದಿನ ದಿನದಿಂದ ನಡೆದಂತ ಕಾರ್ಯಗಳು ಮಾಸ್ಟರ್ಸ್. ಆ ನಂತರ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರನ್ನು, ಆಪ್ತರನ್ನು ಭೇಟಿಯಾಗುವ ಅವಕಾಶವನ್ನು ಕಲ್ಪಿಸುತ್ತಾರೆ. ಆತ್ಮಕ್ಕೆ ಇದರಿಂದ ಸಂತೋಷವಾಗುತ್ತದೆ. ಆದರೆ ತನ್ನ ಶರೀರದ ಅಂತ್ಯ ಸಂಸ್ಕಾರ, ಕುಟುಂಬದವರ ಆಪ್ತರ ಗೋಳಾಟ ಆತ್ಮದ ಮನಸ್ಸನ್ನು ತಲ್ಲಣಗೊಳಿಸುತ್ತದೆ. ಯಾಕೆ ಮರಣ ಹೊಂದಿದಾಗ ಹೆಚ್ಚು ಇಲ್ಲಿ ಭೂಮಿ ಮೇಲೆ ಇರ್ತಕ್ಕಂಥವ್ರು ದುಃಖಿಸಬಾರದು ಅಂದ್ರೆ ಮಾಸ್ಟರ್ಸ್, ಅಲ್ಲಿ ಆತ್ಮ ತುಂಬಾ ತಳಮಳಗೊಳ್ಳುತ್ತೆ, ಗಲಿಬಿಲಿಗೊಳ್ಳುತ್ತೆ. ಅದಕ್ಕೋಸ್ಕರ ಹೆಚ್ಚು ದುಃಖ ಪಡದೆ ಆ ಆತ್ಮಕ್ಕೆ ಚಿರಶಾಂತಿ ದೊರೆಯಲಿ ಅಂತಕ್ಕಂಥ ಧ್ಯಾನ ಮಾಡ್ತಕ್ಕಂಥ ಕಾರ್ಯವನ್ನು ಕೈಗೊಳ್ಳಬೇಕು ಅಂತಕ್ಕಂಥ ವಿಷಯ ಮಾಸ್ಟರ್ಸ್. ಆದರೆ ತಾನು ಯಾರೊಂದಿಗೂ ಮಾತನಾಡಲಾಗಲಿ, ಗೋಚರವಾಗುವುದಾಗಲಿ ನಡೆಯಲಾರದೆಂಬ ವಾಸ್ತವವನ್ನು ಅರ್ಥೈಸಿಕೊಳ್ಳುತ್ತದೆ. ಅದು ಏನ್ ನೋಡ್ತದಷ್ಟೇ ಮಾಸ್ಟರ್ಸ್. ಆದ್ರೆ ನಾನು ಯಾರ ಜೊತೆನೂ ಮಾತಾಡಕ್ ಆಗ್ತಾ ಇಲ್ವಲ್ಲ, ಮತ್ತೆ ಯಾರಿಗೂ ನಾನು ಕಾಣಿಸ್ಕೊಳಕ್ ಆಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ವಾಸ್ತವ ಅರ್ಥವಾಗ್ತದೆ ಮಾಸ್ಟರ್ಸ್. ಇದರಿಂದ ನೊಂದ ಸೂಕ್ಷ್ಮ ಶರೀರವು, ಇದರಿಂದ ಅದಕ್ಕೆ ದುಃಖ ಆಗ್ತದೆ ಮಾಸ್ಟರ್ಸ್. ಇಲ್ಲಿ ಭೂಲೋಕದಲ್ಲಿ ಜಾಸ್ತಿ ದುಃಖ ಪಡ್ತಾ ಇದ್ರೆ ಅದಕ್ಕೋಸ್ಕರ ನೊಂದ ಸೂಕ್ಷ್ಮ ಶರೀರವು ಮತ್ತೆ ಕಾರ್ಯಕರ್ತರೊಡನೆ ತೆರಳುತ್ತದೆ, ನೊಂದ್ಕೊಂಡೇ ಹೋಗ್ತದೆ ಮಾಸ್ಟರ್. ಆ ಆತ್ಮ ನೊಂದ್ಕೊಂತ ಹೋಗ್ಬಾರ್ದು ಅಂದ್ರೆ ಇಲ್ಲಿರ್ತಕ್ಕಂಥವ್ರು ಕೂಡ ಸಮಾಧಾನ ಚಿತ್ತವಾಗಿ ಅದನ್ನ ಆ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತಕ್ಕಂಥ ಧ್ಯಾನ ರೂಪನೇ ಇದಕ್ಕೆ ಮುಖ್ಯ ಔಷಧಿ ಮಾಸ್ಟರ್ಸ್. ಅಲ್ಲಿಯ ಪರಿಸರಕ್ಕೆ ಹೊಂದಿಕೊಳ್ಳುತ್ತದೆ. ದಿನಸಾಧನೆ ಮೇಲೆ ಮಾಸ್ಟರ್ಸ್ ಅಲ್ಲಿಯ ಪರಿಸರಕ್ಕೆ ಹೊಂದಿಕೊಳ್ಳುತ್ತದೆ. ತದನಂತರ ಆತ್ಮವನ್ನು ಅದರ ಸ್ಥಾಯಿಗೆ ತಕ್ಕಂತ ಲೋಕದಲ್ಲಿ ವಿಹರಿಸಲೆಂದು ಕಳಿಸಲಾಗುತ್ತದೆ. ಅದಾದ ನಂತರ ಎರಡನೇ ತಂಡದ ಕಾರ್ಯಕರ್ತರು ಅದಕ್ಕೆ ಯಾವ ಸ್ಥಾಯಿಯಲ್ಲಿ ಇದೆಯೋ ಆ ಆತ್ಮ ಅಲ್ಲಿ ಕಳಿಸಲಾಗುತ್ತದೆ. ಇಲ್ಲಿ ಆತ್ಮವು ಹೆಚ್ಚು ಆನಂದಗೊಂಡು ಉಲ್ಲಸಿತವಾಗಿ ವಾತಾವರಣದ ಸವಿಯನ್ನು ಅನುಭವಿಸುತ್ತದೆ. ದಿನಸಾಧನೆ ಮೇಲೆ ಮರು ಬರ್ತದಲ್ಲ ಮಾಸ್ಟರ್ಸ್, ಅವಾಗ ಆನಂದಗೊಂಡು ಉಲ್ಲಸಿತವಾಗಿ ಅಲ್ಲಿಯ ವಾತಾವರಣದ ಸವಿಯನ್ನ ಅನುಭವಿಸುತ್ತದೆ. ಈ ಕ್ರಿಯೆಗಳು ನಡೆಯಲು ಕಾಲಾತೀತವಾದ ಮೇಲಿನ ಲೋಕಗಳಲ್ಲಿ, ನಾವು ಊಹೇನೂ ಮಾಡಕ್ಕಾಗಿಲ್ಲದಂತ ಲೋಕಗಳಲ್ಲಿ ಕ್ಷಣಗಳು ಸಾಕು. ಇದುವರೆಗೂ ಹೇಳಿದಂತ ಕ್ರಿಯೆಗಳು ನಡಿಲಿಕ್ಕೆ ಅದಕ್ಕೆ ಒಂದು ಕ್ಷಣ ಸಾಕು ಮಾಸ್ಟರ್ಸ್. ಆದರೆ ಭೂಮಿಯ ಕಾಲಮಾನದ ಪ್ರಕಾರ 11 ದಿನಗಳು ಹಿಡಿಯುವವು. ನಾವೆಲ್ಲ ತಿಥಿ ಅಂತ ಮಾಡ್ತೀವಲ್ಲ ಮಾಸ್ಟರ್ಸ್, ಆ ದಿನ ಬರೋಷ್ಟೊತ್ತಿಗೆ ಅಲ್ಲಿ ಕ್ಷಣ ಮಾತ್ರ ಸಾಕು. ಆದ್ರೆ ಭೂಮಿ ಮೇಲೆ ಮಾತ್ರ ಅಷ್ಟೊತ್ತಿಗೆ 11 ದಿನ ಕ್ರೇಸಿ ಹೋಗಿರ್ತವೆ. ಆದ ಕಾರಣವೇ ಭೂಮಿಯಲ್ಲಿ 11 ದಿನಗಳ ಶೋಕಾಚರಣೆ ಪ್ರಚಲಿತದಲ್ಲಿರುವುದು. ಅದಕ್ಕೋಸ್ಕರ 11 ದಿನದಲ್ಲಿ ತಿಥಿ ಅಥವಾ 16 ದಿನಗಳಲ್ಲಿ ತಿಥಿ ಅಂತ ಹೇಳಿ ಮಾಡ್ತಾ ಇರತಕ್ಕಂಥದ್ದು ಪ್ರಚಲಿತ ಇದೆ ಮಾಸ್ಟರ್ಸ್. ಆತ್ಮವು ತಾನು ಇಚ್ಛಿಸುವವರೆಗೂ ವಿಹರಿಸುವ ಅವಕಾಶವಿರುತ್ತದೆ. ಆತ್ಮ ನಾನು ಮತ್ತೆ ಜನನ ಪಡಿಬೇಕು ಅನ್ನೋ ಇಚ್ಛೆ ಬರೋವರೆಗೂ ಕೂಡ ಅದೇನ್ ಮಾಡ್ತದೆ, ಆರಾಮಾಗಿ ವಿಹಾರ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ ಮಾಸ್ಟರ್ಸ್. ಅಲ್ಲಿ ಸಂಪೂರ್ಣ ಸ್ವಾತಂತ್ರ್ಯವಿದ್ದು ಯಾವುದೇ ಒತ್ತಡವನ್ನು ಹೇರಲಾಗುವುದಿಲ್ಲ. ಅಲ್ಲಿ ಪೂರ್ಣ ಸ್ವಾತಂತ್ರ್ಯ ಇರ್ತದೆ. ನೀನು ಅದು ಹೀಗೆ ಇರ್ಬೇಕು ಹಾಗಿರ್ಬೇಕಂತಾಗ್ಲಿ, ನೀನು ಅದು ಮಾಡಿದ ತಪ್ಪು ಅಂತಾಗ್ಲಿ ಯಾವ ಚರ್ಚೆನೂ ಇರಲ್ಲ, ವಿಮರ್ಶೆನೂ ಇರಲ್ಲ, ಯಾವ ಒತ್ತಡವೂ ಇರುವುದಿಲ್ಲ. ಅಲ್ಲಿಯ ನಿಯಮಗಳ ಪ್ರಕಾರ ಸರ್ವ ಕಾರ್ಯವು ಸಂಕಲ್ಪ ಮಾತ್ರದಿಂದಲೇ ನಡೆಯುವುದು. ಅಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಕೆಲಸವೂ ಕೂಡ ಬರೀ ಹಿಂಗ ಅನ್ಕೊಂಡ್ರೆ ಸಾಕು ಮಾಸ್ಟರ್ಸ್, ಅದೆಲ್ಲ ನಡ್ಕೊಂಡು ಹೋಗ್ತದೆ ಮಾಸ್ಟರ್ಸ್. ಸಂಕಲ್ಪ ಮಾಡ್ಕೊಂಡ್ರೆ ಸಾಕು. ಆತ್ಮವು ಭೂಲೋಕದಲ್ಲಿ ಪೂರೈಸಿಕೊಳ್ಳಲಾಗದ ತನ್ನ ಆಸೆಗಳನ್ನು
ಸಂಕಲ್ಪ ಮಾತ್ರದಿಂದಲೇ ಪೂರೈಸಿಕೊಳ್ಳತೊಡಗುತ್ತದೆ. ಆತ್ಮ ಏನಾದ್ರೂ ಕೆಲವು ಕಾರ್ಯಗಳನ್ನು ಬಿಟ್ಟು ಹೋದಾಗ ಅಲ್ಲಿ ಹೋಗಿ ಆ ಆಸೆಯನ್ನು ತೀರ್ಸ್ಕೊಳ್ತದಂತೆ ಮಾಸ್ಟರ್ಸ್. ಸ್ವಲ್ಪ ಕಾಲದ ನಂತರ ಆತ್ಮವು ತನ್ನ ವಿಹಾರವು ಸಾಕೆನಿಸಿ ತನ್ನ ಕರ್ಮಗಳ ಭಾರದಿಂದ ಹೊರಬರಲು ಮತ್ತೊಮ್ಮೆ ಶರೀರವನ್ನು ಪಡೆಯಲು ಇಚ್ಛಿಸುತ್ತದೆ. ನಾವು ಏನು ಕಷ್ಟ ಪಡದಲೆ, ಶ್ರಮ ಪಡದಲೆ ಅನ್ಕೊಂಡಿದ್ದೆಲ್ಲ ಸಿಕ್ಕಾಗ ಅದನ್ನು ಬೇಸರ ಅಲ್ವಾ ಮಾಸ್ಟರ್ಸ್? ಹಾಗಾಗಿ ಆತ್ಮಕ್ಕೆ ಅಲ್ಲಿರೋದು ಬೇಸರ ಬಂದ್ಬಿಡ್ತದ ಮಾಸ್ಟರ್ಸ್ ಆಗ್ಲಿ. ಇದೇನು ಏನ್ ಕೇಳಿದ್ರು ಸಿಗ್ತತೆ, ಏನ್ ಅಂದ್ಕೊಂಡ್ರು ಬರ್ತತೆ, ಎಲ್ಲದೂ ತೋರಿತಾ ಐತೆ, ಸಾಕಪ್ಪ ಅಂತೆ, ಬೇಡ ಈ ಭೂಮಿನೇ ಎಷ್ಟೋ ಚೆನ್ನಾಗಿದೆ, ನಾನಾ ವಿಧದ ಅಲ್ಲಿ ನೋಡಿ ಭಾವನೆಗಳು ನೋಡಿ ಅಂತ ಹೇಳಿ ಅದಕ್ಕೆ ನಾನು ಇನ್ನೂ ಯಾಕೆ ನನ್ನ ಕರ್ಮಗಳ ಭಾರದವನ್ನ ತಪ್ಪಿಸ್ಕೋಬೇಕು, ಈ ಹೊರ ಬರ್ಲಿಕ್ಕೆ ನಾನು ಪ್ರಯತ್ನ ಪಡ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಜನನ ಪಡೀಲಿಕ್ಕೆ ಇಚ್ಛಿಸುತ್ತದೆ. ಈ ನಿರ್ಧಾರವನ್ನು ತೆಗೆದುಕೊಳ್ಳುವವರೆಗೂ ಆತ್ಮಕ್ಕೆ ಯಾವ ನಿಬಂಧನೆಯೂ ಇಲ್ಲದೆ ವಿಹರಿಸಲು ಅವಕಾಶವಿದೆ. ಅದು ಇಚ್ಛಿಸದ ಹೋದೆ ಎಷ್ಟು ದಿನ ಬೇಕಾದ್ರೂ ಇರ್ಬೋದು ಮಾಸ್ಟರ್ಸ್. ಅದು ಇಚ್ಛೆ ಪಟ್ರೆ ಮಾತ್ರ ಮತ್ತೆ ಭೂಮಿಗೆ ಬರ್ಲಿಕ್ಕೆ ಸಾಧ್ಯ. ಮತ್ತೆ ಭೂಮಿಯಲ್ಲಿ ಜನಿಸಿ ಪಾತ್ರವನ್ನು ನಿರ್ವಹಿಸಲು ನಿರ್ಧರಿಸುವ ಆತ್ಮವು ಮೂರನೇ ತಂಡದ ಕಾರ್ಯಕರ್ತರನ್ನು ಭೇಟಿಯಾಗುತ್ತದೆ. ಈಗ ಮತ್ತೆ ಜನನ ಪಡಿಬೇಕಂದ್ರೆ ಮಾಸ್ಟರ್ಸ್ ಈ ಮೂರನೇ ತಂಡದ ಕಾರ್ಯಕರ್ತರು ಸಹಾಯ ಮಾಡ್ತಾರೆ ಮತ್ತು ತನ್ನ ನಿರ್ಧಾರವನ್ನು ತಿಳಿಸುತ್ತದೆ. ಅದು ಅವರಿಗೆ ತನ್ನ ನಿರ್ಧಾರವನ್ನು ತಿಳಿಸಿ ಬ್ಲೂ ಪ್ರಿಂಟ್ ತಯಾರು ಮಾಡ್ಕೊಳ್ತದೆ. ಕಾರ್ಯಕರ್ತರು ಆತ್ಮವನ್ನು ವಿಶ್ವ ಪ್ರಣಾಳಿಕೆಯ ನ್ಯಾಯಾಲಯಕ್ಕೆ ಕರೆದೊಯ್ಯುತ್ತಾರೆ. ಮತ್ತೆ ವಿಶ್ವ ಪ್ರಣಾಳಿಕೆಯ ನ್ಯಾಯಾಲಯ ವಿಶ್ವಕರ್ಮನ ಗ್ರಂಥಾಲಯ ಇರ್ತದಲ್ಲ ಮಾಸ್ಟರ್ಸ್, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಯಾವ ತೀರ್ಪುಗಾರರೂ ಇರುವುದಿಲ್ಲ. ಆ ಆತ್ಮಕ್ಕೆ ತೀರ್ಪು ಕೊಡಕ್ಕೂ ಯಾರು ಇರಲ್ಲ ಮಾಸ್ಟರ್ಸ್. ಇಲ್ಲಿಯ ಕಾರ್ಯಗಳನ್ನು ಅತ್ಯುನ್ನತ ಜ್ಞಾನದಿಂದ ಸಮೃದ್ಧವಾದ ಶ್ರೇಷ್ಠ ಆತ್ಮಗಳು ನಿರ್ವಹಿಸ್ತವೆ. ಅಲ್ಲಿ ಇರ್ತಕ್ಕಂಥವರು ತುಂಬಾ ಅತ್ಯುನ್ನತ ಜ್ಞಾನ ಪಡೆದಂತ ಸಮೃದ್ಧವಾದಂತ ಶ್ರೇಷ್ಠ ಆತ್ಮಗಳು ಮಾಸ್ಟರ್ಸ್. ಸದ್ಯದಲ್ಲಿ ಈ ಕಾರ್ಯವನ್ನು ಮಾರ್ಕಂಡೇಯ ಮಹರ್ಷಿಗಳ ತಂಡವು ನಿರ್ವಹಿಸುತ್ತಿದೆ. ಈಗ ಪ್ರಚಲಿತ ಅಲ್ಲಿ ಈ ಮೂರನೇ ತಂಡದ ನಿರ್ದೇಶನವನ್ನು ಮಾರ್ಕಂಡೇಯ ಮಹರ್ಷಿಗಳ ಮೇಲ್ವಿಚಾರಣೆಯಲ್ಲಿ ನಡೀತಾ ಇದೆ ಅಂತ ಮಾಸ್ಟರ್ಸ್. ಈ ತಂಡವು ವಿಶ್ವದ ಎಲ್ಲಾ ಲೋಕಗಳ ಮೇಲ್ವಿಚಾರಣೆಯೊಂದಿಗೆ, ಈ ತಂಡ ಅಂತಕ್ಕಂಥದ್ದು ವಿಶ್ವದ ಎಲ್ಲಾ ಲೋಕಗಳ ಮೇಲ್ವಿಚಾರಣೆಯೊಂದಿಗೆ ಪ್ರತಿ ಆತ್ಮದ ಪ್ರತಿ ಕರ್ತವ್ಯಗಳನ್ನು ಪರಿಶೀಲಿಸಿ ಮಾರ್ಗದರ್ಶನ ನೀಡುವ ಕರ್ತವ್ಯವನ್ನು ನಿರ್ವಹಿಸುತ್ತಿರುವ ಶ್ರೇಷ್ಠಾತಿ ಶ್ರೇಷ್ಠ ಪರಮಾತ್ಮನ ಸಮಾನ ಆತ್ಮಗಳಾಗಿದ್ದು, ಪರಮಾತ್ಮನಿಂದ ರಚಿಸಲ್ಪಟ್ಟ ವಿಶ್ವದ ಪ್ರಣಾಳಿಕೆಯ ರಾಯಭಾರವನ್ನು ಸಮರ್ಪಕವಾಗಿ ನಿರ್ವಹಿಸುತ್ತಿರುವ ಮಹಾಯೋಗಿಗಳ ತಂಡವೂ ಇದಾಗಿದೆ. ನಾವೇನು ನಮ್ಮ ದೇಶದ ರಾಯಭಾರಿಗಳ ರೀತಿ ಪರಮಾತ್ಮನ ರೀತಿ ರಾಯಭಾರಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಮಾರ್ಕಂಡೇಯ ಮಹರ್ಷಿಗಳ ತಂಡ ಮಾಸ್ಟರ್ಸ್. ಅದು ಯಾವುದೇ ಶ್ರೇಷ್ಠಾತಿ ಶ್ರೇಷ್ಠ ಆ ಪರಮಾತ್ಮ ಸಮಾನ ಆತ್ಮಗಳಾಗಿದ್ದಾರೆ ಮಾಸ್ಟರ್ಸ್. ಅವರು ವಿಶ್ವದ ಪ್ರಣಾಳಿಕೆಯನ್ನ ಯಾವ ರೀತಿ ಮಾಡ್ಬೇಕು ಅನ್ನತಕ್ಕಂಥ ರಾಯಭಾರಿಯನ್ನು ಒತ್ತಿದ್ದಾರೆ ಮಾಸ್ಟರ್ಸ್. ಮತ್ತೊಮ್ಮೆ ಪಾತ್ರ ಮಾಡಲು ನಿರ್ಧರಿಸಿದ ಆತ್ಮವನ್ನು ಇವರ ಬಳಿ ಕರೆತರಲಾಗುತ್ತದೆ. ನಾವೇನು ಜನನ ಪಡಿಬೇಕು ಅಂದ ತಕ್ಷಣ ಮೂರನೇ ತಂಡದ ಈ ಮಾರ್ಕಂಡೇಯ ಮಹರ್ಷಿಗಳ ತಂಡದ ಬಳಿ ಕರ್ಕೊಂಡು ಬರ್ತಾರೆ ಮಾಸ್ಟರ್ಸ್. ಆತ್ಮವು ಪ್ರಸ್ತುತ ಜೀವಿತದಲ್ಲಿ ನಿರ್ವಹಿಸಿದ ಕಾರ್ಯವನ್ನು, ಅವುಗಳಿಂದ ದೊರೆತ ಅನುಭವಗಳ ಮಟ್ಟವನ್ನು ತಿಳಿಸಿ ಸಾಧನೆಯ ಮಟ್ಟವನ್ನು ಇನ್ನೂ ತೀವ್ರತರವಾಗಿ ಉತ್ತಮಗೊಳಿಸಿಕೊಳ್ಳಬಹುದಾದ ರೀತಿಯನ್ನು ತಿಳಿಸಿ ಅವರು ಆತ್ಮವನ್ನು ಇನ್ನೊಂದು ಪಾತ್ರವನ್ನು ನಿರ್ವಹಿಸಲು ಬೀಳ್ಕೊಡುತ್ತಾರೆ. ನಾವು ಈ ಭೂಮಿ ಮೇಲೆ ಅಥವಾ ಈ ಜೀವಿತದಲ್ಲಿ ಮಾಡಿರ್ತಕ್ಕಂಥ ಸಾಧನೆ, ಪಡೆದಿರ್ತಕ್ಕಂಥ ಅನುಭವ ಮತ್ತೆ ಇವುಗಳನ್ನು ಇನ್ನೂ ತೀವ್ರತರವಾಗಿ ಉತ್ತಮಗೊಳಿಸ್ಕೋಬೇಕು ಅಂತ ಹೇಳಿದ್ರೆ ಯಾವ ರೀತಿ ಅನ್ನೋದನ್ನೆಲ್ಲ ಮಾಹಿತಿಯನ್ನ ನೀಡ್ಬಿಟ್ಟು ನಮ್ಮನ್ನು ಮತ್ತೆ ಭೂಮಿಗೆ ಕಳಿಸ್ಕೊಡ್ತಾರೆ. ಇವರು ತಿಳಿಸಿ ಹೇಳುವವರೇ ವಿನಃ ಇದು ತಪ್ಪು, ನೀನು ಮಾಡಿದ್ದು ಸರಿ ಎಂದು ಎಂದಿಗೂ ತೀರ್ಪು ನೀಡುವುದಿಲ್ಲ. ಅವ್ರು ಏನು ಹೇಳ್ತಾರಷ್ಟೇ ಹೊರ್ತು ಆದ್ರೆ ನೀನ್ ಮಾಡಿರೋದು ಇದು ತಪ್ಪು ಸರಿ ಅಂತ ಹೇಳಿ ಯಾವುದೇ ವಿಮರ್ಶೆ ಇರಲ್ಲ ಮಾಸ್ಟರ್ಸ್. ಆದರೆ ಸಂಪೂರ್ಣ ಹಕ್ಕು ಆತ್ಮಕ್ಕೆ ನೀಡಲಾಗಿರುತ್ತದೆ. ಅದರ ಸಂಪೂರ್ಣ ಹಕ್ಕು ಮಾತ್ರ ಆತ್ಮದ್ದೇ ಆಗಿರುತ್ತದೆ. ತನ್ನ ಮುಂದಿನ ಜೀವಿತದ ಬಗೆಗಿನ ಸಂಪೂರ್ಣ ರೂಪರೇಷೆಯನ್ನು ಚಿತ್ರಿಸಿಕೊಂಡ ಆತ್ಮಕ್ಕೆ ಮುಂದಿನ ಕಾರ್ಯಗಳಿಗೆ ಅನುಕೂಲವಾಗುವಂತೆ ಸರ್ವ ಸಹಕಾರಗಳನ್ನು ತಂಡದ ಕಾರ್ಯಕರ್ತರು ನೀಡುತ್ತಾರೆ. ಜನನ ಅನ್ನುವಾಗ ಎಲ್ಲ ತಿಳಿದಿವಿ ಮಾಸ್ಟರ್ಸ್. ಜನನ ಸಮಯದಲ್ಲಿ ಕಾರ್ಯಕರ್ತರು ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಡ್ತಾರೆ ಅಂತಕ್ಕಂಥದ್ದು. ಆತ್ಮವು ಮತ್ತೊಮ್ಮೆ ಜನ್ಮ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಆದಿಯಲ್ಲಿ ನಡೆಸಿಕೊಂಡು ಬಂದಂತಹ ಕಾರ್ಯಗಳನ್ನು ಕೈಗೊಳ್ಳುತ್ತದೆ. ಆತ್ಮ ಮತ್ತೆ ಜನ್ಮ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕಾದ್ರೆ ಆದಿಯಲ್ಲಿ ನಡೆಸಿಕೊಂಡಂತ ಬಂದ ಕಾರ್ಯಗಳನ್ನೇ ಕೈಗೊಳ್ಳುತ್ತದೆ. ಅಂದ್ರೆ ಆತ್ಮ ಈ ಭೂಮಿ ಮೇಲೆ ಮೊದಲು ಬರ್ಬೇಕಾದ್ರೆ ಏನ್ ಬಂದಿತ್ತಲ್ಲ ಮಾಸ್ಟರ್ಸ್, ಅಂತ ಕಾರ್ಯಗಳನ್ನೇ ಕೈಗೊಳ್ಳುತ್ತದೆ. ಈ ರೀತಿಯಾಗಿ ಜೀವಿಯು ಜನನ ಮರಣಗಳ ಪಯಣದಲ್ಲಿ ಪಯಣಿಸುತ್ತದೆ. ಈ ರೀತಿಯಾಗಿ ಜೀವಿ ಅಂತಕ್ಕಂಥದ್ದು ಜನನ ಮರಣಗಳ ಪಯಣದಲ್ಲೇ ಪಯಣಿಸುತ್ತದೆ. ಬರೀ ಮಾನವ ಅಂತ ಯೋಚನೆ ಮಾಡಬಾರ್ದು ಮಾಸ್ಟರ್ಸ್. ಪ್ರಾಣಿ ಪಕ್ಷಿಗಳು ಕೂಡ ಇದೇ ಪಯಣದಲ್ಲೇ ಬರ್ತದೆ. ಆ ಪಯಣದ ಹಾದಿಯು ಪರಿಶುದ್ಧವಾದ ಆತ್ಮದ ಶ್ರೇಷ್ಠ ನಿರ್ಣಯ. ಈ ಪಯಣದ ಹಾದಿ ಇದೆಯಲ್ಲ ಮಾಸ್ಟರ್ಸ್,
ಆತ್ಮರೂಪಿಯಾಗಿ ಇದ್ದಾಗ ಮಾತ್ರ ಆಯ್ಕೆ ಮಾಡ್ಕೊಳ್ತಕ್ಕಂಥ ಶ್ರೇಷ್ಠ ನಿರ್ಣಯ ಮಾಸ್ಟರ್ಸ್. ದೇಹರೂಪಿಯಾಗಿ ಇದ್ದಾಗ ಮಾತ್ರ ಅಲ್ಲ. ಹಾಗೂ ಒಪ್ಪಂದಗಳೊಂದಿಗೆ ಪ್ರಾರಂಭಗೊಳ್ಳುತ್ತದೆ. ಶ್ರೇಷ್ಠ ನಿರ್ಣಯ ಹಾಗೂ ಒಪ್ಪಂದಗಳೊಂದಿಗೆ ಪ್ರಾರಂಭಗೊಳ್ಳುತ್ತದೆ. ಅಂತೆಯೇ ಈ ಪಯಣದ ಅಂತ್ಯವೂ ಕೂಡ ಆತ್ಮದ ಅದೇ ಪರಿಶುದ್ಧತೆಯೊಂದಿಗೆ ಒಪ್ಪಂದಗಳಿಂದ ಹೊರಬರುವ ಮೂಲಕ ನಡೆಯುತ್ತದೆ. ಈ ಆತ್ಮದ ಪಯಣದ ಅಂತ್ಯನೂ ಕೂಡ ಈ ಆತ್ಮ ಅದೇ ಪರಿಶುದ್ಧತೆಯೊಂದಿಗೆ ಏನ್ ಹೇಳಿದ್ವಲ್ಲ ಮಾಸ್ಟರ್ಸ್, ಶರೀರ ಮತ್ತು ಕೋಶಗಳ ಪರಿಶುದ್ಧತೆಯ ಪರಿಶುದ್ಧತೆ ಮಾಡ್ಕೊಂಡಾಗ ನಾವು ಈ ಜನನ ಮರಣ ಚಕ್ರದಿಂದ ಹೊರ ಬರ್ತಕ್ಕಂಥ ಇದು ಕೂಡ ಈ ಮಾನವ ಜನ್ಮದಲ್ಲೇ ನಡಿಬೇಕು ಮಾಸ್ಟರ್. ಇಷ್ಟು ಹೇಳ್ತಾ ಇಲ್ಲಿಗೆ 7ನೇ ಅಧ್ಯಾಯ ಪೂರ್ಣಗೊಳಿಸ್ತಿದ್ದೀನಿ ಮಾಸ್ಟರ್ಸ್. ಈ 3 ದಿನಗಳ ಅದ್ಭುತ ಅವಕಾಶವನ್ನು ನೀಡಿದಂತ ಈ ವೇದಿಕೆಗೆ, ಈ ಜ್ಞಾನ ಹಂಚಲಿಕ್ಕೆ ಸಹಕರಿಸಿದಂತ ಎಲ್ಲ ಜ್ಞಾನದಾತರಿಗೆ ನಮಿಸುತ್ತಾ ನನ್ನ ಈ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಥ್ಯಾಂಕ್ ಯು ಮಾ. ಎಸ್, ಈ 3 ದಿನ ಕಾಲ ಅದ್ಭುತವಾದ ರೀತಿಯಲ್ಲಿ ನೀವು ಜ್ಞಾನ ಹಂಚಿಕೆ ಮಾಡಿದ್ರಿ. ಸೊ ಇದು ಎಷ್ಟು ಆಳವಾದ ಜ್ಞಾನ ಅಂದ್ರೆ ಒಂದ್ ದಿವಸದಲ್ಲಿ ಒಂದು ಕ್ಲಾಸಲ್ಲಿ ಅರ್ಥ ಮಾಡ್ಕೊಂತ ಜ್ಞಾನ ಅಲ್ಲ ಇದು. ಸೊ ಈ ಸತ್ಯ ಪಯಣ ಅಂತ ಬುಕ್ಕು ಇನ್ನು ಮುಂದಿನ ತರಗತಿಯಲ್ಲಿ ನಾವು ಮಾಡ್ತಾ ಹೋಗೋಣ. ಸೊ ನೀವು ಕಂಪ್ಲೀಟ್ ಬುಕ್ ಅನ್ನು ಪೂರ್ತಿ ಸ್ವಾಧ್ಯಾಯ ಮಾಡೋಂಥ ಅವಕಾಶ ನಮಗೂ ಈ ವೇದಿಕೆಯಲ್ಲಿ ಇದೆ. ಈಗಾಗಲೇ ನೀವು 6 ಸಂಚಿಕೆಗಳು, ಈ 3 ಸಂಚಿಕೆಗಳು ಸೇರ್ಕೊಂಡ್ರೆ 6 ಸಂಚಿಕೆಗಳು ಕಂಪ್ಲೀಟ್ ಆಗಿದೆ. ಸೊ ಈಗಲೇ ಈ ಜ್ಞಾನ ಅನ್ನೋದು ತಲುಪಿಸಿದೆ. ನಿಜವಾದ ಒಂದು ಎಲ್ಲರಿಗೂ ಒಂಥರ ಹೇಳ್ಬೇಕಂದ್ರೆ ಈ ಆಳವಾದ ಜ್ಞಾನ ಅರ್ಥ ಆಗ್ತಾ ಇದೆ. ಈ ರೀತಿಯಲ್ಲಿ ಇರತ್ತಾ ಈ ಜನನ ಮರಣ ಮತ್ತೆ ಲೋಕಗಳು ಎಲ್ಲಾನು ಇದು ಅರ್ಥ ಮಾಡ್ಕೊಳ್ಳೋದೇ ಒಂದು ವಿಶಿಷ್ಟವಾದ ವಿಷಯ. ಎಷ್ಟು ಅರ್ಥ ಮಾಡ್ಕೊಂಡ್ರೆ ಅಷ್ಟು ನಮ್ಮಲ್ಲಿ ಆತ್ಮವಿಶ್ವಾಸ ಮತ್ತೆ ಧೈರ್ಯ, ಒಂಥರ ಹೇಳ್ಬೇಕಂದ್ರೆ ಜೀವನದ ಮೇಲೆ ಆಸಕ್ತಿ. ಸೊ ಯಾವುದೇ ರೀತಿಯಲ್ಲಿ ನಮ್ಮ ಒಳಗಡೆ ನಕಾರಾತ್ಮಕ ತಾವಿರಲ್ಲ, ನಕಾರಾತ್ಮವನ್ನು ನಾವು ಬೆಳೆಸಲ್ಲ. ಎಷ್ಟೋ ವಿಧಗಳ ಲಾಭಗಳು, ಆ ಲಾಭಗಳು ಅಷ್ಟೇ ಜನ್ಮಾಂತರ ಪಡೆಯುವಂಥ ಲಾಭಗಳು. ಈ ಜನ್ಮದೇ ಅಲ್ಲ, ಈ ಜನನ ಬಿಟ್ಟಿದ ಮೇಲೆ, ಮರಣ ಹೊಂದಿದ ಮೇಲೇನು ಸೊ ಒಂದೊಂಥ ಲಾಭಗಳು ಈ ಬುಕ್ಕು ನಾವು ಏನು ಸ್ವಾಧ್ಯಾಯ ಮಾಡ್ತಾ ಇದರಿಂದ ಎಲ್ಲರಿಗೂ ಲಭ್ಯವಾಗುತ್ತೆ. ಇದು ನೀವು ಇಷ್ಟು ಸೊಗಸಾಗಿ ಮಾಡಿದಕ್ಕೂ ನಮ್ಗೆ ಮತ್ತೊಂದ್ಸರಿ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ರೈಟ್, ಈಗ ಪ್ರಶ್ನೆಗಳು ಮತ್ತೆ ಅವರ ಅನಿಸಿಕೆಗಳು ನೋಡೋಣ. ಮಾಸ್ಟರ್ಸ್ ನಂದ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ನಮಸ್ತೆ ಆಲ್ ಮಾಸ್ಟರ್ಸ್. ಸತ್ಯದ ಕಡೆಗೆ ಪಯಣ, ಅದನ್ನ ನಾವು ಎಲ್ಲಾನು ನಾವೇ ಆಯ್ಕೆ ಮಾಡ್ಕೊಂಡು ಬಂದಿರ್ತೀವಿ ಅಂತ ಅನ್ನೋದು ಇವತ್ತಿನ ಕ್ಲಾಸ್ ಇಂದ ಗೊತ್ತಾಯ್ತು ಮೇಡಮ್. ಅಂದ್ರೆ ಹುಟ್ಟನ್ನು ನಾವೇ ಆಯ್ಕೆ ಮಾಡ್ಕೊಂಡಿರ್ತೀವಿ, ನಮ್ಮ ಸಂಬಂಧಿಕರನ್ನ ನಾವೇ ಆಯ್ಕೆ ಮಾಡಿಕೊಂಡ್ರೆ, ಮತ್ತು ಸಾವನ್ನು ಕೂಡ ನಾವು ಆಯ್ಕೆ ಮಾಡಿಕೊಂಡು ಬಂದು ಅಷ್ಟೇ ಸಾವನ್ನ ನಾವು ಶರೀರವನ್ನು ನಾವು ಇಲ್ಲಿ ತ್ಯಜಿಸಿದ ನಂತರ ಅಲ್ಲಿ ಕೂಡ ನಾವು ನಮ್ಮ ಮನಸ್ಸು ಇಚ್ಛೆಯಂತೆ ನಾವು ಅಲ್ಲಿ ನಾವು ಎಷ್ಟೋ ದಿವಸಗಳವರೆಗೆ ಅಲ್ಲಿ ಇರ್ಬೋದು ಅಂತ ಅನ್ನೋದು ಅರ್ಥ ಮಾಡಿಸ್ಕೊಟ್ರಿ ಮೇಡಮ್. ಇದರಿಂದ ಏನ್ ಗೊತ್ತಾಗ್ತೈತಿ, ಸಾವು ಅಂತಂದ್ರೆ ಭಯ ಪಡಬಾರ್ದು. ಮುಂದಿನ ಜನ್ಮದಲ್ಲಿ ನಾವು ಇದಕ್ಕಿಂತ ಈಗಿನ ಜನ್ಮವನ್ನ ಕೊನೆಗೊಳಿಸ್ಕೋಬೇಕಾದ್ರೆ ನಾವು ಏನ್ ಮಾಡ್ಬೇಕು, ಮತ್ ಮುಂದಿನ ಜನ್ಮದಲ್ಲಿ ಏನ್ ಮಾಡ್ಬೇಕಂತ ಅನ್ನೋದು ತಿಳ್ಕೊಳ್ಳಕ್ಕೆ ಇದು ಸಹಾಯ ಆಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಪುಷ್ಪಮ್ಮ ಅನ್ಮಿಟ್ ಮಾಡು. ಧ್ವನಿ ಬರ್ತಾ ಇಲ್ಲಮ್ಮ, ಶಬ್ದ ಬರ್ತಾ ಇಲ್ಲ. ಎಲ್ರಿಗೂ ಆತ್ಮನಮನಗಳನ್ನ ಸಮರ್ಪಿಸ್ತಾ ಇದ್ದೀವಿ. ಮೇಡಮ್ ರವರು ತಿಳಿಸಿರ್ತಕ್ಕಂತಹ ಆತ್ಮ ಪಯಣ ಅಥವಾ ಸತ್ಯ ಪಯಣ ವಿಚಾರ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ತಾವು ಕೂಡ ಈ ಒಂದು ಆತ್ಮ ಪಯಣವನ್ನ ಎಲ್ರಿಗೂ ತಿಳಿಸ್ಕೊಡ್ಲಿಕ್ಕೆ ಅವ್ರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೂ ಕೂಡ ಆತ್ಮ ವಂದನೆಗಳನ್ನ ತಿಳಿಸ್ತಾ ಇದ್ದೇವೆ ಗುರುಗಳೇ. ಈ ವಿಜಯಲಕ್ಷ್ಮಿ ಮೇಡಮ್ ರವರು ನಮಗೆ ಬಾಲ್ಯ ಸ್ನೇಹಿತೆ ಆಗಿದ್ದವರು. ಜೊತೆಗೆ ನಮ್ಗೆ ಈ ಒಂದು ಧ್ಯಾನ ಮಾರ್ಗಕ್ಕೆ ಬರ್ಲಿಕ್ಕೆ ತುಂಬಾ ಮಾರ್ಗದರ್ಶನವನ್ನ ನೀಡಿರ್ತಕ್ಕಂಥವ್ರು. ಇವರೊಂದಿಗೆ ನಮ್ಮ ಇನ್ನೊಬ್ರು ಸ್ನೇಹಿತೆ ಗಂಗಮ್ಮ ಅಂತಕ್ಕಂಥವ್ರು, ಜೊತೆಗೆ ಧ್ಯಾನ ಮಾರ್ಗದರ್ಶನಕ್ಕೆ ಇಲ್ಲಿ ಮಾರುತಿ ರಾಮ್ ಸರ್ ಅವರು ಕೂಡ ನಮ್ಮ ದಾವಣಗೆರೆಯಲ್ಲಿ ನಮ್ಗೆ ಮಾರ್ಗದರ್ಶನವನ್ನು ನೀಡಿದ್ರು. ಹಾಗೇನೆ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಆತ್ಮ ಪಯಣ ಯಾವ್ಯಾವ ರೀತಿಯಲ್ಲಿ ನಡೆಯುತ್ತೆ ಅಂತಕ್ಕಂಥದ್ದು ಹಂತಗಳು, ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಈ 3 ದಿನಗಳಲ್ಲೂ ಕೂಡ ಚೆನ್ನಾಗಿ ಮೂಡಿ ಬಂದಿದೆ. ನಮಗೆ ಈ ಮಾರ್ಗ ಎಷ್ಟು ಅಂತಂದ್ರೆ ಈ ಜನ್ಮದಲ್ಲಿ ನಮ್ಮ ಸುಕೃತ ಫಲ ಅನ್ನೋ ರೀತಿಯಲ್ಲಿ ನಮ್ಗೆ ಮೂಡ್ ಬಂದಿರ್ತಕ್ಕಂಥದ್ದು. ತಾವು ಕೂಡ ಇದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ನಮ್ಗೆ ತುಂಬಾ ಅದ್ಭುತವಾದ ವಿಷಯ ಅನ್ಸಿದೆ, ಸುಕೃತ ಫಲ ಅನ್ಸಿದೆ.
ಯಾವ ಯಾವ ಹಂತಗಳಲ್ಲಿ ನಮ್ಮ ಆತ್ಮ ಪಯಣ ನಡೆಯುತ್ತೆ, ನಾವು ಭೂಮಿಗೆ ಬರೋಕ್ ಮುಂಚೆ ಹೇಗೆ ಸಿದ್ಧತೆಯನ್ನ ಮಾಡ್ಕೋತೀವಿ, ಬಂದ್ಮೇಲೆ ನಾವು ಹೇಗೆಲ್ಲ ನಡೀತದೆ, ನಂತರ ಹೋಗೋ ಮುಂಚೆ ಕೂಡ ಹೇಗ್ ಹೋಗ್ತಿದೀವಿ, ಯಾವ ಮಾರ್ಗದಲ್ಲಿ ಹೋಗ್ತಿದೀವಿ, ಏನೆಲ್ಲ ಅಲ್ಲಿ ಕಾರ್ಯಕ್ರಮಗಳು ನಡೀತದೆ, ಯಾರೆಲ್ಲ ಸಹಕರಿಸ್ತಾರೆ ಅಂತಕ್ಕಂಥ ವಿಚಾರವನ್ನ ನಾವು ತುಂಬಾ ಚೆನ್ನಾಗಿ ತಿಳ್ಕೊಳ್ಳೋಕೆ ಅವಕಾಶ ಮಾಡ್ಕೊಟ್ಟಿದ್ದೀರಿ ಗುರುಗಳೇ. ನಮ್ಮ ಗೆಳತಿಯಾಗಿರ್ತಕ್ಕಂಥ ವಿಜಯಲಕ್ಷ್ಮಿ ಅವರು ಕೂಡ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ನಾವು ಈ ಭೂಮಿಯನ್ನ ಬಿಟ್ಟು ಪ್ರಯಾಣಿಸುವಾಗ ನಾವೇ ಪ್ರಯಾಣಿಸ್ಲಿ ಅಥವಾ ನಮ್ಮ ಬಂಧು ಬಾಂಧವರು, ಬಂಧು ಮಿತ್ರರು ಯಾರೇ ಹೋದ್ರು ಕೂಡ ನಾವು ದುಃಖವನ್ನ ಪಡಬಾರ್ದು, ಸಂತೋಷದಿಂದ ಅವ್ರಿಗೆ ಒಳ್ಳೆಯ ರೀತಿಯಲ್ಲಿ ಆರೈಸಿ ಧ್ಯಾನ ಮಾರ್ಗದಲ್ಲಿ ಅವರನ್ನ ನಾವು ಆತ್ಮ ಪ್ರಯಾಣ ಮಾಡ್ಲಿಕ್ಕೆ ಕೊಟ್ಟಾಗ ಅವ್ರಿಗೂ ಒಂದು ಆತ್ಮಕ್ಕೆ ಶಾಂತಿ ಸಿಗುತ್ತೆ, ನಮಗೂ ಕೂಡ ಒಂದು ನೆಮ್ಮದಿ ಸಿಗುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇಷ್ಟೆಲ್ಲವನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಮೇಡಮ್ ರವರಿಗೂ ತಿಳಿಸ್ಕೊಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟಿರ್ತಕ್ಕಂಥ ತಮಗೂ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತಿದ್ದೇನೆ. ಆತ್ಮ ವಂದನೆಗಳು. ಥ್ಯಾಂಕ್ ಯು. ಸುನಂದಾ ಮೇಡಮ್. ಹಲೋ, ನಮಸ್ತೆ. ನಮಸ್ತೆ ಮಾಸ್ಟರ್ಸ್ ಎಲ್ರಿಗೂ. ನಮಸ್ತೆ. ಸರ್ ನಮಸ್ತೆ. ನಾನು ಇವತ್ತು ಪ್ರವಚನ ಮಾಡಿದಂತಹ ವಿಜಯಲಕ್ಷ್ಮಿ ಮೇಡಮ್ ಅವರ ಗೆಳತಿ ನಾವು ವಿಜಯಲಕ್ಷ್ಮಿ ಮೇಡಮ್ ಹಾಗೂ ನಾನು ಒಂದೇ ಕಡೆ ಕೆಲಸ ಮಾಡತಕ್ಕಂತಹ ವ್ಯಕ್ತಿಗಳು. ಈ ಮಹಾವತಾರ್ ಫೌಂಡೇಶನ್ಗೆ ನನ್ನನ್ನು ಪರಿಚಯ ಮಾಡಿದಂತಹ ವಿಜಯಲಕ್ಷ್ಮಿ ಮೇಡಮ್ ಅವರಿಗೆ ಮೊಟ್ಟ ಮೊದಲ ಬಾರಿಗೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ಒಂದು ಮಹಾವತಾರ್ ಫೌಂಡೇಶನ್ ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಎಲ್ರಿಗೂ ನನ್ನ ಬೆಳಗಿನ ಶುಭೋದಯಗಳು. ಹಾಗೂ ಈಗ ನಾವೇ ನಮ್ಮ ಜೀವನವನ್ನ ನಾವೇ ಪಡ್ಕೊಂಡ್ ಬಂದಿರ್ತೀವಿ, ಅದನ್ನ ಕೇಳ್ಕೊಂಡ್ ಬಂದಿರ್ತೀವಿ. ಈ ಭೂಮಿಗೆ ಬಂದ್ಮೇಲೆ ಚಡಪಡಿಸ್ತಾ ಇರ್ತೇವೆ, ಇದೇ ಭಗವಂತ ಇಂಥದ್ ಕೊಟ್ಬಿಟ್ನಲ್ಲ, ಕಷ್ಟ ಬಂದಾಗ ಅಂದ್ಕಂತೀವಿ, ಇಂಥದ್ ಕೊಟ್ಬಿಟ್ನಲ್ಲ ಅಂತ ಅಂದ್ಕಂತ ಇರ್ತೀವಿ. ಆ ಸತ್ಯವನ್ನ ತಿಳಿಸ್ಕೊಟ್ಟಂತಹ ನನ್ನ ಗೆಳತಿ ವಿಜಯಲಕ್ಷ್ಮಿ ಮೇಡಮ್ ಅವರಿಗೆ ನನ್ನ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಸರ್. ರೈಟ್. ದೀಪಾ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ ಆಲ್ ಮಾಸ್ಟರ್ಸ್. ಮೇಡಮ್, ನಂದೊಂದು ಕ್ವಶನ್ ಏನು ಅಂತ ಅಂದ್ರೆ, ಈಗ ದೇಹ ಬಿಟ್ಮೇಲೆ ನೀವು ದೇಹದ ಅಂಗಗಳನ್ನ ನೀವು ಇದನ್ ಮಾಡ್ಬಾರ್ದು, ದಾನ ಮಾಡ್ಬಾರ್ದು, ಮತ್ತೆ ಹಾಸ್ಪಿಟಲ್ಗಳಿಗೆಲ್ಲ ಕೊಡ್ಬಾರ್ದು ಅನ್ನೋ ರೀತಿಯಲ್ಲಿ ಹೇಳಿದಿರಲ್ಲ ಮೇಡಮ್. ಈಗ ಕಣ್ಣು ಅನ್ನೋದು ನೇತ್ರದಾನ ಮಹಾದಾನ ಅಂತ ಹೇಳ್ತಾರೆ. ಯಾರಿಗಾದ್ರೂ ಒಂದು ಏನಾದ್ರೂ ಸಮಸ್ಯೆ ಇದ್ದಾಗ ಒಬ್ಬೊಬ್ರು ಅವ್ರ ಫ್ಯಾಮಿಲಿಲಿ ಏನಾದ್ರೂ ಆದ್ರೆ, ಕಿಡ್ನಿ ಏನಾರ ಪ್ರಾಬ್ಲಮ್ ಆದ್ರೆ ಫ್ಯಾಮಿಲಿಯಲ್ಲಿ ಕಿಡ್ನಿ ಎಲ್ಲ ಕೊಡ್ತಾರಲ್ಲ ಮೇಡಮ್. ಈಗ ದೇಹ ಹೋದ್ಮೇಲೆ ಕೆಲವೊಬ್ಬೊಬ್ರದ್ದು ಏನಾದ್ರೂ ಇಂಪಾರ್ಟೆಂಟ್ ಆರ್ಗನ್ಸ್ ಏನಾದ್ರೂ ಇದ್ರೆ ಅದನ್ನ ದಾನ ಮಾಡ್ತಾರೆ. ಈಗ ಆಧ್ಯಾತ್ಮದ ವಿಷಯದಲ್ಲಿ ಬಂದಾಗ ನೀವು ಯಾವ್ದನ್ನು ಕೊಡ್ಬಾರ್ದು ಅಂತ ಹೇಳಿದಿರಲ್ಲ ಮೇಡಮ್, ನಂಗೆ ಅದಕ್ಕೆ ಸ್ವಲ್ಪ ಕ್ಲಾರಿಟಿ ಬೇಕಿತ್ತು. ಮೇಡಮ್, ಇದು ನಾನ್ ಹೇಳಿರೋ ವಿಷಯ ಅಲ್ಲ ಮೇಡಮ್, ಪತ್ರಿಜಿ ಗುರುಗಳೇ ಹೇಳಿರ್ತಕ್ಕಂಥ ವಿಷಯ. ಯಾಕಂದ್ರೆ ನಾವು ಊರ್ಧ್ವಲೋಕದಿಂದನೇ ಓದ್ ತಿಂಗಳಲ್ಲಿ ಕೊಟ್ಟಂತ ಸೆಷನ್ ಅಲ್ಲಿ ಹೇಳಿದ್ವಲ್ಲ ಮೇಡಮ್, ಇಂತಿಂತ ಅಂಗಗಳನ್ನ ಅಚ್ಚುಗಳೆಲ್ಲ ಹಾಕಿ ತಯಾರು ಮಾಡಿ ಅದ್ರಲ್ಲಿ ಅವುಗಳನ್ನ ನಾವು ಇಲ್ಲಿ ವಾಪಸ್ ಕೊಡಕ್ ನಮಗೇನ್ ಹಕ್ಕಿದೆ ಮೇಡಮ್? ನಾವು ಬೇರೆಯವರಿಂದ ಎರವಲಾಗಿ ಪಡ್ಕೊಂಡ್ ಬಂದಂತ ವಸ್ತುವನ್ನ ನಾವ್ ಇನ್ನೊಬ್ರಿಗೆ ಸುಮ್ನೆ ಕೊಟ್ಬಿಟ್ರೆ ನಮ್ಮದೇ ಈಗ ನಾವು ಭೌತಿಕದಲ್ಲಿ ಇರ್ತಕ್ಕಂಥದ್ದು ನಾವು ಇನ್ನೊಬ್ರಿಂದ ಏನಕ್ಕೋ ಬೇಕು ಅಂತ ಇಸ್ಕೊಂಬಂದಿರ್ತೀವಿ. ಅದನ್ನ ಉಪಯೋಗಿಸ್ಕೊಂಡು ಅವರಿಗೆ ಗೊತ್ತಿಲ್ದಂಗೆ ಇನ್ನೊಬ್ರಿಗೆ ನಾವ್ ಎರವಲ್ ಕೊಟ್ರೆ ನಮ್ಗೆ ಈ ನಮಗೆ ಹೆಂಗ್ ಅನ್ಸ್ತದ ಮೇಡಮ್? ನಮ್ಗೆ ಅಲ್ಲ ಮೇಡಮ್, ಕಣ್ಣು ದಾನ ಮಾಡೋದು ಒಂದು ಶ್ರೇಷ್ಠ ಅಲ್ವಾ ಮೇಡಮ್? ಈಗ ನಾವ್ ಸುಮ್ನೆ ಅದನ್ನ ಮಣ್ಣಾಗಿ ಹೋಗಿಸ್ಬಿಡ್ತೀವಿ, ಇದು ಬೆಂಕಿಯಲ್ಲಿ ಅದನ್ನ ಕರಗಿಸ್ಬಿಡ್ತೀವಿ ಅಲ್ಲ. ಸೊ ಅದ್ರ ಬದ್ಲು ಇನ್ನೊಬ್ರಿಗೆ ಕೊಟ್ರೆ ಅವ್ರು ನೋಡ್ತಾರಲ್ಲ ಮೇಡಮ್. ಅದಕ್ಕೆ ನಂದೊಂದ್ ಕ್ವಶನ್ ಇತ್ತು, ಅದು ಕರೆಕ್ಟ್ ಹೋದಲ್ಲ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಆಧ್ಯಾತ್ಮಿಕ ವಿಷಯಕ್ಕೆ ಬಂದಾಗ ನಾವು ದೇಹದಲ್ಲಿರುವ ಭಾಗಗಳನ್ನ ದಾನ ಮಾಡ್ಬೇಕೋ ಮಾಡ್ಬಾರ್ದು ಅನ್ನೋದು ನನ್ ಪ್ರಶ್ನೆ ಇತ್ತು ಮೇಡಮ್, ಅಷ್ಟೇ. ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಆಧ್ಯಾತ್ಮದಲ್ಲಿ ಈಗ ಹೆಜ್ಜೆ ಇಟ್ಟಿರೋದು ಅಷ್ಟೇನೆ. ಅದು ಸರಿನೋ ತಪ್ಪೋ ನಂಗೆ ಗೊತ್ತಿಲ್ಲ, ಅದಕ್ಕೆ ಕ್ಲಾರಿಟಿ ಬೇಕಿತ್ತು ಮೇಡಮ್ ಅದೊಂದು. ಮತ್ತೆ ಇನ್ನೊಂದು, ಮನುಷ್ಯನ ದೇಹ ಸತ್ತೋದ್ಮೇಲೆ ಐದು ಅಂಗಗಳಿದೆಯಲ್ಲ, ಐದು ಉದಾನಗಳಿದೆಯಲ್ಲ ಮೇಡಮ್, ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ ಅಂತ. ಒಂದೊಂದು ಭಾಗದಿಂದನೂ ಇದು ಜೀವ ಹೋಗ್ತಾ ಇರುತ್ತಂತೆ. ಇದು ಮನುಷ್ಯ ಸತ್ತ ತಕ್ಷಣ ನಾವ್ ಏನೇ ಮಾತಾಡಿದ್ರು ಏನಾದ್ರೂ ನಾವ್ ಮಾತಾಡ್ತಾ ಇದ್ರು ಅದನ್ನೆಲ್ಲ ಕೇಳಿಸ್ಕೊಂತಾ ಇರುತ್ತಂತೆ. ಈಗ ಜೀವ ಹೋದ ತಕ್ಷಣ ಮನುಷ್ಯಂದು ಈಗ ಯಾರಾದ್ರೂ ಒಬ್ರು ಮಾತಾಡ್ತೀವಿ 12 ಗಂಟೆ ಇರುತ್ತಂತೆ ಮೇಡಮ್. ಅದು ಒಂದೊಂದು ಭಾಗದಿಂದ ಜೀವ ಹೋಗುತ್ತೆ ಅಂತ ಹೇಳ್ತಾರೆ, ಅದು ನಿಜಾನಾ ಮೇಡಮ್? ಅದು ನಿನ್ನೆನೆ ಗುರುಗಳು ಹೇಳಿದ್ರು ಮೇಡಮ್, ಲಾಸ್ಟ್ಗೆ ಜೀವ ಪ್ರಾಣ ಶಕ್ತಿ ಕಡೆ ಆಗೋದು ಮೆದುಳಲ್ಲಿ ಅಂತ ಹೇಳ್ಬಿಟ್ಟು. ಇವು ಪಂಚವಾಯುಗಳು, ಪಂಚ ಉಪವಾಯುಗಳು ಕೂಡ ಇದಾವೆ ಮೇಡಮ್. ಈ ದೇಹ ಕೊಳಿಲಿಕ್ಕೂ ಕೂಡ
ಧನಂಜಯ ಅಂತಕ್ಕಂಥ ಉಪವಾಯು ಸಹಾಯ ಮಾಡುತ್ತೆ ಅನ್ನೋದನ್ನ ಈಗಾಗ್ಲೇ ಮನೋರಮಾ ಮೇಡಮ್ ಕ್ಲಾಸ್ ಅಲ್ಲಿ ಹೇಳಿದ್ರು ಮೇಡಮ್, ನೀವು ಗಮನಿಸಿದೀರಾ ಅನ್ಕೋತೀನಿ ನಾನು. ದೇಹದ ಅಂಗಗಳನ್ನ ದಾನ ಕೊಡೋ ಹಾಗಿಲ್ಲ ಅನ್ನೋದು ಪತ್ರಿಜಿ ಗುರುಗಳ ಒಂದು ಸ್ಪೀಚ್ ಅಲ್ಲೇ ನಾನು ಕೇಳಿದ್ದು ಕೂಡ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಗುರುಗಳು ಹೇಳ್ಬೋದು ಗುರುಗಳೇ. ರೈಟ್. ಅಂದ್ರೆ ಏನಾಗತ್ತಂದ್ರೆ ಈ ಎಲ್ಲಾ ಅಂಗಗಳು ಹಾಸ್ಟೆಲ್ ದೇಹದಲ್ಲಿ ಭಾಗವಾಗಿ ರೆಡಿ ಆಗತ್ತೆ. ಹಾಸ್ಟೆಲ್ ದೇಹ ನಮ್ಮ ನಿಜವಾದ ಈ ಭೌತಿಕ ದೇಹ ಎರಡು ಒಂದೇ. ಈ ಭೌತಿಕ ದೇಹ ಬರಕ್ ಮುಂಚೆನೆ ಈ ಭೌತಿಕ ದೇಹ ಹೇಗಿರ್ಬೇಕು, ಯಾವ ರೀತಿಯಲ್ಲಿ ಇರ್ಬೇಕು, ಯಾವ ಅಂಗ ಯಾವ ರೀತಿಯಲ್ಲಿ ಇರ್ಬೇಕು, ಪ್ರತಿಯೊಂದು ನಿರ್ಣಯ ಆಗೋದು ಹಾಸ್ಟೆಲ್ ಪ್ರಪಂಚದಲ್ಲಿ. ಅಂದ್ರೆ ನಮಗೂ ನೇರವಾಗಿ ಕಾರಣ ಪ್ರಪಂಚದಿಂದ, ಕಾರಣ ಲೋಕದಿಂದ ನಾವು ಹಾಸ್ಟೆಲ್ ಲೋಕಕ್ಕೆ ಬರ್ತೀವಿ. ಕಾರಣ ಲೋಕದಲ್ಲಿ ನಮ್ಮ ಜನ್ಮ ಕಾರಣಗಳನ್ನ ನೋಡ್ಕೊಂತೀವಿ. ಜನ್ಮ ಕಾರಣಗಳ ಪ್ರಣಾಳಿಕೆ ಮಾಡ್ಕೊಂತೀವಿ. ಜನ್ಮನು ಪ್ರಣಾಳಿಕೆ ಮಾಡಿಕೊಂಡು ಅಲ್ಲಿಂದ ಆ ಕಾರಣ ದೇಹ ಧರಿಸಿ ಮತ್ತೆ ಕೆಳಗಡೆ ಬರುವಾಗ ಹಾಸ್ಟೆಲ್ ಪ್ರಪಂಚಕ್ಕೂ ಹಾಸ್ಟೆಲ್ ದೇಹ ಬರುವಾಗ ಹಾಸ್ಟೆಲ್ ಪ್ರಪಂಚದಲ್ಲಿ ಹಾಸ್ಟೆಲ್ ದೇಹವನ್ನು ಧರಿಸ್ತೀವಿ. ಹಾಸ್ಟೆಲ್ ದೇಹ ಸೂಕ್ಷ್ಮ ಶರೀರದಲ್ಲಿ ಎಲ್ಲ ಅಂಗಗಳಂದ್ರೆ ಸುಮಾರು ಹೇಳ್ಬೇಕಂದ್ರೆ ಒಂದು 25 ಅಂಗಗಳು ನಾವು ಸರಿಪಡಿಸ್ಕೊಂತೀವಿ, ಎಲ್ಲ ಸೇರಿಸ್ಕೊಂತೀವಿ. ಈ 25 ಅಂಗಗಳನ್ನೋದು ಪ್ರತಿಯೊಂದು ಪಂಚ ಇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು, ಮತ್ತೆ ಜೊತೆಗೆ ನಮ್ಮಲ್ಲಿರುವಂತ ಇನ್ನ ವಿಧ ಏನೇನು ವಿಷಯಗಳು ಬೇಕೋ ನಮ್ಮ ಈ ಜೀವನ ಮಾಡಕ್ಕೆ ಭೂಮಿ ಮೇಲೆ ಪ್ರತಿಯೊಂದು ನಾವು ಅಲ್ಲೇ ಏರ್ಪಾಡು ಮಾಡ್ಕೊಂಡು ಬರ್ತೀವಿ. ಜೊತೆ ಖಂಡಿತವಾಗಿ ನಿಮ್ಮ ಮನಸ್ಸಿರತ್ತೆ. ಮನಸ್ಸಲ್ಲಿ 4 ಭಾಗಗಳಿರ್ತದೆ ಮತ್ತೆ ಅಲ್ವಾ? ಆ ರೀತಿಯಲ್ಲಿ 4 ಭಾಗಗಳಂದ್ರೆ ಅಹಂಕಾರ, ಮನೋ ಅಹಂಕಾರ, ಚಿತ್ತ ಮತ್ತೆ ಬುದ್ಧಿ, ಇವೆಲ್ಲ ಇರ್ತದೆ. ಈ ರೀತಿಯಲ್ಲಿ ಎಲ್ಲಾ ಸೇರಿಸಿದ್ರೆ 25 ಅಂಗಗಳು ನಾವು ಅಲ್ಲೇ ಏರ್ಪಾಟ್ ಮಾಡ್ಕೊಂಡು ಬರ್ತೀವಿ. ಅಂದ್ರೆ ನಮ್ಮ ಕೈ ಹೆಂಗಿರ್ಬೇಕು, ಕಾಲು ಹೆಂಗಿರ್ಬೇಕು. ಕೈ ಸ್ವಲ್ಪ ವಂಕರವಾಗಿ ಅಂದ್ರೆ ಏನಾದ್ರೂ ಸ್ವಲ್ಪ ತೊಂದರೆ ಆಗ್ಬೇಕಾ, ಇಲ್ಲ ಕೈ ಕಾಲು ಚೆನ್ನಾಗಿರ್ಬೇಕಾ, ಇಲ್ಲ ಅಂದ್ರೆ ನಮ್ಗೆ ಕಣ್ಣುಗಳು ಕಾಣಿಸ್ಬೇಕಾ, ಕಣ್ಣುಗಳು ಕಾಣಿಸ್ಬಾರ್ದಾ, ಪ್ರತಿಯೊಂದು ಅಲ್ಲಿ ನಿರ್ಣಯ ಆಗತ್ತೆ. ಅದಕ್ಕೋಸ್ಕರನೇ ಇದು ನಮ್ಮ ಪತ್ರಿಕೆ ಗುರುಗಳಾಗ್ಬೋದು ಯಾರಾದ್ರೂ ಹೇಳ್ತಾ ಇದಂದ್ರೆ ಅದಕ್ಕೆ ಅರ್ಥ ಏನಂದ್ರೆ ಇವೆಲ್ಲ ನಾವು ಮೇಲೆದಿಂದ ನಿರ್ಣಯ ಮಾಡ್ಕೊಂಡು ಬಂದಿರುವಂಥದ್ದು, ಇನ್ನೊಬ್ರು ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅದು ನಿರ್ಣಯ ಆಗೋದು ಮೇಲೆ, ಅಲ್ಲಿ ಆಯ್ಕೆ ಮಾಡ್ಕೊಂಡೋದು ಮೇಲೆನೆ. ನಾವು ಇಲ್ಲಿ ಏನೋ ಅಂದ್ರೆ ನಮ್ಮ ಮಾತೃ ಗರ್ಭದಲ್ಲಿ ಏನೋ ಅನ್ಕೊಂತೀವಿ ಅಷ್ಟೇ. ಇದು ಹೇಗಿರ್ತದೆ ಅಂದ್ರೆ ಒಂದು ಬ್ಲೂ ಪ್ರಿಂಟ್, ಒಂದು ಡಿಸೈನ್, ಒಂದು ಆರ್ಕಿಟೆಕ್ಟ್ ಡಿಸೈನ್ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಡಿಸೈನ್ ಅನ್ನೋದು ಈಗಾಗಲೇ ಆಗೋಗಿದೆ. ಎಲ್ಲಿ? ಹಾಸ್ಟೆಲ್ ಪ್ರಪಂಚದಲ್ಲಿ ಆಗೋಗಿದೆ. ಇಲ್ಲಿ ಬಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಬಿಲ್ಡಿಂಗ್ ಕಟ್ತಾರೆ ಅಷ್ಟೇ. ಬಿಲ್ಡಿಂಗ್ ಕಟ್ಟೋದಂದ್ರೆ ನಿಮ್ಮ ದೇಹವನ್ನು ಈ ಭ್ರೂಣದಿಂದ ಒಂದು ದೇಹ ನಿರ್ಮಿತ ಆಗತ್ತೆ ಅಷ್ಟೇ. ಸೊ ಅದಕ್ಕೋಸ್ಕರ ಪ್ರತಿ ನಿರ್ಣಯ ಅನ್ನೋದು ಹಾಸ್ಟೆಲ್ ಪ್ರಪಂಚದಲ್ಲಿ ಆಗಿರ್ತದೆ. ಅದು ನಾವು ಇಲ್ಲಿ ಒಂದು ಅವಯವ ಅನ್ನೋದು ನಿರ್ಮಿತ ಆಗತ್ತೆ. ಆದ್ರೆ ಹೇಗೆ ನಿರ್ಮಿತ ಆಗ್ಬೇಕು ಅಂತಂದ್ರೆ ಈಗಾಗಲೇ ಅದಕ್ಕೂ ತಕ್ಕ ಡಿಸೈನು ಆಲ್ರೆಡಿ ಹಾಸ್ಟೆಲ್ ಪ್ರಪಂಚದಲ್ಲಿ ಆಗಿದೆ. ಅದಕ್ಕೋಸ್ಕರ ನಮ್ಮ ಕಿವಿ ಹೇಗಿರ್ಬೇಕು, ಕಣ್ಣು ಹೇಗಿರ್ಬೇಕು, ಮೂಗು ಹೇಗಿರ್ಬೇಕು, ಈ ಮುಖ ಹೇಗಿರ್ಬೇಕು, ನಮ್ಮ ದೇಹ ಹೇಗಿರ್ಬೇಕು, ಸೌಂದರ್ಯ ಇರ್ಬೇಕಾ, లేదా ಕಪ್ಪದಾಗಿರ್ಬೇಕಾ, ಕೆಂಪಾಗಿರ್ಬೇಕಾ, ಪ್ರತಿಯೊಂದು ನಿರ್ಣಯ ಆಗಿರ್ತದೆ. ಈ ರೀತಿಯಲ್ಲಿ ಆಗುವಾಗ ನಾವು ಯಾವುದೇ ಹಕ್ಕಿಲ್ಲ ಈ ದೇಹದ ಮೇಲೆ ನಾವು ನಮ್ಮಿಷ್ಟ ಪ್ರಕಾರ ಮಾಡಕ್ಕೆ ಅಂತ ಹೇಳಿರುವಂತ ವಿಷಯ. ಅದನ್ನ ಅರ್ಥ ಮಾಡಿಕೊಂಡು ಅದೇ ರೀತಿಯಲ್ಲಿ ನಾವು ಮುಂದುವರಿಸಬಹುದು. ಓಕೆ, ರೈಟ್. ಥ್ಯಾಂಕ್ ಯು. ರೈಟ್. ನಾನು ಯಾಕೆ ಕೇಳಿದೆ ಅಂದ್ರೆ ನಾನು 15 years ಬ್ಯಾಕ್ ನಾನು ಐ ಕ್ಯಾಂಪ್ ನಡೆದಿತ್ತು ಗುರುಜಿ. ನಾನು ಅಲ್ಲಿ ಒಂದು ಫಾರಮಿಗೆ ಸೈನ್ ಮಾಡಿದ್ದೆ ನಾನು. ಅದಕ್ಕೋಸ್ಕರ ನಂಗೆ ಈ ಕ್ವಶನ್ ಬಂತು ಗುರುಜಿ. ಹಕ್ಕು ಇಲ್ಲ ನಮ್ಗೆ. ಇರ್ತೀವಲ್ಲ ಮೇಡಮ್, ಹಾಗಾಗಿ ಕೊಡೋ ಹಕ್ಕಿಲ್ಲ ಮೇಡಮ್ ನಮ್ಗೆ. ನಾವು ಬೇರೆಯವರಿಂದ ಇಸ್ಕೊಂಡ್ ಬಂದಿದ್ದೀವಿ ಹಾಸ್ಟೆಲ್ ಪ್ರಪಂಚದಿಂದ, ಹಾಗಾಗಿ ಕೊಡೋ ಹಕ್ಕಿಲ್ಲ. ರೈಟ್. ಥ್ಯಾಂಕ್ ಯು ಮೇಡಮ್, ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರ, ಮಾತಾಡಿ. ನಮಸ್ಕಾರ ವಿಜಯಲಕ್ಷ್ಮಿ ಮೇಡಮ್. ನಮಸ್ತೆ. ಅತಿ ಆಳವಾದಂತ ವಿಷಯವನ್ನ ತಿಳಿಸ್ಕೊಟ್ಟಿದ್ದೀರಾ. ನಾವು ಈ ಭೂಮಿ ಬರ್ಬೇಕಾದ್ರೆ ಜನ್ಮ ಪಡೆಯೋದು ನಾವೇ, ಅದನ್ನೆಲ್ಲ ಅನ್ನೋದು ತಾವು ಸಂಬಂಧಿಕರು ಯಾವ ರೀತಿ ಇರಬೇಕು ಏನನ್ನೋದನ್ನೆಲ್ಲ ತಾವು ಸವಿಸ್ತಾರವಾಗಿ ಹೇಳಿದ್ರಿ. ಆಮೇಲೆ ನಮ್ಮ ಈ ಧನ್ವಂತರಿ ತಂಡ ಕರ್ತವ್ಯ ಏನು, ಆಮೇಲೆ ಅವರು ಯಾವ್ಯಾವ ರೀತಿಯಿಂದ ಕೆಲಸಗಳನ್ನ ಮಾಡ್ತಾರ, ಅದರಲ್ಲಿರುವಂತಹ 3 ಭಾಗಗಳನ್ನು ಕೂಡ ತಾವು ಹೇಳಿದ್ರಿ.
ಇದಕ್ಕೆಲ್ಲ 3ನೇ ತಂಡ, 2ನೇ ತಂಡ, 1ನೇ ತಂಡ ಕಾರ್ಯಗಳು ಕೂಡ ತಾವು ತುಂಬಾ ಚೆನ್ನಾಗಿ ವಿವರಿಸಿ ಹೇಳಿದ್ರಿ. ಅದನ್ನ ವಿಶ್ವಕರ್ಮದ ಗ್ರಂಥದಲ್ಲಿಯೇ ನಮ್ಮ ಜನ್ಮದ ಬಂಧು ಬಳಗದವ್ರ ಪರಿಚಯ ಆಗತ್ತಂತ ಅದನ್ನ ಕೂಡ ಹೇಳಿದ್ರಿ. ಆಮೇಲೆ ಇದಕ್ಕೆಲ್ಲ ಮತ್ತೆ ಇನ್ನೊಮ್ಮೆ ನಾವು ಜನ್ಮವನ್ನು ತೆಗೆದುಕೊಳ್ಬೇಕಾದ್ರೆ 3ನೇ ತಂಡದ ಮುಖ್ಯಸ್ಥರಾದಂತಹ ಮಾರ್ಕಂಡೇಯ ಮಹರ್ಷಿಯವರಿಂದ ತಿಳ್ಕೊಳ್ಬೇಕನ್ನೋದನ್ನು ಕೂಡ ಹೇಳಿದ್ರಿ. ಆಮೇಲೆ ಈಗಾಗಲೇ ನಾನು ಒಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡಿದ್ದೆ, ಅದನ್ನ ನಮ್ಮ ದೀಪಾ ಮೇಡಮ್ ಅವ್ರು ಕೇಳ್ಬಿಟ್ರು. ಅದ್ರ ಬಗ್ಗೆ ತಿಳ್ಕೊಂಡೆ. ಆಮೇಲೆ ಈಗ ಹುಟ್ಟು ಸಾವು ಅನ್ನೋದು ಸಹಜ ಮೇಡಮ್. ಆದ್ರೆ ನಾವು ಹುಟ್ಟಿದ ತಕ್ಷಣ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಕೈ ಕಾಲೆಲ್ಲ ಕಟ್ಟಿ ಬಿಡ್ತಾರೆ, ಮೂಗಿನಲ್ಲಿ ಅರಳಿ ಇಡ್ತಾರೆ. ಹುಟ್ಟಿದ ತಕ್ಷಣ ಏನಾಗತ್ತೆ ಅಂದ್ರೆ ನಾವು ಮಾಡಿದ ಕರ್ಮಗಳೆಲ್ಲ ಕಡಿಮೆ ಆಗುತ್ತೋ ಅಥವಾ ಏನ್ ಹೆಚ್ಚಾಗುತ್ತೋ ಅನ್ನೋದು ಗೊತ್ತಾಗ್ತದೆ. ಆಮೇಲೆ ಆ ಬೆಳ್ಳಿ ದಾರವನ್ನು ಕಟ್ ಮಾಡ್ತಾರೆ, ಅದೆಲ್ಲ ಎದಕ್ಕನ್ನೋದನ್ನ ಗೊತ್ತಾಗೋದಿಲ್ಲ. ಆಮೇಲೆ ಇದನ್ನ ಏನ್ ಮಾಡ್ತಾರೆ, ಮೊನ್ನೆ ರೀಸೆಂಟ್ ಆಗಿ ನಮ್ಮ ಪರಿಚಯಸ್ತ್ರ ಅಗ್ದಿ ಕೇವಲ ಎಜುಕೇಟೆಡ್ ಪರ್ಸನ್ ಅವ್ರು ತಮ್ಮ ದೇಹದಾನವನ್ನ ಮಾಡಿದ್ರು. ದೇಹದಾನದಲ್ಲಿ ಕಣ್ಣು ಸತ್ಯದ 6 ತಾಸಿನಲ್ಲಿ ಜೀವಂತವಾಗಿರುತ್ತೆ, ಅದು ಇನ್ನೊಬ್ರಿಗೆ ಅನುಕೂಲ ಆಗತ್ತೆ ಅನ್ನುವಂತ ಉದ್ದೇಶದಿಂದ ಅದ ಕಣ್ಣು ಶ್ರೇಷ್ಠ ದಾನ, ಎಲ್ಲಾ ದಾನಗಳಲ್ಲಿ ಕಣ್ಣೇ ಶ್ರೇಷ್ಠ ದಾನ ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಪುನೀತ್ ರಾಜ್ಕುಮಾರ್ ಕೂಡ ಅವ್ರು ಕೂಡ ತನ್ನ ದೇಹದಾನವನ್ನು ಮಾಡಿದ್ರು. ಆಮೇಲೆ ಇನ್ನೇನ್ ಹೇಳ್ತಾರಂದ್ರೆ, ಈಗ ನಾವ್ ಯಾವುದೇ ಒಂದು ಕಿಡ್ನಿ ಒಬ್ರಿಗೆ ಇರೋದಿಲ್ಲ, ಕಿಡ್ನಿ 20 ವರ್ಷ 25 ವರ್ಷ ಇರ್ಲಾರ್ದು ಒಂದೇ ಕಿಡ್ನಿಲಿ ಜೀವನ ಸಾಗಿಸ್ತಾ ಇರ್ತಾರೆ. ಅಂಥವ್ರಿಗೆ ಸಹಿತ ಇದು ಕೊಡ್ತಾರೆ. ಇದೇನು ಉತ್ತಮನೋ ಏನ್ ಮೇಡಮ್, ಇದು ಗೊತ್ತಾಗ್ತಾ ಇಲ್ಲಲ್ಲ ಇದು. ಮೇಡಮ್ ಈಗಷ್ಟೇ ದೀಪಾ ಮೇಡಮ್ ಕ್ವಶನ್ಗೆ ಗುರುಗಳು ಮತ್ತೆ ನಾನು ಕೂಡ ಅವ್ರು ಕೇಳಿದ ಪ್ರಶ್ನೆನೆ ನನಗೂ ಇದು ಬಂತು. ಮೇಡಮ್ ಕೊಡಬಾರ್ದು ಅಂತ ಹೇಳಿ, ಅದು ಯಾಕಂದ್ರೆ ನಾವು ಹಾಸ್ಟೆಲ್ ಲೋಕದಲ್ಲಿ ಎರವಲು ಪಡ್ಕೊಂಡ್ ಬಂದಿರ್ತೀವಿ ಮೇಡಮ್. ಇದೇ ಮಾಹಿತಿ ತಿಳ್ಕೊಬೇಕಾದ್ರೆ ಧನ್ವಂತರಿ ಮಹರ್ಷಿಗಳು ಅವೆಲ್ಲ ಅವ್ರ ನಿರ್ದೇಶನದಲ್ಲಿನೇ ಅಚ್ಚುಗಳು ಹಾಕಿ ಈ ತರ ಅಂಗಗಳನ್ನೆಲ್ಲ ತಯಾರು ಮಾಡಿರ್ತಾರ ಅನ್ನೋದು ತಿಳ್ಕೊಂಡ್ವಿ ಮೇಡಮ್. ನಂತರ ಅದರ ಓರೆಕೋರೆಗಳನ್ನ ತಿದ್ದಿ ದೇಹಕ್ಕೆ ಜಾಯಿಂಟ್ ಮಾಡ್ತಕ್ಕಂಥದ್ದು ಸುಶ್ರುತ ಅಂತಕ್ಕಂಥ ಮಹರ್ಷಿಗಳು ಅನ್ನೋದು ಬಗ್ಗೆನೂ ಜ್ಞಾನ ಬಂದಿದೆ ಮೇಡಮ್ ಈಗಾಗ್ಲೇ. ಅದರಿಂದ ನಾವು ಎರವಲು ಪಡ್ಕೊಂಡಂತ ವಸ್ತುವನ್ನ ನಾವು ಇನ್ನೊಬ್ರಿಗೆ ಅವ್ರಿಗೆ ತಿಳಿದನೆ ಕೊಡೋದ್ರಲ್ಲಿ ನಮ್ಮದು ಯಾವ ಹಕ್ಕಿದೆ ಮೇಡಮ್ ನಮ್ಗೆ? ಅದರಿಂದ ಕೊಡೋದು ಈಗ ಮೇಡಮ್ ಇಲ್ಲಿ ಇಡೀ ಭೂಮಿಯಲ್ಲಿ ಇರ್ತಕ್ಕಂಥ ಜನಸಂಖ್ಯೆಯಲ್ಲಿ ಧ್ಯಾನಕ್ಕೆ ಬಂದಿರೋರು ಕೇವಲ 10% ಜನ. ಅವರಾದ್ರೂ ಕೂಡ ಜ್ಞಾನ ಪಡಿತಾ ಹೋಗೋದ್ರಿಂದ ನಾವು ಉನ್ನತ ಲೋಕದಲ್ಲಿ ಇರ್ತಕ್ಕಂಥ ಬೇರೆ ಲೋಕದಲ್ಲಿ ಇರ್ತಕ್ಕಂಥ ಜ್ಞಾನ ಪಡಿಯಕ್ಕೆ ನಾವು ಸಿದ್ಧರಾಗಿರೋದ್ರಿಂದ ನಾವು ಪಡಿತಾ ಹೋಗೋಣ ಮೇಡಮ್. ಬೇರೆಯವ್ರದ್ದು ಕಂಪೇರ್ ಮಾಡ್ಕೊಳೋದ್ ಬೇಡ ಮೇಡಮ್. ನಾವು ಈ ದೇಹಕ್ಕೆ ಸಂಬಂಧಪಟ್ಟದ್ರ ಬಗ್ಗೆನೆ ಜಾಸ್ತಿ ಚರ್ಚೆ ಮಾಡ್ತಾ ಹೋದ್ರೆ ಮೇಡಮ್, ನಾವು ನಮ್ಮ ಧ್ಯಾನದ ಜ್ಞಾನವನ್ನ ನಾವು ಪೋಲ್ ಮಾಡ್ಕೊಂತಿದೀವಿ ಮೇಡಮ್. ಎನರ್ಜಿ ಲಾಸ್ ಮಾಡ್ಕೋತೀವಿ. ಅವನ್ನೆಲ್ಲ ಬಿಡೋದ್ ಮೇಡಮ್. ನಾವು ಇದ್ರಲ್ಲಿ ಮುಂದುವರಿಯೋದನ್ನ ನೋಡ್ಬೇಕು ನಾವು ಮುಂದೆ. ಅತಿಯಾಗಿ ದೇಹದ ಬಗ್ಗೆನೆ ಅತಿಯಾಗಿ ಚಿಂತನೆ ಮಾಡೋದ್ ಬೇಡ ಮೇಡಮ್. ಆಮೇಲೆ ಇನ್ನೊಂದ್ ಏನಂದ್ರೆ ಮೇಡಮ್, ಇದು ಆ ಬೆಳ್ಳಿ ದಾರವನ್ನ ಕಟ್ ಮಾಡ್ತಾರೆ ಮತ್ತೆ ಇದೆಲ್ಲ ಈ ರೀತಿಯಿಂದ ಮನವಿ ಮಾಡ್ಕೊಂಡ್ ಬಂದಿರ್ತೀವಲ್ಲ ಮೇಡಮ್. ನಾವ್ ಡ್ರಾಮಾ ಮಾಡ್ಬೇಕಾದ್ರೆ ಇಂಥ ಟೈಮಲ್ಲಿ ಇಂಥ ಡೈಲಾಗ್ ಹೇಳ್ಬೇಕು ಅನ್ನೋದನ್ನ ಮರೆತ್ರೆ ನೀನು ನೆನಪು ಮಾಡಪ್ಪ ಅಂತ ಯಾವ ರೀತಿ ಹೇಳಿರ್ತೀವೋ ಅದೇ ರೀತಿ ಅಲ್ಲಿ ಕಾರ್ಯಕರ್ತರಿಗೆ ನಾವು ನಾನು ಸಾವು ಅನ್ನೋದನ್ನ ಜೀವಿತಾವಧಿಯಲ್ಲಿ ಏನಾದ್ರು ಮರ್ತೆ ಅಂತ ಅಂದ್ರೆ ಅಂತ ಸನ್ನಿವೇಶವನ್ನ ನೀವು ಸೃಷ್ಟಿ ಮಾಡಿ ನನಗ್ ನೆನಪು ಮಾಡ್ಬೇಕು ಅಂತ ಹೇಳಿರ್ತಾರೆ ಮೇಡಮ್. ಆ ಸನ್ನಿವೇಶ ಸೃಷ್ಟಿ ಆದ್ಮೇಲೆ ಅವರು ಬೆಳ್ಳಿ ದಾರವನ್ನು ಕಟ್ ಮಾಡ್ತಾರೆ. ಆಮೇಲೆ ಮೇಡಮ್, ಈಗ ನೀವು ಸತ್ಯಪಯಣ ಇಷ್ಟೆಲ್ಲ ಡಿಟೇಲ್ ಆಗಿ ಹೇಳ್ತಾ ಇದ್ದೀರಲ್ಲ, ಇದು ನೀವು ಫಾಲೋ ಮಾಡುವಂತ ಬುಕ್ ಒಂದೇನಾ ಅಥವಾ ಬೇರೆದಿದೆಯಾ? ಇಲ್ಲ ಮೇಡಮ್, ಬುಕ್ ಒಂದೇನೆ. ಅಶ್ವಿನಿ ಮೇಡಮ್ ಕೂಡ ಮೊನ್ನೆ ಕಾಲ್ ಮಾಡಿದಾಗ ಇದೇ ಪ್ರಶ್ನೆ ಕೇಳಿದ್ರು. ಮೇಡಮ್ ಬುಕ್ ನೋಡಿದ್ರೆ ಸಣ್ಣದೈತೆ, ನೀವು 6 ದಿನ ಆದ್ರೂ ಇನ್ನ ಅರ್ಧ ಭಾಗ ಮುಗಿಸಿಲ್ಲ ಅಂತ ಅಂದ್ರು. ಅದೇ ಬುಕ್ ಮೇಡಮ್, ಅದು ಅದೇ ಬೆಳಕಿನಿಂದ ಬೆಳಕಿನೆಡೆಗೆ ಸತ್ಯಪಯಣ, ಅದೇ ಬುಕ್ ಅದು. ಅದನ್ನೇ ಹೇಳ್ತಿರೋದು ನಾನು. ಆದ್ರೆ ವಿಷಯ ಇರೋದು ಕಡಿಮೆ, ಆದ್ರೂ ಸವಿಸ್ತಾರವಾಗಿ ವಿಶ್ಲೇಷಣೆಯಾಗಿ ಹೇಳ್ತಾ ಇದ್ದೀರಿ. ಅದಕ್ಕೆ ನನಗೆ ಏನ್ ಅನಿಸ್ತಂದ್ರೆ, ಈ ಪುಸ್ತಕ ಬಿಟ್ಟು ನೀವು ಬೇರೆ ಬುಕ್ ಅನ್ನ ಇನ್ನೂ ಕೂಡ ಫಾಲೋ ಮಾಡ್ತೀರಾ? ಇಲ್ಲ ಮೇಡಮ್, ಇಲ್ಲ ಮೇಡಮ್, ಇದೇ ಬುಕ್ ನನ್ ಕೈಯಲ್ಲಿ ಇಟ್ಕೊಂಡು ಓದ್ತಾ ಇದ್ದೀನಿ ಮೇಡಮ್. ಇದೇ ಬುಕ್. ಹೌದು ಮೇಡಮ್, ವಿಶ್ಲೇಷಣೆ ಜಾಸ್ತಿ. ಇಲ್ಲ ಮೇಡಮ್, ಗುರುಗಳು ಅದ ವಿಷಯವನ್ನ ಡೀಪ್ ಆಗಿ ಅರ್ಥ ಮಾಡ್ಕೊಂಡು ಅದನ್ನ ಅರ್ಥ ತರ ಹೇಳ್ರಮ್ಮ ಅಂತ ಹೇಳಿದ್ರು. ಆ ನಿರ್ದೇಶನದಲ್ಲಿ ಆತರ ಹೋಗ್ತಾ ಇದ್ದೀನಿ ಅಷ್ಟೇ. ಬಹಳ ಡಿಟೇಲ್ ಆಗಿದೆ, ನೋಡ್ಲಿಕ್ಕೆ ಸ್ವಲ್ಪ ಇದೆ ಚಾಪ್ಟರ್, ಆದ್ರೆ ವಿಷಯ ಸಂಗ್ರಹಣೆ ಚರ್ಚೆ ಬಹಳಷ್ಟು ಅದ್ಭುತವಾದ. ಧನ್ಯವಾದ ಮೇಡಮ್, ಬಹಳಷ್ಟು ಅದ್ಭುತವಾದ. ಇಷ್ಟು 6 ದಿನಕ್ಕೆ
6 ಚಾಪ್ಟರ್ಗಳನ್ನು ಸತತವಾಗಿ ತಾವು ಹೇಳಿದಿರ. ನಿಮ್ಗೆ ಎಷ್ಟು ಕೃತಜ್ಞತೆಗಳನ್ನು ಹೇಳಿದ್ರು ಕೂಡ ಕಡಿಮೆ ಇದೆ. ಧನ್ಯವಾದ ಮೇಡಮ್. ನನ್ಗೆ ಇಲ್ಲಿವರೆಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ನಮ್ಮ ಗುರುಗಳಿಗೆ ಕೂಡ ಅನಂತ ಕೋಟಿ ಧನ್ಯವಾದ ಹೇಳ್ತೀನಿ. ಹಾಗೂ ನಮ್ಮ ನಾಗರಾಜ್ ಗುರುಗಳಿಗೆ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತೆ ಇವತ್ತು ನಂದಾ ಮೇಡಮ್ ಅವರು ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಅವ್ರಿಗೆ ಕೂಡ ಅನಂತ ಧನ್ಯವಾದಗಳು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಮಸ್ತೆ ಗುರು. ಲಕ್ಷ್ಮೀಕಾಂತ್ ಮಾತಾಡಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸರ್, ಈಗ ಮೇಡಮ್ ಅವರು ಹೇಳ್ತಿದ್ರೆ, ತಾವು ಹೇಳ್ತಿದ್ರೆ ಅಂಗಾಂಗಗಳನ್ನ ನಾವು ಅಲ್ಲೇ ಪಡ್ಕೊಂಡ್ ಬಂದಿರ್ತೀವಿ. ಆದರೆ ಇನ್ನೊಂದು, ಅಂಗಾಂಗಗಳನ್ನೆಲ್ಲ ನಾವು ಪಡ್ಕೊಂಡ್ ಬಂದ್ಮೇಲೆ ಯಾವ ತರ ಇರ್ಬೇಕು, ಏನು, ಯಾವಾಗ ಅದು ಇದಾಗುತ್ತೆ ಅಂತೇಳಿ. ಹಾಗಿರುವಾಗ ನಾವು ಹಾರ್ಟ್ ಆಪರೇಷನ್, ಕಿಡ್ನಿ ಆಪರೇಷನ್ ಅಗತ್ಯ ಇದೆಯಾ, ಅಥವಾ ನಮ್ಗೆ ಅದು ಬಂದಿದೆ ನಾವ್ ಅಷ್ಟೇ ಕೇಳ್ಕೊ ಬಂದಿರೋದು ಅಂತ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಟ್ರೀಟ್ಮೆಂಟ್ ಬೇಡವಾ? ಇನ್ನೊಂದು, ದೀಪಾ ಅವ್ರು ಕೇಳಿದ್ದೆ ನನಗೂ ಇತ್ತು. ಸೊ ಅದು ಸಂದೇಹ ಪರಿಹಾರ ಆಯ್ತು. ಮುಂದೆ ಚರ್ಚೆ ಮಾಡೋದು ಬೇಡ ಅಂತ ಮೇಡಮ್ ಅವರು ಇದ್ದಿದ್ರು. ಮತ್ತೆ ಎಲ್ಲಾ ಧರ್ಮದವರು ಅಲ್ಲೇ ಹೋಗ್ತೀವ ನಾವು? ಬರೀ ನಾವು ಹಿಂದೂಸೇ ಹೋಗ್ತೀವ, ಅಥವಾ ಎಲ್ಲಾ ಧರ್ಮದವರು ನಾವು ಇದೇ ತರ ಅನುಭವಿಸ್ಕೊಂಡು ಬೇರೆ ಬೇರೆ ಲೋಕಗಳಿಂದ ಬರ್ತೀವ? ಆ ಜಾತಿ ಮತ ಅದು ಯಾವ ತರ ಧರ್ಮ ಬರ್ತದೆ ಹುಟ್ಟಿನಲ್ಲಿ ಅಂತ ಮೇಡಮ್ ಹೇಳ್ಬೇಕು ಅಂದ್ರೆ ಮೇಡಮ್, ಹಾಸ್ಟೆಲ್ ಅಂತ ಹೇಳಿದಾಗ ಹಾಸ್ಟೆಲ್ ಲೋಕದಲ್ಲಿ ಹೆಣ್ಣು ಗಂಡು ಭೇದ ಇಲ್ಲ, ಜಾತಿ ಧರ್ಮ ಅನ್ನೋದು ಗೊತ್ತೇ ಇರಲ್ಲ. ಅಲ್ಲಿ ಪ್ರಾಣಿ ಪಕ್ಷಿ ಮಾನವ ಎಲ್ಲಾ ಒಂದೇ ಆತ್ಮ. ಅದರಿಂದ ನಾವು ಇಲ್ಲಿ ಭೂಮಿ ಮೇಲೆ ನಾವು ಮಾಡ್ತಕ್ಕಂಥ ಜೀವಿತ ಮೇಡಮ್, ಜೀವನ ಮಾಡ್ತೀವಲ್ಲ, ಆ ಜೀವನದಲ್ಲಿ ಮಾಡ್ತಕ್ಕಂಥ ಏರುಪೇರುಗಳಿಂದ ನಮ್ಮ ಅಂಗಾಂಗಗಳ ವೈಫಲ್ಯ ಉಂಟಾಗ್ತದ ಮೇಡಮ್. ಅದಕ್ಕೋಸ್ಕರ ನೀವು ಹಾಸ್ಪಿಟ್ಲಿಗೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ರಂಗನಾಥ್ ಗುರುಜಿ ಅವರು ಸಮಗ್ರ ಜೀವನ ಶೈಲಿಗೋಸ್ಕರ ಸರ್ಕಸ್ ಮಾಡಿಸ್ತಾ ಇದಾರೆ ಮೇಡಮ್. ಎಲ್ಲರೂ ಕೂಡ ಈ ರೀತಿ ಜೀವನ ಮಾಡಿ, ಇದೇ ರೀತಿ ನೀರ್ ಕುಡೀರಿ, ಇದೇ ರೀತಿ ಊಟ ಬಳಸ್ರಿ, ಇದೇ ರೀತಿಯ ಜೀವನ ಶೈಲಿ ಮಾಡ್ರಿ, ಯೋಗ ವ್ಯಾಯಾಮ ಈ ರೀತಿಯಾಗಿ ಇರ್ಲಿ ಅಂತ ಪ್ರತಿ ದಿನಾನು ಕೂಡ ನಮಗೆ ಜ್ಞಾನ ಕೊಡ್ತಿದಾರೆ ಮೇಡಮ್. ಉದ್ದೇಶ ಅದೇ ಮೇಡಮ್, ನೀವು ಹಾಸ್ಪಿಟ್ಲ್ ಮುಖ ನೋಡ್ಬೇಡ್ರಿ ಅಂತಾನೆ ಮೇಡಮ್. ಇದು ಹೇಗ್ ಬಂದಿದೆಯೋ ದೇಹ ಅದೇ ರೀತಿಯಲ್ಲಿ ತಗೊಂಡೋಗ್ಬೇಕು ಮೇಡಮ್. ಈ ಕೋಶಗಳನ್ನ ಯಾವ ರೀತಿ ತಗೊಂಡ್ ಹೋಗ್ತೀವೋ ದೇಹನೂ ಕೂಡ ಅದೇ ರೀತಿಯಲ್ಲಿ ಶುದ್ಧವಾಗಿ ಇಟ್ಕೊಳಕ್ಕೆ ಪ್ರಯತ್ನ ಪಡ್ಬೇಕು ಮೇಡಮ್ ನಾವು, ಅಷ್ಟೇ ಮೇಡಮ್. ಅದಕ್ಕೆಲ್ಲ ಆಪರೇಷನ್ಗೆ ಹೋಗ್ತೀವಿ ಅಂದ್ರೆ ಅದು ನಮ್ಮ ಅಜ್ಞಾನ ಮೇಡಮ್, ಅಷ್ಟೇ ಮೇಡಮ್. ಸೊ ಈಗ ನಾವು ಏನು ಪ್ರತಿದಿನ ನಾವು ಈ ಒಂದು ತರಗತಿಯಲ್ಲಿ ಕಲಿತಾ ಇದೀವೋ ಅದನ್ನ ನಾವು ಅನುಸರಿಸ್ಕೊಂಡು ಬರಬೇಕು. ಅದು ತುಂಬಾ ವಯಸ್ಸಾದ ಮೇಲೆ ಅದು ಅದೇ ತರ ಹೋದ್ರೆ ಒಳ್ಳೇದು. ಬಟ್ ಈಗ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬೇರೆ ಬೇರೆ ಎಲ್ಲ ಇರ್ತವೆ, ಅಥವಾ ಮಧ್ಯ ವಯಸ್ಕರಲ್ಲೂ ಇರ್ತದೆ. ಸೊ ಹಾಗಿರುವಾಗ ಆಪರೇಷನ್ ಅಗತ್ಯನಾ ಅಥವಾ ಬೇಡವಾ ಅಂತ ಒಂದು. ಮತ್ತೆ ಎಲ್ಲಾ ಧರ್ಮದವರು ನಾವು ಒಂದೇ ಲೋಕಕ್ಕೆ ಹೋಗ್ತೀವ? ನಾವು ಹೋಗ್ತಕ್ಕಂಥದ್ದು ಒಂದು ಲೋಕ ಮೇಡಮ್. ಅಲ್ಲಿ ನಾವು ಈ ಜೀವಿತದಲ್ಲಿ ಪಡೆದಂತ ಅನುಭವದ ಆಧಾರದ ಮೇಲೆ ಅದಕ್ಕೆ ತಕ್ಕನಾದ ಸ್ಥಾಯಿ ಹೊಂದಿರ್ತಕ್ಕಂಥ ಲೋಕಗಳಲ್ಲಿ ಆ ಆತ್ಮವನ್ನ ಕರ್ಕೊಂಡು ಹೋಗಿ ಬಿಡ್ತಾರೆ. ಅದು ಇವತ್ತಿನ ವಿಷಯ ಮೇಡಮ್. ಅದು ಮಧ್ಯೆ ಬರುತ್ತೆ ಅಂದ್ರೆ ಮೇಡಮ್, ನಮ್ಮ ಜೀವನ ಶೈಲಿಯಿಂದನೇ ಅದು ಬಂದಿರ್ತದೆ. ಅದರಿಂದ ಅವರು ಜೀವನದಲ್ಲಿ ಏನೋ ಒಂದು ಅನುಭವ ಪಡೆಯಕ್ಕೋಸ್ಕರ ಅದು ಬಂದಿರ್ತದೆ ಮೇಡಮ್. ಅದರಿಂದ ನಾವು ಶಿಕ್ಷಣ ಕಲಿಬೇಕು ಮೇಡಮ್. ಅದನ್ನ ನಾವು ಶಿಕ್ಷೆ ಅಂತ ಭಾವಿಸ್ಬಿಟ್ಟು ಈ ರೀತಿಯಾಗಿ ಜೀವನದಲ್ಲಿ ಎಡವಟ್ ಮಾಡ್ಕೊಂತೀವಿ ಅಷ್ಟೇ ಮೇಡಮ್. ಅದನ್ನ ಶಿಕ್ಷಣ ಅಂತ ಭಾವಿಸಿದಾಗ ಬಂದಿರ್ತಕ್ಕಂಥ ಪರಿಸ್ಥಿತಿಯನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಮೇಡಮ್. ಏನೇ ಬರ್ಲಿ ಮೇಡಮ್, ಅದನ್ನ ಇಟ್ಸ್ ಓಕೆ ಅಂತ ಹೇಳಿ ಮುಂದಕ್ಕೆ ಮೂವ್ ಆಗೋದನ್ನ ಕಲಿಬೇಕು ಮೇಡಮ್. ಅದು ಬಂದಾಗ ನಾವು ಅದ್ರ ಜೊತೆ ಅಡ್ವರ್ಸ್ ಆಗಿ ನಾವು ಅದ್ರ ವಿರುದ್ಧವಾಗಿ ನಡೀತಾ ಹೋದ್ರೆ ಅದಕ್ಕೆ ನಾವು ಪ್ರತಿರೋಧ ಪರಿಣಾಮಗಳನ್ನ ನಾವೇ ಅನುಭವಿಸಬೇಕಾಗ್ತದೆ ಮೇಡಮ್. ಸೊ ಈಗ ಇನ್ನೊಂದು ವಾದ ಮಾಡುತ್ತಾ ಇಲ್ಲ ನಾನು, ಬಟ್ ಇನ್ನೊಂದು, ಈಗ ನಾವು ಆ ಸೇವೆ ಮಾಡ್ಬೇಕು ಈ ಸೇವೆ ಮಾಡ್ಬೇಕು ಅಂತೆಲ್ಲ ಹೇಳ್ತೀವಿ. ಅಂಗದಾನ ಸೇವೆ ಅದು ಒಂಥರ ಸೇವೆನೆ. ಯಾಕಂದ್ರೆ ಅವರು ನೆನ್ಸ್ಕೊಳ್ತಾರೆ, ನೀವು ನಮ್ಗೊಂದು ಅಂಗ ಕೊಟ್ರಪ್ಪ, ನೀವು ಚೆನ್ನಾಗಿರ್ರಿ ಅಂತೇಳಿ. ಒಂದ್ ಅಂಗ ಕೊಡೋದ್ರಿಂದ ನಮ್ಗೇನೋ ನಷ್ಟ ಏನಿಲ್ಲ ಅದ್ರಲ್ಲಿ. ಬಟ್ ಕೆಲವರು ಹಣದಾಸೆಯಿಂದ ಕೊಡ್ಬೋದು, ಕೆಲವರು ದಾನ ಅಂತ ಕೊಡ್ಬೋದು. ಮರಣ ಹೊಂದಿದ್ಮೇಲೆ ನಾವ್ ಹೆಂಗಿರ್ತೀವೋ ನೋಡಿರಲ್ಲ, ಅದರ ಅನುಭವ ಆಗಿರಲ್ಲ. ಆ ಲೋಕಗಳಿಗೆ ಹೋದಾಗ್ಲೇ ಅನುಭವ ಆಗೋದು. ಅದು ತಾವು ಹೇಳಿದ್ರೆ ಮುಂದುವರ್ಸೋದು ಬೇಡ ಅಂತೇಳಿ. ಬಟ್ ಅದು ಒಂಥರ ಸೇವೆ ಅಲ್ವಾ ಅಂತ ಅನ್ನಿಸ್ತಾ ಇತ್ತು. ನೀವು ಸತಿ ಸಾವಿತ್ರಿ ಕತೆ ಕೇಳಿದ್ದೀರಾ ಅನ್ಕೋತೀನಿ ಮೇಡಮ್. ನಾನು ಸತಿ ಸಾವಿತ್ರಿ ಅವರು ಮದ್ವೆ ಆಗೋ ದಿನಾನೇ 3 ದಿನದಲ್ಲೇ ಗಂಡನ ತೀರ್ಕೊಂಡಾಗ ಯಮನ ಜೊತೆ ಹೋರಾಡ್ಬಿಟ್ಟು ಅವ್ರ ಪ್ರಾಣವನ್ನ ವಾಪಸ್ ತರ್ತಾರೆ ಮೇಡಮ್. ಮತ್ತೆ ಸತಿ ಸಾವಿತ್ರಿ ಮತ್ತೆ ಊರ್ಧ್ವಲೋಕಕ್ಕೆ ಹೋಗ್ತಾರಲ್ಲ ಮೇಡಮ್, ಅವಾಗ ಅವರಿಗೆ ಪನಿಷ್ಮೆಂಟ್ ಏನ್ ಗೊತ್ತಾ ಮೇಡಮ್? ಇನ್ನು 3 ಜನ್ಮಗಳಲ್ಲಿ 3 ದಿನಕ್ಕೆ ಗಂಡ ಸತ್ತಿದ್ದನ್ನ ನೀನ್ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ಇನ್ನು 3 ಜನ್ಮಗಳಲ್ಲಿ ನೀನ್ ಮದುವೆ ಆಗಿದ್ದಿನಾನೇ ಗಂಡ ಸಾಯ್ಲಿ ಅಂತಕ್ಕಂಥದ್ದು ಅವಳಿಗೆ ಇದಾಗ್ತದ ಮೇಡಮ್. ಅದಕ್ಕೋಸ್ಕರ ನಾವು ಯಾವುದೇ ಬಂದ್ರು ಕೂಡ ಇಟ್ಸ್ ಓಕೆ ಅನ್ಬೇಕೇ ಹೊರ್ತು ಮೇಡಮ್, ನಾವು ಅದಕ್ಕೆ ತದ್ವಿರುದ್ಧವಾಗಿ ನಾನು ಯಮನ ವಿರುದ್ಧ ಓಡಾಡ್ತೀನಿ ಅನ್ನೋ ರೀತಿಯಲ್ಲಿ ಮಾಡೋದ್ ಬೇಡ ಅನ್ನೋದಕ್ಕೆ ಒಂದು ಕತೆ ಮೇಡಮ್ ಇದು. ಓಕೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ರೈಟ್.
ರಾಜನ್ ಅವರೇ ಮಾತಾಡಿ. ಮಾತಾಡಿ ರಾಜನ್ ಅವರು. ಸೌಂಡ್ ಸರಿಯಾಗಿ ಬರ್ತಾ ಇಲ್ಲ, ನೋಡ್ಕೊಳ್ಳಿ, ಸೌಂಡ್ ಸರಿಯಾಗಿ ಬರ್ತಾ ಇಲ್ಲ. ಆತ್ಮ ಯಾವ ರೀತಿಯಾಗಿ ಮರಣ ಪಡೆಯುತ್ತೆ, ಅದೇ ರೀತಿಯಾಗಿ ಆತ್ಮ ಮರಣವೂ ಸಹ ಯಾವ ರೀತಿಯಾಗಿ ಸಂತೋಷದಾಯಕವಾಗಿ ಅದು ಅಂತಕ್ಕಂಥ ವಿಚಾರವನ್ನು ಬಹಳ ಅದ್ಭುತವಾಗಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈಗ ಬಹಳಷ್ಟು ಜನ ನಮ್ಮ ದೇಹದ ಅಂಗಾಂಗಗಳನ್ನು ಬೇರೆಯವರಿಗೆ ದಾನ ಮಾಡಬೇಕು ಅಂತ ವಾದ ಮಾಡ್ತಿದ್ದಾರೆ. ಅದು ನಾವು ಹಾಸ್ಟೆಲ್ ಇದರಿಂದ ನಾವು ಪಡ್ಕೊಂಡು ಬಂದಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ನಾವು ಅಂಗಾಂಗ ದಾನ ಮಾಡ್ಬೇಕು. ಯಾಕಂದ್ರೆ ನಮ್ಮ ದೇಹ ನೀವೇ ತಿಳಿಸ್ಪಟ್ಟಂಗೆ 25 ಭಾಗಗಳಲ್ಲಿ ಒಂದನೇದಾಗಿ ಮೊದಲನೇದಾಗಿ ಹಾಸ್ಟೆಲ್ ಬಾಡಿ, ನಾವು ಹಾಸ್ಟೆಲ್ ಬಾಡಿ, ಅನಂತರ ಪಂಚವಾಯುಗಳು ಯಾವ ರೀತಿಯಾಗಿ ನಮ್ಮ ಪ್ರಾಣವಾಯು, ಸಮಾನವಾಯು, ವ್ಯಾನವಾಯು, ಉದಾನವಾಯು ಯಾವ ರೀತಿ ಕೆಲಸ ಮಾಡಿಕೊಂಡು ನಮ್ಮ ದೇಹಕ್ಕೆ ಚೈತನ್ಯವನ್ನು ಕೊಡ್ತಾ ಇದ್ದಾವೋ ನಾವು ಅದೇ ರೀತಿಯಾಗಿ ಅದನ್ನ ಅನುಭವಿಸ್ತಾ ಹೋಗ್ಬೇಕು. ಅನಂತರ ದಶೇಂದ್ರಿಯಗಳಂತ ಇದಾವೆ, ಕರ್ಮೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯ ಒಟ್ಟು 10 ದಶೇಂದ್ರಿಯಗಳಲ್ಲಿ ಅದನ್ನ ಸಹಿತ ನಾವು ಅಳವಡಿಸ್ಕೊಂಡೇ ನಾವು ಜೀವನ ಮಾಡ್ಬೇಕಾಗುತ್ತೆ. ಅದೇ ರೀತಿಯಾಗಿ ಪಂಚಭೂತಗಳಿಂದಲೂ ಸಹ ನಮ್ಮ ದೇಹ ನಿರ್ಮಾಣವಾಗಿರುತ್ತೆ. ಆ ಒಂದು ವಿಧಾನದಲ್ಲಿ ನಾವು ಸೌಂಡ್ ಕ್ಲಾರಿಟಿ ಇಲ್ಲ, ಮತ್ತೆ ನೀವು ಮುಗಿಸ್ಬೇಕು. ದೀರ್ಘವಾಗಿ ಹೋಗಬಾರ್ದು, ಅನಿಸಿಕೆ ದೀರ್ಘವಾಗಿರಬಾರ್ದು. ಮುಗಿಸಿ. ಒಟ್ಟಲ್ಲಿ ಒಳ್ಳೆ ಅದ್ಭುತವಾದ ಪಟ್ಟಿದ್ರೆ ಆ ಅವಕಾಶ ಕೊಟ್ಟಂತ ತಮಗೂ ವಿಜಯಲಕ್ಷ್ಮಿ ಮೇಡಮ್ ಅವರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಾಗರಾಜ್ ಸರ್. ಸಾಮಾನ್ಯವಾಗಿ ಇವತ್ತು ಒಂದಿಬ್ರು ಅನಿಸಿಕೆ ಕೇಳಿದಾಗ ನನಗೆ ಬಹಳ ಆಶ್ಚರ್ಯ ಆಯ್ತು. ನಾಗರತ್ನಮ್ಮ ಅಂತ ಏನು ಅವ್ರ ಹೆಸರು ಗೊತ್ತಾಗ್ಲಿಲ್ಲ. ಅವರು ಈ ಜಾತಿ ಮತ್ತು ಧರ್ಮದ ಬಗ್ಗೆ ಎಲ್ಲಾ ಧರ್ಮದವರು ಎಲ್ಲಾ ಜಾತಿಯವರು ಅಲ್ಲೇ ಹೋಗ್ತೀವ ಅಂತ ಹೇಳಿದ್ರಲ್ಲ, ನನಗೆ ಈ ಮಾತು ಕೇಳ್ಬಿಟ್ಟಾಗ ಬಹಳ ಆಶ್ಚರ್ಯ ಆಯ್ತು. ಸುಮಾರು 8-10 ತಿಂಗಳಿಂದ ಆಧ್ಯಾತ್ಮಿಕವಾಗಿ ರಂಗನಾಥಿಯವರು ಇರ್ಬೋದು ಅಥವಾ ನಾವಿರ್ಬೋದು, ಈ ದೇಹಕ್ಕೆ ಸ್ಥೂಲ ಶರೀರಕ್ಕೆ ಮಾತ್ರ ಜಾತಿ ಕುಲ ಅಂತಕ್ಕಂಥದ್ದು ಇದೆಯೇ ಹೊರತು ಒಳಗಡೆ ಇರ್ತಕ್ಕಂಥ ಆತ್ಮನಿಗೆ ಯಾವುದೇ ಜಾತಿ ಕುಲ ಗೋತ್ರ ಪ್ರಾಣಿ ಪಕ್ಷಿ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಎಲ್ಲ ಸಕಲ ಜೀವರಾಶಿಗಳಲ್ಲಿ ಇರ್ತಕ್ಕಂಥವನು ಒಬ್ಬನೇ ಪರಮಾತ್ಮ. ಅವನು ಸೂಕ್ಷ್ಮ ರೂಪಿನಿಂದ ಈ ದೇಹದಲ್ಲಿ ಇದ್ದಾನೆಯೇ ಹೊರತು ಅವನು ದೇಹಿಯೇ ಹೊರತು ಅವನು ದೇಹವಲ್ಲ. ಈ ಮಾತನ್ನ ರಂಗನಾಥಿಯವರು ಸಾಕಷ್ಟು ಸತಿ ಹೇಳಿದ್ದಾರೆ. ಹಾಗಾಗಿ ಆತ್ಮನಿಗೆ ಜಾತಿ ಇದೆಯಾ, ಕುಲ ಇದೆಯಾ, ಗೋತ್ರ ಇದೆಯಾ? ಇಲ್ವಲ್ಲ. ಇಷ್ಟೆಲ್ಲ ತಿಳ್ಕೊಂಡು ಮತ್ತೆ ತಿರುಗಿ ಈ ಪ್ರಶ್ನೆ ಕೇಳಿದಾಗ ನನಗೆ ಬಹಳ ಆಶ್ಚರ್ಯ ಅನ್ನಿಸ್ತು. ಮತ್ತೆ ಇಷ್ಟೊಂದು ಬುದ್ಧಿಜೀವಿಗಳಾಗಿ ಇನ್ನು ಈ ಪ್ರಶ್ನೆ ಕೇಳ್ತಾ ಇದಾರಲ್ಲಪ್ಪ ಅಂತ ನನ್ಗೊಂಥರ ಮನಸ್ಸಿಗೆ ಬಹಳ ಹಾಗಾದ್ರೆ ಇಷ್ಟು ತಿಂಗಳುಗಳಿಂದ ಕೇಳಿದ ವಿಚಾರ ಏನಾಯ್ತು, ಎಲ್ಲಿಗೋಯ್ತು? ಇದನ್ನ ನಾವು ಸ್ವಲ್ಪ ಅವಲೋಕನ ಮಾಡ್ಕೋಬೇಕಾಗತ್ರಮ್ಮ ಎಲ್ರುನು. ಯಾಕಂತ ಹೇಳಿದ್ರೆ ಸಾಕಷ್ಟು ವಿಚಾರಗಳು ಚರ್ಚೆ ನಡೀತಾ ಇದೆ. ಮತ್ತೆ ದೊಡ್ಡ ದೊಡ್ಡ ಮಹಾತ್ಮರು ಬಂದು ಆಧ್ಯಾತ್ಮಿಕವಾಗಿ ಸಾಕಷ್ಟು ಪ್ರವಚನಗಳನ್ನ ಕೊಟ್ಟಿದ್ದಾರೆ. ಇನ್ನು ನಾವು ಧರ್ಮ ಜಾತಿ ಅನ್ಕೊಂಡು ಕೂತ್ಕೊಂಡ್ರೆ ನಿಜಕ್ಕೂ ಶೋಚನೀಯವಾದಂತಹ ಇದು ಮಾತು. ಆದ್ರಿಂದ ಇನ್ನು ಕೂಡ ನಾವು ಈ ದೇಹದ ಭಾವನೆಯಲ್ಲೇ ಇರೋದು ತರವಲ್ಲ. ಈ ದೇಹ ನಾನಲ್ಲ, ಈ ಮನಸ್ಸು ನನ್ನದಲ್ಲ. ಆದ್ರಿಂದ ನಾನು ಅವಿನಾಶಿ ಆತ್ಮನಾಗಿದ್ದೀನಿ. ನನಗೆ ಯಾವುದೇ ಜಾತಿ ಇಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ. ಸೊ ಹಾಗಾಗಿ ಎಲ್ಲ ಸಕಲ ಜೀವರಾಶಿಗಳಲ್ಲೂ ಕೂಡ ಅಣುರೇಣು ತೃಣಕಾಷ್ಟಗಳಲ್ಲಿ ಇರ್ತಕ್ಕಂಥವನೊಬ್ಬನೇನೆ. ಸರ್ವಜ್ಞ ಕವಿ ಅದನ್ನೇ ಹೇಳ್ತಾನೆ. ಏನಂತ? ಸಣ್ಣನೆಯ ಮರಳೊಳಗೆ ನುಣ್ಣನೆಯ ಶಿಲೆಯೊಳಗೆ ಬಣ್ಣದಿ ಬಣ್ಣಿಸಿ ಬರೆದ ಚಿತ್ರಪಟದೊಳಗೆ ಇರುವ ಶಿವ ನಿನ್ನೊಳಗೆ ಇರದಿಹನೆ ಸರ್ವಜ್ಞ ಅಂತ. ಸೊ ಹೀಗಾಗಿ ಎಲ್ಲರೊಳಗಡೆ ಇರ್ತಕ್ಕಂಥವ್ನು ಅವನೇನೆ, ಪರಮಾತ್ಮನೇ. ಆದ್ರಿಂದ ಇಲ್ಲಿ ಜಾತಿ ಕುಲ ಗೋತ್ರ ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ?
ಯಾಕೆ ಇದನ್ನ ಇನ್ನು ನಾವು ತಲೆ ಒಳಗಡೆ ಇಟ್ಕೊಂಡಿದ್ದೀವಿ? ದಯಮಾಡಿ ತೆಗೆದುಬಿಡಿ. ಇನ್ಮೇಲಾದ್ರೂ ಏನು ನಮ್ಮ ರಂಗಸ್ವಾಮಿ ಅವರು ರಂಗನಾಥ್ಜಿ ಅವರು ಎಷ್ಟು ಸತಿ ಇದ್ರ ಬಗ್ಗೆ ಉಪನ್ಯಾಸ ಕೊಟ್ಟಿದ್ದಾರೆ, ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನಾವು ತಿದ್ಕೋಬೇಕಾಗತ್ತೆ. ಇನ್ನೂ ನಾವು ತಿದ್ಕೊಳ್ಳಿಲ್ಲ ಅಂದ್ರೆ ಅದು ನಿಜವಾಗಿ ನಾವು ಆ ಕಾರ್ಯಕ್ರಮಗಳಲ್ಲಿ ಸರಿಯಾಗಿ ಭಾಗವಹಿಸಿಲ್ಲ ಅಂತ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಖಂಡಿತ ನೀವ್ ಹೇಳಿರೋದು ಸತ್ಯ ಸರ್. ಇಲ್ಲಿ ಏನಾಗಿದೆ, ನಾವ್ ಹೇಳ್ತೀವಲ್ಲ, ಶ್ರವಣ ಮಾಡ್ಕೊಂತಾರೆ, ಅದು ಮರಣ ಮಾಡ್ಕೊಂಡಲ್ಲ, ಇನ್ನೊಂದು ಅದನ್ನು ಸರಿಯಾದ ರೀತಿಯಲ್ಲಿ ಜೀರ್ಣ ಮಾಡ್ಕೊಳಲ್ಲ. ಶ್ರವಣ ಮಾಡ್ಕೊಂಡು ನೀವು ಮೊನ್ನೆ ಒಂದು ತಲೆ ಬುರುಡೆ ಕಥೆ ಹೇಳಿದ್ರಲ್ಲ, ಆ ರೀತಿಯಲ್ಲಿ ಆಗ್ತಾ ಇದೆ. ಓಕೆ, ಈ ಕಿವಿಲ್ ಕೇಳ್ಬಿಟ್ಟು ಈ ಕಿವಿಲ್ ಬಿಟ್ಬಿಟ್ರೆ ಅಷ್ಟೇ. ಅಲ್ಲಿಗೆ ನೋಡಿ ಎಷ್ಟೊಂದು ಜನರದು ಡಾಟಾ ವೇಸ್ಟ್ ಆಯ್ತು. ಮತ್ತೆ ನೀವು ಎಷ್ಟು ಗ್ರಂಥಗಳನ್ನ ಅಧ್ಯಯನ ಮಾಡಿ, ಎಷ್ಟು ಅನುಭವ ಮಾಡಿ, ಎಷ್ಟು ವಿಚಾರವನ್ನು ಹೇಳಿರ್ತಿದ್ದೀರಿ, ಆ ಸಮಯ ವೇಸ್ಟ್ ಆಯ್ತು. ಅಲ್ಲಿಗೆ ಎಷ್ಟೊಂದು ನಷ್ಟ ಅಲ್ವಾ? ಹೌದು. ಹಾಗಾಗಿ ದಯಮಾಡಿ ಇನ್ಮೇಲಾದ್ರೂ ಕೂಡ ಈ ತರಹದ ವಿಚಾರಗಳನ್ನ ನೀವು ಕೇಳಿಸ್ಕೊಂಡಾಗ ಸ್ವಲ್ಪ ಶ್ರವಣ ಮಾಡಿ, ಜೊತೆಗೆ ಮನನ ಮಾಡಿ, ನಿಧಿಧ್ಯಾಸನ. ಅದಕ್ಕೆ ಹೇಳಿದ್ರು ಶ್ರವಣ, ಮನನ, ನಿಧಿಧ್ಯಾಸನ ಈ ಮೂರನ್ನ ಯಾರು ಮಾಡೋದಿಲ್ವೋ ಅವ್ರ ಜೀವಿತವಾದ ಅವಧಿಯ ತನಕನೂ ಈಗೇನು ಅಜ್ಞಾನದಲ್ಲೇ ಕೂತಿರ್ಬೇಕಾಗತ್ತೆ. ಖಂಡಿತ. ಎಸ್, ಲಕ್ಷ್ಮೀಕಾಂತಮ್ಮ. ರೈಟ್. ಓಕೆ, ಈಗ ಮಲ್ಲಪ್ಪನ್ ಮಾತಾಡಿ. ಸರ್, ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ಗೆ ನನ್ನ ಅನಂತ ನಮನಗಳು. ವಿಶೇಷವಾಗಿ ನಿಮ್ ಹೊಟ್ಟೆ ಕಾಣಿಸ್ತಾ ಇದೆ, ಮುಖ ಕಾಣಿಸ್ತಾ ಇಲ್ಲ. ಮುಖ ಕಾಣಿಸ್ರಪ್ಪ. ಈಗ ಸರಿ ಆಯ್ತು. ಅವರು ಇನ್ನೊಂದು ಪ್ರಯತ್ನ ಮಾಡ್ತಾರೆ ಹೊಟ್ಟೆಯಿಂದ ಮಾತಾಡಕ್ಕೆ ಮೋಸ್ಟ್ಲಿ. ಮಾತನಾಡಿ ಮಲ್ಲಪ್ಪನವ್ರೆ. ವಿಶೇಷವಾಗಿ ಈ ಮಾನವಾವತಾರ್ ಫೌಂಡೇಶನ್ಗೆ ನನ್ನ ಪರಿಚಯಿಸಿರ್ತಕ್ಕಂಥ ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ಅವರಿಗೆ ನಾನು ಚಿರಋಣಿಯಾಗಿರ್ತೀನಿ. ಹಾಗೆಯೇ ಎಲ್ಲ ಹಿರಿಯ ಒಂದು ಹಾಸ್ಟೆಲ್ ಮಾಸ್ಟರ್ ಈಗ ನಾನು ಮಧ್ಯದಲ್ಲಿ ಕೆಲವು ತಿಂಗಳ ಕಾಲ ನಾನು ಈ ಒಂದು ನನ್ನ ವೈಯಕ್ತಿಕ ಕಾರಣದಿಂದ ನಾನು ಭಾಗವಹಿಸ್ಲಿಕ್ಕೆ ಆಗಿದ್ದಿಲ್ಲ. ಅದಕ್ಕಾಗಿ ಮೊದಲು ನಿಮ್ಮಲ್ಲಿ ಕ್ಷಮೆಯನ್ನು ಕೋರ್ತಾ, ನಿನ್ನೆ ಮತ್ತು ಇವತ್ತು ನಮ್ಮ ವಿಜಯಲಕ್ಷ್ಮಿ ಮೇಡಮ್ನವರ ಒಂದು ಜನನ ಮರಣದ ಒಂದು ವ್ಯಾಖ್ಯಾನ, ಜೊತೆಗೆ ಸಾವಿನ ನಂತರ ಆತ್ಮದ ಪಯಣದ ಬಗ್ಗೆ ಬಹಳ ಅದ್ಭುತವಾದ ಒಂದು ವ್ಯಾಖ್ಯಾನವನ್ನು ನೀಡಿದ್ರು. ಹಾಗಾಗಿ ಅವ್ರಿಗೆ ನಾನು ಕೃತಜ್ಞನಾಗಿರ್ತೇನೆ. ಜೊತೆಗೆ ನಾಗರಾಜ್ ಸರ್ ಅವರು ಅದ್ಭುತವಾಗಿರ್ತಕ್ಕಂಥ ಯೋಗಾಸನ ಬಗ್ಗೆ ಹೇಳ್ಕೊಡ್ತಿದ್ದಾರೆ. ರಂಗನಾಥ್ ಸರ್ ಅಂತ ಅವ್ರದ್ದು ನಾವ್ ಯಾರು ಇಲ್ಲ ಅಂದ್ರೂ ರಂಗನಾಥ್ ಸರ್ ಇಲ್ಲದ್ರೆ ಏನು ಇಲ್ಲ. ಅದು ಅವ್ರದ್ದು ಒಂದು ಹೆಚ್ಚಿನ ಒಂದು ಕೆಲಸ ಈ ಒಂದು ಫೌಂಡೇಶನ್ ನಲ್ಲಿ ನಡೀತಾ ಇದೆ. ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ನಮಗೆಲ್ಲ ತಿಳಿಸ್ತಾ ಹೋಗ್ತಾ ಇದೆ. ಮಾನವರಾದ ನಾವು ಜನ್ಮ ತಾಳಿದ ಮೇಲೆ ಸಾವು ಮತ್ತು ಬದುಕಿನ ಮಧ್ಯೆ ನಮ್ ಜೀವನ ಹೇಗಿರ್ಬೇಕು, ನಮ್ ಕರ್ತವ್ಯ ಏನು ಅನ್ನೋದನ್ನ ತಿಳಿಸ್ಕೊಡ್ತಕ್ಕಂಥ ಈ ಫೌಂಡೇಶನ್ ಮತ್ತು ಮತ್ತು ಹಾಸ್ಟೆಲ್ ಮಾಸ್ಟರ್ಸ್ಗೂ ಹಾಗೂ ನನ್ನ ಸಹೋದರಿ ವಿಜಯಲಕ್ಷ್ಮಿ ಅವ್ರಿಗೂ ಅನಂತ ಪ್ರಣಾಮಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.